ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಪಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂದ್ಯಯಾ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹಃ ಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ ತಂ ನೃಸಿಂಹಗುರುಂ ಭಜೆ ಶ್ರೀ ಸಚ್ಚಿದಾನಂದ ಶಿವಾವಿನೃಸಿಂಹಪರ್ಯತೇಂದ್ರಾನ್ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಭಜೆ ಮಾನವ ಶಂಸುರೂಪಾನ್ ಆತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾಂಗಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀ महाप्रज्ञं धैर्योदार्य क्षमानिधिं सदाभिनवपूर्वं तं विद्यातीर्थगुरुं भजे ज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारती नमामि यामिनीनाथ लेखालङ्कृतकुन्तलाम् भवानीं भवसन्ताप निर्वापण सुधानदी नमः श्री शंकरानंद गुरुपादाम्बुजन्मने सविलास महामोहग्राहग्रासैक कर्मणे तत्पादाम्बुर्हद्वन्द्व सेवा निर्मल चेतसां सुखबोधाय तत्त्वस्य विवेकोऽयं विधीयते। ಇವಾಗ ಈ ಆತ್ಮಸ್ವರೂಪವನ್ನ ತಿಳ್ಕೊಳ್ಳೋಕೆ ಏನ್ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ಹೇಳಿದ್ರು. ಆಮೇಲೆ ಅದೇ ಇದೆ ಏನು ಅಂದ್ರೆ ಯಾಜ್ಞವಲ್ಕ್ಯರಿಗೆ ಮತ್ತು ಜನಕರಿಗೆ ಆಗ್ತಾ ಇರೋ ಒಂದು ಸಂವಾದ. ಹಾಗಾಗಿ ಜನಕ ಮಹಾರಾಜ, ಯಾಜ್ಞವಲ್ಕ್ಯರು ದೊಡ್ಡ ಋಷಿಗಳು, ಜ್ಞಾನಿಗಳು. ಸೊ ಅವರು ಈ ಆತ್ಮ ತತ್ವದ ಬಗ್ಗೆ ತುಂಬಾ ವಿಷಯಗಳು ಹೇಳ್ತಾ ಇದ್ದಾರೆ. ಅದರಲ್ಲಿ ಆ ತತ್ವವನ್ನ ಒಂದು ಕಂಡೆನ್ಸ್ಡ್ ಫಾರ್ಮ್ ಅಲ್ಲಿ ಆ ತತ್ವ ಏನು ಅನ್ನೋದನ್ನ ಹೇಳಕ್ಕೆ ಇವಾಗ ಮುಂದಿನ ಚಾಪ್ಟರ್ ಅದೇ ವಿಷಯವಾಗಿದೆ. ಸೊ ಹೇಳ್ತಾ ಇದ್ದಾರೆ, ಮಂತ್ರ ಬ್ರಾಹ್ಮಣ ಸಂಘೇನ ಯತ್ ತತ್ವಂ ಪ್ರಾಕ್ ನಿರೂಪಿತಂ ತದ್ ವಿದ್ಯಾಸಾಧನಂ ಸರ್ವಂ ಮುನಿಃ ದೇಶಃ ವಿವಕ್ಷತಿ. ಹಾಗಾಗಿ ಯಾವ ಒಂದು ತತ್ವವನ್ನ ಹೇಳಿದ್ರು ಹಿಂದೆ, ಅದಕ್ಕೆ ಯಾವ್ದೊಂದು ಅದನ್ನ ಪಡ್ಕೊಳ್ಳಿಕ್ಕೆ ಏನ್ ನಾವು ಮಾಡ್ಬೇಕು ಅನ್ನೋದನ್ನ ಕೂಡ ಇಲ್ಲಿ ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ತತ್ವ ಕೂಡ ಎಂಥದ್ದು ಅನ್ನೋದು ಕೂಡ ಬರ್ತಾನೆ ಇರುತ್ತೆ ಜೊತೆಗೆ. ಸೊ ಅಂತ ಒಂದು ವಿಷಯನ ಇಲ್ಲಿ ಅವ್ರು ಹೇಳಕ್ಕೆ ಮುಂದಾಗ್ತಾ ಇದ್ದಾರೆ ಇವಾಗ. ಸೊ ಇವಾಗ ಅದರಲ್ಲಿ ಅವರು ತತ್ರ ಆದೌ ವೇದ ತತ್ವಸ್ಯ ಅನುವಾದೇನ ಪರಿಸ್ಫುಟಂ ನಿರೂಪ್ಯತೆ ಸ್ವರೂಪಂ ಯತ್ ಸಭಾ ಇತ್ಯಾದಿ ವಾಕ್ಯತಃ. ಇವಾಗ ಏನ್ ಮಾಡ್ತಾ ಇದ್ದಾರೆ, ವೇದದ ತತ್ವ ಏನು ಅಂತ ಹೇಳಿದ್ರೆ, ಈ ವೇದಾಂತದ ಪ್ರಕಾರ ಆ ಜೀವ ಅಂತ ಯಾರಿದ್ದಾನೋ ಅವನು ಬ್ರಹ್ಮಕ್ಕಿಂತ ಬೇರೆ ಅಲ್ಲ. ಅಂದ್ರೆ ಬ್ರಹ್ಮವೇ ಜೀವನಾಗಿ ತೋರ್ತಾ ಇದೆ. ಇದಕ್ಕೆ ಈ ಚಾಂದೋಗ್ಯ ಅಂತ ಉಪನಿಷತ್ ಇದೆಯಲ್ಲ, ಅದರಲ್ಲಿ ಉಪನಿಷತ್ ಹೇಳ್ತೇವೆ, ಈ ಸೃಷ್ಟಿ ಮಾಡುವಾಗ ಆ ಬ್ರಹ್ಮವು ಸೃಷ್ಟಿ ಮಾಡುವಾಗ, ಪ್ರಪಂಚವೆಲ್ಲ ಸೃಷ್ಟಿ ಮಾಡುವಾಗ ಜೀವನ ಒಳಗಡೆ ಆ ಜೀವನಾಗಿ ಅದೇ ಪ್ರವೇಶ ಮಾಡಿದೆ ಅಂತ ಬರ್ತೇವೆ. ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ಅಂತ ಬರ್ತೇವೆ. ಹಾಗಾಗಿ ಆ ಬ್ರಹ್ಮವು ಸಂಕಲ್ಪ ಮಾಡ್ಕೊಳ್ತತ್ತೆ, ನಾನು ಈ ಶರೀರನ ಸೃಷ್ಟಿ ಮಾಡಿ ಅದರಲ್ಲಿ ಏನು ಚೇತನ ಇದ್ದವರೇ ಏನು ಪ್ರಯೋಜನ ಇಲ್ವಲ್ಲ, ಅದು ದಂಡವಾಗುತ್ತೆ. ಹಾಗಾಗಿ ತಾನೇ ಅದ್ರ ಒಳಗಡೆ ಜೀವರೂಪವಾಗಿ ತಾನು ಅದರಲ್ಲಿ ಪ್ರವೇಶ ಮಾಡ್ತೀನಿ ಅಂತ ಅದೇ ಸಂಕಲ್ಪ ಮಾಡ್ಕೊಂಡಿದೆ. ಅದರಿಂದ ಏನ್ ಗೊತ್ತಾಗುತ್ತೆ, ಪ್ರತಿ ಶರೀರದಲ್ಲೂ ಕೂಡ ಇರೋ ಒಂದು ಜೀವ ಅಂತ ಇದೆಯಲ್ಲ, ಅದು ಬ್ರಹ್ಮವೇ ಈ ತರ ಇದೆ ಅದು. ಹಾಗಾದ್ರೆ ಬ್ರಹ್ಮಕ್ಕೆ ಸಂಸಾರ ಬರ್ತಲ್ಲ ಅಂತ ನಾವು ಕೇಳ್ಬಾರ್ದು. ಯಾಕಂದ್ರೆ ಬ್ರಹ್ಮಕ್ಕೆ ಸಂಸಾರ ಮುಟ್ಟೋದಿಲ್ಲ. ಆದ್ರೆ ಮಾಯೆಯಿಂದ ಅದೇನ್ ಮಾಡಿದೆ, ಎಲ್ಲರಲ್ಲೂ ಕೂಡ ಜೀವನಾಗಿ ಅನ್ಕೊಂಡಿದೆ. ಹಾಗಾಗಿ ಜೀವ ನಾನು ಒಬ್ಬ ವ್ಯಕ್ತಿ ಅಂತ ಅವ್ನು ತಿಳ್ಕೊಂಡಿರೋ ತಕ್ಕ ನಾನು ಸಂಸಾರಿ ಅಂತ ಇಟ್ಕೊಳ್ತಾನೆ. ಆದ್ರೆ ವೇದಾಂತ ಅವನ್ಗೆ ಏನ್ ಹೇಳ್ಕೊಡುತ್ತೆ, ನೀನ್ ಸಂಸಾರಿ ಅಲ್ಲ, ನೀನು ಆಕ್ಚುಲಿ ಆ ಬ್ರಹ್ಮವೇ ನೀನು ಅಂತ ಹೇಳ್ಕೊಡುತ್ತೆ. ಅವಾಗ ಯಾವಾಗ ಅವನು ತನ್ನನ್ನ ಬ್ರಹ್ಮವಾಗಿ ತಿಳ್ಕೊಳ್ತಾನೋ ಅವಾಗ ಅವನಿಗೆ ಆ ಜೀವ ಅಂತ ಒಂದು ಬುದ್ಧಿ ಹೊಟ್ಟೋಗುತ್ತೆ ಅಂತ ಇದು ವಿಷಯ. ಹೀಗಾಗಿ ಇದಕ್ಕೆ ನಮ್ಗೆ ಇನ್ನೊಂದು ಮುಖ್ಯವಾದ ಒಂದು ಉಪಮಾನ ವೇದಾಂತಿಗಳು ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಮಹಾಭಾರತದಲ್ಲಿ ಕರ್ಣ ಅವನು ವಾಸ್ತವವಾಗಿ ಕುಂತಿ ಪುತ್ರನೇ. ಅವನು ಮೊದಲು ಅವನೇ ಹುಟ್ಟಿದ್ದು ಕುಂತಿಗೆ. ಆದ್ರೆ ಅವಳು ಅದನ್ನ ಮಗುವನ್ನು ಬಿಟ್ಬಿಡ್ತಾಳೆ. ಅದನ್ನ ಅವ್ರಿಗೇನು ಮದುವೆ ಕೂಡ ಆಗಿರಲ್ಲ. ಹಾಗಾಗಿ ಮೊದಲು ಹುಟ್ಟಿದ್ದು ಕರ್ಣನೇ. ಆದ್ರೆ ಅವನು ಆ ಮಗು ಎಲ್ಲೋ ಒಂದು ಇದ್ರಲ್ಲಿ ಬಿಟ್ಬಿಡ್ತಾಳಲ್ಲ, ಅದನ್ನ ತಗೊಂಡವ್ರು, ಆ ಮಗು ಸಿಕ್ಕಿ ಅದನ್ನ ಸಾಕಿದವರು ಒಂದು ಕ್ಷತ್ರಿಯರಲ್ಲ, ಅವರು ಈ ರಥ ಓಡಿಸ್ತಾರಲ್ಲ ಅಂತ ಜಾತಿಗೆ ಸೇರಿದವರು. ಹಾಗಾಗಿ ಅವರು ಈ ಮಗುನ ಸಾಕ್ತಾ ಇರ್ತಾರೆ. ಅವನು ದೊಡ್ಡವನಾದಾಗ ಅವನು ಈ ದುರ್ಯೋಧನನ ಫ್ರೆಂಡ್ ಆಗಿರ್ತಾನೆ ಅವನು. ಹಾಗಾಗಿ ಅವನು ಅವ್ರ ಕಡೆನೆ ಇದು ಯುದ್ಧ ಮಾಡಕ್ಕೆ ಬರ್ತಾ ಇರ್ತಾನೆ. ಅವನು ಗೊತ್ತಿಲ್ಲ ತಾನು ಕುಂತಿ ಪುತ್ರ ಅಂತ, ಅವನು ಗೊತ್ತಿಲ್ಲ. ತುಂಬಾ ಜನಕ್ಕೂ ಗೊತ್ತೂ ಇಲ್ಲ. ಕೃಷ್ಣನಿಗೆ ಮಾತ್ರ ಗೊತ್ತಿರುತ್ತೆ ಅದು, ಕುಂತಿಗೆ ಗೊತ್ತಿರುತ್ತೆ ಅದು. ಆದ್ರೆ ಕೃಷ್ಣ ಏನ್ ಮಾಡ್ತಾನೆ, ಇವನಿಗೆ ಕರ್ಣನಿಗೆ ಹೇಳ್ತಾನೆ, ಅದು ಯಾವ ಯುದ್ಧ ಪ್ರಾರಂಭ ಆದ್ಮೇಲೆ ಹೇಳ್ತಾನೆ, ನೋಡು ನೀನು ಆಕ್ಚುಲಿ ಅವ್ರ ಕಡೆ ಇರ್ಬೇಕು, ನೀನು ಅವ್ರಿಗಿಂತ
ಪಾಂಡವರಿಗಿಂತ ದೊಡ್ಡವನು ನೀನೇನೆ ಅಂತ ಹೇಳಿದಾಗ ಅವ್ನು ಫಸ್ಟ್ ಗೊತ್ತಾಗುತ್ತೆ ಅವಾಗ. ಅವಾಗ ಹೇಗೆ ಕರ್ಣ ತಾನು ಕೌಂತೆಯ ಅಂತ ಆಗಿದ್ರು ಕೂಡ ವಾಸ್ತವವಾಗಿ ಅದು ಗೊತ್ತಿರ್ಲಿಲ್ವ ಅವನಿಗೆ. ಅವಾಗ ಗೊತ್ತಾದ್ಮೇಲೆ ಅವನು ಹೌದು ನಾನು ರಾಧಾ ಅಂತ ಒಂದು ತಾಯಿ ಹೆಸರು, ರಾಧೇಯ ಅಲ್ಲ ನಾನು ಕೌಂತೆಯ ನಾನು ಅಂತ ಆಮೇಲೆ ಗೊತ್ತಾಗುತ್ತೆ. ಅದೇ ತರನೇ ಇಲ್ಲೂ ಕೂಡ ಈ ಜೀವ ಅಂತ ಯಾರನ್ನ ಜೀವ ಅಂತ ಅನ್ಕೊಂಡಿದ್ದಾನಲ್ಲ ಅವನು ವಾಸ್ತವವಾಗಿ ಬ್ರಹ್ಮವೇ ಅನ್ನೋದನ್ನ ವೇದಾಂತ ತಿಳಿಸ್ಕೊಡುತ್ತೆ. ಇದಕ್ಕಾಗಿ ಅವ್ರು ಬಹುಮಾನ ಕೊಟ್ಟಿಲ್ಲ. ಹೇಗೆ ಕೌಂತೆಯ ಕೃಷ್ಣನಿಗೆ ಕರ್ಣನಿಗೆ ಕೌಂತೆಯತ್ವ ಯಾವಾಗ್ಲೂ ಇತ್ತದೋ ಅದೇನೋ ಹೋಗಿರ್ಲಿಲ್ಲ, ಆದ್ರೆ ಅವ್ನು ಗೊತ್ತಿರ್ಲಿಲ್ಲ ಅಷ್ಟೇ. ಅದನ್ನ ಅವನು ತಿಳ್ಕೊಳ್ತಾನೆ. ಹಾಗಾಗಿ ಅದೇ ತರ ಇಲ್ಲೂ ಕೂಡ ನಾವು ಜೀವ ಅಂತ ನಾವು ಅನ್ಕೊಂಡಿದ್ದೀವಲ್ಲ, ನಾವು ಜೀವ ಅಲ್ಲ, ನಿಜವಾಗ್ಲೂ ನಾವು ಬ್ರಹ್ಮವೇ ಅನ್ನೋದನ್ನ ವೇದಾಂತ ನಮ್ಗೆ ಹೇಳ್ಕೊಡುತ್ತೆ. ಅದನ್ನೇ ಇವ್ರು ಹೇಳ್ತಾ ಇದ್ದಾರೆ. ತತ್ರ ಆದೌ ವೇದ ತತ್ವಸ್ಯ ಅನುವಾದೇನ ಪರಿಸ್ಫುಟಂ ನಿರೂಪ್ಯತೆ ಸ್ವರೂಪಂ ತತ್ ಸಭಾ ಇತ್ಯಾದಿ ವಾಕ್ಯತಃ. ಸಭಾ ಅಂತ ಹೇಳಿದ್ರೆ ಏನು? ಸಭಾ ಏಷ ಮಹಾನಜ ಆತ್ಮ, ಮಹಾನ್ ಅಂತ ಕರೀತೆ ಉಪನಿಷತ್ತು. ಈ ಆತ್ಮನ ಜೀವನನ್ನ ಮಹಾನ್ ಅಂತ ಕರೀತೆ. ಅದರಿಂದನೇ ಗೊತ್ತಾಗುತ್ತೆ ಇವನು ಬ್ರಹ್ಮವೇ ಅಂತ ನಮ್ಗೆ ಖಾತ್ರಿ ಆಗುತ್ತೆ. ಅದು ಉಪನಿಷತ್ತು ಹೇಳೋ ಮಾತಾಡು. ಇವನು ಮಹಾನ್ ಅಂತ ಆತ್ಮನನ್ನ ಮಹಾನ್ ಅಂತ ತೋರಿಸ್ಕೊಡುತ್ತೆ. ಅದು ಇವನು ಸಣ್ಣವನು ಇವನು ಪುಟ್ಟವನು ಅಂತ ಹೇಳ್ತಾ ಇಲ್ಲ. ಇವನು ಮಹಾನ್ ಅಂತ ಹೇಳುವಾಗಲೇ ನಿಮ್ಗೆ ಬ್ರಹ್ಮ ಅಂತ ಗೊತ್ತಾಗುತ್ತೆ. ಬ್ರಹ್ಮತ್ವಾದೇವ ಜೀವಸ್ಯ ಭ್ರಾಂತ ಜೀವತ್ವ ವಾರಣಾತ್ ವಶಿತ್ವಾದ್ಯಾಹ ಜೀವಧರ್ಮಾಹ ಶಿಷ್ಯಂತೆ ಸೋಯಂ ಈಶ್ವರಃ. ಹಾಗಾಗಿ ಏನಾಯ್ತು, ಈ ಬ್ರಹ್ಮವೇ ಇವನು ಅಂತ ಇರೋದ್ರಿಂದ ಇವನು ಜೀವ ಅಂತ ಅನ್ಕೊಂಡಿರೋದು ಭ್ರಾಂತಿಯಿಂದ, ಗೊತ್ತಿಲ್ಲದೆ ತಾನು ಜೀವ ಅಂತ ಅನ್ಕೊಂಡಿದ್ದಾನೆ. ಹಾಗಾಗಿ ಅದು ಹೋಗ್ಲಾಡ್ಸ್ಬೇಕು ಅದಕ್ಕೆ. ಅವಾಗ ಏನ್ ಮಾಡುತ್ತೆ, ಶಾಸ್ತ್ರವೇ ಏನ್ ಮಾಡುತ್ತೆ, ಈಶ್ವರ ಅಂತ ಒಬ್ಬನ ತೋರಿಸಿ, ಜೀವ ಅಂತ ಒಬ್ಬನ ತೋರಿಸಿ, ಇಬ್ಬರನ್ನು ತೋರಿಸ್ಬಿಟ್ಟು ಆ ಜೀವ ಮತ್ತು ಈಶ್ವರ ಇಬ್ಬರಿಗೂ ಇರೋ ಗುಣಗಳೆಲ್ಲ ಇದೆಯಲ್ಲ ಅದು ವಾಸ್ತವ ಅಲ್ಲ. ಅದು ಈಶ್ವರನ ಹತ್ರ ಈ ಸರ್ವಜ್ಞತ್ವ ಸರ್ವಶಕ್ತತ್ವ ಅಂತದೆಲ್ಲ ಉಪಾಧಿಗಳಿದೆಯಲ್ಲ ಅದನ್ನೆಲ್ಲ ಅವನಿಂದ ತೆಗೆದುಬಿಟ್ರೆ, ಜೀವನಿಂದಲೂ ಇವನು ಸಂಸಾರಿ ಕರ್ತ ಭೋಕ್ತ ಅಂತ ಉಪಾಧಿಗಳಿದೆಯಲ್ಲ ಅದನ್ನು ತೆಗೆದುಬಿಟ್ರೆ ಉಳಿಯೋದು ಒಂದೇ ಚೈತನ್ಯ. ಆ ಚೈತನ್ಯಕ್ಕೂ ಆ ಚೈತನ್ಯಕ್ಕೂ ವ್ಯತ್ಯಾಸ ಏನಿಲ್ಲ ಅಂತ ಹೇಳ್ಬಿಟ್ಟು ಅದೇ ತತ್ವಮಸಿ ಅನ್ನೋ ಇದನ್ನ ನಾವು ತಿಳ್ಕೊಳ್ಬೇಕು. ಹಾಗಾಗಿ ನಾನು ಹೇಗೆ ನಾನು ಒಂದೇ ಕೇವಲ ಚೈತನ್ಯ ಆಗಿದ್ದೀನೋ ಅದೇ ತರ ಆ ಈಶ್ವರ ಕೂಡ ಕೇವಲ ಚೈತನ್ಯ. ಹಾಗಾದ್ರೆ ಅದು ಈಶ್ವರ ಬ್ರಹ್ಮ, ನಾನು ಜೀವ ಅನ್ನೋದು ಕೂಡ ವಾಸ್ತವವಾಗಿ ಆ ಬ್ರಹ್ಮವೇ ಅಂತ ಆ ಒಂದು ಅನುಭವ ಬರುತ್ತೆ. ಹಾಗಾಗಿ ವಶಿತ್ವಾದ್ಯಾಹ ಜೀವಧರ್ಮಾಹ ಶಿಷ್ಯಂತೆ ಸೋಯಂ ಈಶ್ವರಃ. ಹಾಗಾಗಿ ಅವನೇ ವಾಸ್ತವವಾಗಿ ಈಶ್ವರನಾಗಿದ್ದಾನೆ. ಜೀವತ್ವಾತ್ ವಶಿತ್ವಾದ್ಯಾಹ ಯದಿ ಅಪಿ ಭ್ರಾಂತಿ ಕಲ್ಪಿತಾಃ ಜೀವತ್ವವತ್ ವಶಿತ್ವಾದ್ಯಾಹ ಯದಿ ಅಪಿ ಭ್ರಾಂತಿ ಕಲ್ಪಿತಾಃ ತಥಾಪಿ ಏತೆ ಸಮೀಚೀನಾಃ ಸ್ವಪ್ನೆ ಪುತ್ರಾತ್ಯಯೋ ಯಥಾ ಅಂತ. ಇವಾಗ ಏನ್ ಹೇಳ್ತಾರೆ ಅಂದ್ರೆ, ಜೀವತ್ವ ಅನ್ನೋದು ಹೇಗೆ ಕಲ್ಪಿತವೋ ಅದೇ ತರ ವಶಿತ್ವ ಅಂದ್ರೆ ಸರ್ವಜ್ಞತ್ವ ಸರ್ವಶಕ್ತ. ವಶಿ ಅಂತ ಹೇಳಿದ್ರೆ ಏನು ಅಂದ್ರೆ ಈಶ್ವರನ ವಶದಲ್ಲಿ ಎಲ್ಲವೂ ಇದೆ, ಈಶ್ವರನ ಅಧೀನವಾಗಿ ಎಲ್ಲವೂ ಇದೆ. ಹಾಗಾಗಿ ಈಶ್ವರ ಎಲ್ಲವೂ ವಶದಲ್ಲಿ ಇಟ್ಕೊಂಡಿದ್ದಾನೆ, ಅದಕ್ಕೆ ವಶಿ ಅಂತ. ಯಾರಲ್ಲಿ ಎಲ್ಲವೂ ಯಾರ ವಶದಲ್ಲಿ ಎಲ್ಲವೂ ಇದೆಯೋ ಅವನು ವಶಿಯಾಗಿದ್ದಾನೆ, ಇವರೆಲ್ಲ ಅವ್ರ ವಶದಲ್ಲಿದ್ದಾರೆ ಅಂತ ಅರ್ಥ. ಹಾಗಾಗಿ ಅವನು ವಶಿ ಅಂತ. ಹಾಗಾಗಿ ಜೀವತ್ವ ಹೇಗೆ ಭ್ರಾಂತಿ ಕಲ್ಪಿತವೋ ಅದೇ ತರ ವಶಿತ್ವ ಇತ್ಯಾದಿಗಳು ಕೂಡ ಭ್ರಾಂತಿ ಕಲ್ಪಿತಿವೆ. ಆಗಿದ್ರು ಕೂಡ ಏತೆ ಸಮೀಚೀನಾಹ ಸ್ವಪ್ನೆ ಪುತ್ರಾತ್ಯಯೋ ಯಥಾ. ಹಾಗಾಗಿ ಪುತ್ರಾನ್ವಯೋ ಯಥಾ. ಹಾಗಾಗಿ ಆದ್ರೂ ಕೂಡ ಇದು ಚೆನ್ನಾಗಿರೋದೆ. ಅಂದ್ರೆ ಏನು, ಈ ಒಂದು ವಶಿತ್ವ ಅಂತ ಇದೆಯಲ್ಲ ಅದೆಲ್ಲ ಸರಿಯಾಗಿರೋದೆ, ಅದ್ರಲ್ಲಿ ದೋಷ ಇಲ್ಲ. ಜೀವತ್ವ ಅನ್ನೋದ್ರಲ್ಲೇ ದೋಷ ಇದೆ. ಯಾಕಂದ್ರೆ ನಾನು ಕರ್ತ ಭೋಕ್ತ ಅಂತ ಇರೋದ್ರಿಂದ ನಾನು ಸಂಸಾರಿ ಅಂತ ಆಗ್ತಾ ಇದ್ದೀನಿ, ಮತ್ತೆ ಹುಟ್ಟು ಸಾವು ಬರ್ತಾ ಇದೆ. ಅದೇ ಈಶ್ವರನ ವಿಷಯಕ್ಕೆ ಆತರ ಅವನು ಯಾವುದೇ ಒಂದು ಅಜ್ಞಾನಕ್ಕೆ ಅವನು ಪಾತ್ರನಾಗಿಲ್ಲ. ಹಾಗಾಗಿ ಅವನು ಎಲ್ಲಕ್ಕೂ ಅವನು ಯಜಮಾನಾಗಿದ್ದಾನೆ. ಅದಕ್ಕೆ ಅವ್ನಿಗೇನು ಕೊರತೆ ಇಲ್ಲ, ಆದ್ರೆ ಇವನು ಕೊರತೆ ಇದೆ. ಹಾಗಾಗಿ ಅದಕ್ಕೆ ಸ್ವಪ್ನೆ ಪುತ್ರಾತ್ಯಯೋ ಯಥಾ ಅಂತ ಹೇಳ್ತಾರೆ, ಪುತ್ರಾನ್ವಯೋ ಯಥಾ. ಇದಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸತ್ಯ ಅಲ್ಲದೆ ಇದ್ರು ಕೂಡ ಯಾವ್ದು ಒಳ್ಳೇದು ಅಂತ ನಮ್ಗೆ ಅನ್ಸ್ಕೊಂಡಿದ್ವೋ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಸ್ವಪ್ನದಲ್ಲಿ ಒಬ್ಬ ಸ್ವಪ್ನದಲ್ಲಿ ಒಬ್ಬನಿಗೆ ಮಗ ಹುಟ್ಟಿದ ಅಂತ ಹೇಳಿದ್ರೆ ಅವನೇನು ಅದಕ್ಕೆ ದುಃಖ ಪಡೋದಿಲ್ಲ ಅಲ್ವಾ. ಸ್ವಪ್ನದಲ್ಲಿ ಅವನಿಗೆ ಏನಾದ್ರು ಇವ್ನ ಮೇಲೆ ಏನೋ ಅಪವಾದ ಬಂತು ಅಥವಾ ಯಾರು ಬೇಕಾದ್ರೂ ತೀರ್ಕೊಂಡ್ಬಿಟ್ರು ಅಂತ ಸ್ವಪ್ನದಲ್ಲಿ ಬಂದ್ರೆ ಅವಾಗ ಇವನಿಗೆ ದುಃಖ ಆಗುತ್ತೆ. ಆದ್ರೆ ಸ್ವಪ್ನದಲ್ಲಿ ಒಬ್ಬನಿಗೆ ಒಂದು ಮಗ ಹುಟ್ಟಿದಾನೆ ಅಂತ ಏನಾದ್ರು ಬಂದ್ರೆ ಅವನೇನು ದುಃಖ ಪಡೋದಿಲ್ಲ. ಆತರ ಹೇಗೆ ಅದು ಒಳ್ಳೇದೇ, ಯದ್ಯಪಿ ಸ್ವಪ್ನ ಅಂದ್ರೆ ಸತ್ಯ ಅಲ್ಲ, ಸತ್ಯ ಬಂದೇ ಇದ್ರು ಕೂಡ ಸ್ವಪ್ನದಲ್ಲಿ ಒಂದು ಒಳ್ಳೇದು ಅಂತ ಬಂದಾಗ ಅದು ಕೆಟ್ಟದು ಅಂತ ಯಾರು ಹೇಳೋದಿಲ್ಲ. ಹಾಗಾಗಿ ಅದೇ ತರನೇ ಈಶ್ವರತ್ವ ಅನ್ನೋದೆಲ್ಲ ಕ್ರಾಂತಿ ಕಲ್ಪಿತವಾಗಿದ್ರು ಕೂಡ ಅದೇನು ದೋಷ ಅಲ್ಲ ಅದು ಅಂತ ಹೇಳುತ್ತೆ. ಸೊ ಇಟ್ ಇಸ್ ದಿ ಮೀನಿಂಗ್, ಅರ್ಥ ಆಗುತ್ತಲ್ಲ ಅದು. ಹಾಗಾಗಿ ಈಶ್ವರತ್ವ ಯದ್ಯಪಿ ಸತ್ಯ ಅಲ್ಲ, ಈಶ್ವರತ್ವ ಅನ್ನೋದೇನು ಯಾಕಂದ್ರೆ ನೋಡಿ, ಪ್ರಪಂಚ ಅಂತ ಒಂದು ನಿಜವಾಗ್ಲೂ ಇದ್ರೆ ಅದಕ್ಕೆ ಅವನು ಒಡೆಯ ಅಂತ ಹೇಳ್ಬೋದು. ಆದ್ರೆ ವೇದಾಂತ ತತ್ವ ಕೊನೆಗೆ ಏನ್ ಹೇಳುದು, ಪ್ರಪಂಚ ಅನ್ನೋದೇ ಸತ್ಯ ಅಲ್ಲ ಅಂತ ಹೇಳ್ತಾ ಇದೆ. ಅವಾಗ ಈಶ್ವರ ಅನ್ನೋದು ಒಡೆಯ ಅಂತ ಹೇಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಆದ್ರೂ ಕೂಡ ಆ ಪ್ರಪಂಚ ಸತ್ಯ ಅಲ್ಲ ಅಂತ ಒಬ್ಬನಿಗೆ ಅವನಿಗೆ ಆತರ ಒಂದು ಬುದ್ಧಿ ಇರುವಾಗ
ಅದು ಸಾರಿ ಸತ್ಯವೇ ಅಂತ ಬುದ್ಧಿ ಇರುವಾಗ, ನಾನು ಜೀವ, ನಾನು ಸಂಸಾರಿ, ಪ್ರಪಂಚ ಸತ್ಯ ಅಂತ ಬುದ್ಧಿ ಇರುವಾಗ ಈಶ್ವರ ಅಂತ ಒಬ್ಬನ್ನ ತೋರಿಸ್ಬೇಕಾಗಿದೆ ಶಾಸ್ತ್ರ. ಯಾತಕ್ಕೆ ಅಂತ ಹೇಳಿದ್ರೆ ನೋಡು, ನೀನು ಈ ಪ್ರಪಂಚವನ್ನ ನೀನು ನೋಡ್ತಾ ಇದೀಯ ಅಂದ್ರೆ ಪ್ರಪಂಚದ ಕಡೆ ನೀನು ಬುದ್ಧಿಯನ್ನು ಕೊಟ್ಬಿಟ್ಟಿದ್ಯಾ. ಅದರಿಂದ ಏನಾಗಿದೆ, ನಿನಗೆ ದುಃಖ, ನಿನಗೆ ಸಫರಿಂಗ್ ಎಲ್ಲ ಇದೆ, ನಿನಗೆ ಎಷ್ಟೋ ಕಷ್ಟಗಳೆಲ್ಲ ಬರ್ತಾ ಇದೆ. ಆದ್ರೆ ನೀನ್ ಯಾವಾಗ ಆ ಸೃಷ್ಟಿ ಕರ್ತ ಅಂತ ಒಬ್ಬನ ಕಡೆ ನೀನ್ ತಿರ್ಕೊಂಡ್ರೆ, ಪ್ರಪಂಚದ ಕಡೆಯಿಂದ ನೀನು ವಿಮುಖ ಆದ್ರೆ ಅವಾಗ ನಿನಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡುತ್ತೆ, ಆ ಸೃಷ್ಟಿ ಕಡೆ ನೀನ್ ತಿರ್ಕೊಂಡಿದ್ಯಾ, ನೀನು ಸೃಷ್ಟಿ ಕರ್ತನ ಕಡೆ ತಿರ್ಕೊಂಡಿದ್ದು ಅಂತ ಹೇಳ್ಬಿಟ್ಟು ಕ್ರಿಯೇಟರ್ ಕಡೆ ತಿರುಗಿಸುತ್ತೆ ಅಂತ. ಅವಾಗ ಏನ್ ಮಾಡ್ಬೇಕಾಗಿದೆ, ಕ್ರಿಯೇಟರ್ ಅಂತ ಒಬ್ಬನ್ನ ಜೀವನ ಮುಂದೆ ಪ್ರೆಸೆಂಟ್ ಮಾಡ್ಬೇಕಾಗಿದೆ. ಅವಾಗ ಕ್ರಿಯೇಟರ್ಗೆ ಬೇಕಾದಷ್ಟು ಶಕ್ತಿಗಳಲ್ಲಾಗಿದೆ, ಅನಂತ ಕಲ್ಯಾಣ ಗುಣಗಳೆಲ್ಲ ಇದೆ ಅದಕ್ಕೆ ಅಂತದೆಲ್ಲ ಹೇಳಿ ಅವನ್ನ ಒಂದು ತುಂಬಾ ಒಂದು ಅಡೋರಬಲ್ ಎಂಟಿಟಿಯಾಗಿ ಅದನ್ನ ತೋರಿಸ್ಬೇಕಾಗಿದೆ. ಹಾಗಾಗಿ ಇಟ್ಸ್ ಗುಡ್ ಒನ್ಲಿ. ಯಾಕಂದ್ರೆ ಅದು ಖಂಡಿತ ಕಷ್ಟಕ್ಕೆ ಇರಲ್ಲ. ಯಾವಾಗ ಒಬ್ಬ ಈಶ್ವರನಿಗೆ ಭಕ್ತಿ ಮಾಡ್ತಾನೋ ಅವಾಗ ಈಶ್ವರ ಏನ್ ಮಾಡ್ತಾನೆ, ಇವನಿಗೆ ತುಂಬಾ ಅನುಗ್ರಹ ಮಾಡ್ತಾನೆ, ಇವನಿಗೆ ಚಿತ್ತಶುದ್ಧಿ ಕೊಡ್ತಾನೆ, ಇವನಿಗೆ ಬೇಕಾದಷ್ಟು ಶ್ರಮ ದಮ ಅದಕ್ಕೆಲ್ಲ ಅನುಕೂಲ ಮಾಡ್ತಾನೆ, ಒಳ್ಳೆ ಶಾಸ್ತ್ರಕ್ಕೆ ಅನುಕೂಲ, ಶಾಸ್ತ್ರ ಶ್ರವಣಕ್ಕೆ ಅನುಕೂಲ ಮಾಡ್ತಾನೆ, ಒಳ್ಳೆ ಗುರುವನ್ನು ಕೊಡ್ತಾನೆ, ಹೀಗೆಲ್ಲ ಮಾರ್ಗದರ್ಶನ ಕೊಡ್ತಾನೆ ಈಶ್ವರ, ಅದೆಲ್ಲ ಮಾಡ್ತಾನೆ. ಅದರಿಂದ ಇವನು ಅದನ್ನ ಪಡ್ಕೊಂಡು ಇವನು ಮುಕ್ತನಾಗೋಗ್ತಾನೆ ಅಂತ. ಹಾಗಾದ್ರೆ ಈಶ್ವರತ್ವ ಅನ್ನೋದು ಯದ್ಯಪಿ ಸತ್ಯ ಅಲ್ಲದೇ ಇದ್ರು ಕೂಡ, ಆತ್ಯಂತಿಕ ಸತ್ಯ ಅಲ್ಲದೇ ಇದ್ರು ಕೂಡ, ಇಟ್ ಇಸ್ ನಾಟ್ ಹಾರ್ಮ್ಫುಲ್, ಇಟ್ ಇಸ್ ನಾಟ್ ಸಮಥಿಂಗ್ ವಿಚ್ ಇಸ್ ಟು ಬಿ ಡಿಸ್ಕಾರ್ಡೆಡ್ ಆರ್ ಇದು ಹೇಳೇ ಅಲ್ಲ ಖಂಡಿತ. ಅದನ್ನೇ ಹೇಳ್ತಾ ಇದ್ದಾರೆ, ಯದ್ಯಪಿ ಅದು ಸತ್ಯ ಅಲ್ಲದೇ ಇದ್ರು ಕೂಡ ಅದು ಒಳ್ಳೇದಕ್ಕೆ, ಇವನು ಒಳ್ಳೇದಕ್ಕೆ ಅದು. ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ, ಸ್ವಪ್ನದಲ್ಲಿ ಒಂದು ಮಗು ಹುಟ್ಟಿತು ಅಂತ ಹೇಳಿದ್ರೆ ಅದೇನು ಸತ್ಯ ಅಲ್ಲ ಅವ್ನು, ಯಾಕಂದ್ರೆ ಎಚ್ಚರ ಆಗಿದ ತಕ್ಷಣ ಅವ್ನಿಗೆ ಗೊತ್ತಾಗುತ್ತೆ ಅದೆಲ್ಲ ಏನು ಇಲ್ವೇ ಇಲ್ಲ ಅಂತ. ಆದ್ರೂ ಕೂಡ ಸ್ವಪ್ನದಲ್ಲಿ ಯಾರೋ ನಮ್ಮ ಮನೆಗೆ ಪೊಲೀಸ್ನವ್ರು ಬಂದ್ರು, ಇದು ಮಾಡಕ್ಕೆ ಇನ್ವೆಸ್ಟಿಗೇಷನ್ ಮಾಡಕ್ ಬಂದ್ರು, ಅಥವಾ ಏನೋ ಇಂಟ್ರಾಗೇಷನ್ ಮಾಡಕ್ ಬಂದ್ರು ಅಂತ ಸ್ವಪ್ನದಲ್ಲಿ ಆದ್ರೆ ಅವ್ನಿಗೆ ಎಷ್ಟು ದುಃಖ ಆಗುತ್ತೆ ಅಲ್ವಾ, ಭಯ ಆಗುತ್ತೆ ಅವ್ನಿಗೆ. ಅಥವಾ ಸ್ವಪ್ನದಲ್ಲಿ ಏನೋ ಫೇಲ್ ಆಗ್ಬಿಟ್ಟಿದ್ದಾನೆ ಪರೀಕ್ಷೆಯಲ್ಲಿ, ಅಥವಾ ಆಫೀಸಲ್ಲಿ ಏನೋ ಒಂದು ಡಿಸಿಪ್ಲಿನ್ ಆಕ್ಷನ್ ತಗೊಳ್ತಾ ಇದ್ದಾನೆ, ಅವ್ನಿಗೆ ತುಂಬಾ ದುಃಖ ಆಗುತ್ತೆ. ಅದು ಯದ್ಯಪಿ ಅದು ಕೂಡ ಸತ್ಯವಲ್ಲ, ಎಚ್ಚರ ಆಗಿದ ತಕ್ಷಣ ಅವ್ನಿಗೆ ಗೊತ್ತಾಗುತ್ತೆ ಇದೆಲ್ಲ ಸದ್ಯ ನಡೀಲಿಲ್ಲ ಅಂತ ಗೊತ್ತಾಗುತ್ತೆ. ಆದ್ರೆ ಸ್ವಪ್ನದಲ್ಲಿ ಒಬ್ಬನಿಗೆ ಮಗ ಹುಟ್ಟಿದ ಅಂತ ಒಂದು ಸಂತೋಷ ಆದ್ರೆ, ಅದು ಎಚ್ಚರ ಆದ್ಮೇಲೆ ಇವನಿಗೆ ಅದು ಸತ್ಯ ಅಲ್ಲ ಅಂತ ಗೊತ್ತಾದ್ರೂ ಕೂಡ ಅವ್ನಿಗೆ ಸ್ವಪ್ನದಲ್ಲಿ ಆಗಿದ್ದು ಖಂಡಿತ ಅದು ಇವ್ನಿಗೆ ದುಃಖಕ್ಕೆ ಕಾರಣ ಅಲ್ಲ. ಅದು ನೀನ್ ಕೊಡ್ತಾ ಇದ್ದಾರೆ, ಆ ಉಪಮಾನ ಕೊಡ್ತಾ ಇದ್ದಾರೆ. ಆಮೇಲೆ ಅತಃ ಏವ ಜಿಜ್ಞಾಸುಂ ಪ್ರರೋಚಯಿತುಂ ಈರಿತೈಹಿ ವಶಿತ್ವಾದ್ಯೈಹಿ ಪ್ರೇರ್ಯತೆ ಅಸೌ ಯಜ್ಞಾದೌ ಜ್ಞಾನ ಸಾಧನೆ ಅಂತ ನೋಡಿದ್ರೆ ಎಷ್ಟು ಚೆನ್ನಾಗಿ ಇವರು ಆ ಉಪನಿಷತ್ತಲ್ಲಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಹೇಳಿರೋ ವಿಷಯವನ್ನ ಇವರು ತುಂಬಾ ಚೆನ್ನಾಗಿ ಒಂದು ಶ್ಲೋಕ ರೂಪದಲ್ಲಿ ಅದನ್ನೇ ನಮಗೆ ಒಂದು ರೀಪ್ಲೇಸ್ ಮಾಡಿ ತೋರಿಸ್ತಾ ಇದ್ದಾರೆ, ಸೊ ದಟ್ ವಿ ಕ್ಯಾನ್ ಅಪ್ರಿಶಿಯೇಟ್ ಇಟ್ ಬೆಟರ್ ಅಂತ. ನೋಡಿ ಅದ್ರಲ್ಲಿ ಏನಿದೆ ಅಂತ ಹೇಳಿದ್ರೆ, ಬೃಹದಾರಣ್ಯಕ ಉಪನಿಷತ್ತಲ್ಲಿ ಅದ್ರ ಬಗ್ಗೆ ಆಮೇಲೆ ಬರ್ತಾ ಇದ್ರು, ಸಮೇತಂ ವೇದಾನುವಚನೇನ ಬ್ರಾಹ್ಮಣ ವಿವಿಧಿಷಂತಿ ಯಜ್ಞೇನ ದಾನೇನ ತಪಸಾ ಅನಾಶಕೇನ ಅಂತ ಒಂದು ಬೃಹದಾರಣ್ಯಕದಲ್ಲಿ ಇದೆ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಆ ಬ್ರಹ್ಮ ಸ್ವರೂಪ ಇದೆಯಲ್ಲ, ಬ್ರಹ್ಮವಿದೆಯಲ್ಲ, ಅದೇ ನಮ್ಮ ವಾಸ್ತವ ಸ್ವರೂಪ, ಅದು ನಮಗೆ ಗೊತ್ತಿಲ್ಲ ಇವಾಗ, ಅದನ್ನ ತಿಳ್ಕೊಬೇಕಾಗಿದೆ ನಮ್ಗೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಬ್ರಹ್ಮಸೂತ್ರ ಫಸ್ಟ್ ಇದೆಯಲ್ಲ, ಅದೇನ್ ಹೇಳುತ್ತೆ ಅಂತ ಹೇಳಿದ್ರೆ, ಬ್ರಹ್ಮವನ್ನ ಕುರಿತು ಒಂದು ವಿಚಾರ ಇವಾಗ ಆಗ್ತಾ ಇದೆ ಅಂತ, ಬ್ರಹ್ಮವನ್ನ ತಿಳ್ಕೊಳ್ಬೇಕಾಗಿರೋ ಒಂದು ವಿಷಯ ಇದು ಅಂತ. ಅವಾಗ ತಿಳ್ಕೊಳ್ಬೇಕಾಗಿರೋ ಒಂದು ವಸ್ತು ಬ್ರಹ್ಮ, ಆದ್ರೆ ನಮ್ಗೆ ಅದು ತಿಳ್ಕೊಬೇಕು ಅಂತ ನಮ್ಗೊಂದು ಇಚ್ಛೆ ಬರ್ಬೇಕಲ್ಲ, ಅದೇ ಬರ್ತಾ ಇಲ್ಲ. ಯಾಕಂದ್ರೆ ಪೂರ್ತಿ ಪ್ರಪಂಚದಲ್ಲೇ ಒಬ್ಬ ಮುಳುಗಿರುವಾಗ ಬ್ರಹ್ಮವನ್ನ ತಿಳ್ಕೊಳಕ್ಕೆ ಯಾರು ಹೋಗ್ತಾರೆ, ಅದನ್ನ ಯಶವಂತ ತಿಳ್ಕೊಳಕ್ ನಮ್ಗೇನು, ನಮ್ಮ ಪಾಡಿಗೆ ನಮ್ಗೆ ನೆಕ್ಸ್ಟ್ ಹೊತ್ತಿಗೆ ಊಟ ಸಿಕ್ಕಿದ್ರೆ ನಮ್ಗೆ ಸಾಕು ಅಂತ ಹೇಳ್ಬಿಟ್ಟು ಅದ್ರಲ್ಲೇ ಬದುಕ್ತಾ ಇರ್ತಾರೆ ಜನ ಎಲ್ಲರೂ. ಆದ್ರೆ ಆ ಬ್ರಹ್ಮವನ್ನ ತಿಳ್ಕೊಂಡ್ರೆ ಮುಕ್ತಿ ಅಂತ ಇರುವಾಗ ಅದ್ರ ಕಡೆ ಯಾರು ಹೋಗೋದೇ ಇಲ್ಲ. ಅದಕ್ಕೆ ಯಾರೊಬ್ರು ಹೇಳಿದ್ರು, ಒಬ್ರು ಪಂಡಿತರು ಒಬ್ರು ಹೇಳಿದ್ರು, ತುಂಬ ತಮಾಷೆ ಹೇಳಿದ್ರು ಇದ್ರ ಬಗ್ಗೆ ಹೇಳ್ತಾ ಇರುವಾಗ, ನೋಡಿ ನೀವು ವೈಕುಂಠ ಅಥವಾ ಒಂದು ಮುಕ್ತಿ ಲೋಕ ಅಂತ ಹೇಳ್ತಾ ಇದ್ದೀರಲ್ಲ, ಅಲ್ಲಿ ಮೊಸರನ್ನ ಉಪ್ಪಿನಕಾಯಿ ಸಿಗುತ್ತಾ ಅಲ್ಲಿ ಅಂತ ಕೇಳ್ತಾರೆ. ಯಾಕಂದ್ರೆ ಅವನು ಇರೋದು ಇದ್ರಲ್ಲೇ, ಈ ಲೆವೆಲ್ ಅಲ್ಲೇ ಇದ್ದಾನ ಅವನಿನ್ನ. ಹಾಗಾಗಿ ಈ ಮೊಸರನ್ನ ಉಪ್ಪಿನಕಾಯಿ ಹಿಂಗೆ ಹೋದ್ರೆ ಒಂದ್ ಕಡೆ ನಾವು ಹೋಗೋದೇ ಬೇಡ ಅಂತ ಅವ್ನಿಗೆ ಇರೋದು. ಹಾಗಾಗಿ ಅದಿದ್ಯಾ ಅಂತ ಕೇಳ್ತಾನೆ ಅವನು. ಹಾಗಾಗಿ ಮುಕ್ತಿ ಇದ್ರೆ ಅದೆಲ್ಲ ಇರೋದಾದ್ರೆ ಸರಿ ಪರವಾಗಿಲ್ಲ ಬರ್ತೀನಿ ಅಂತ ಹೇಳ್ತಾನೆ ಅವನು. ಅದೇ ಇದೆಲ್ಲ ಇಲ್ಲಾಂದ್ರೆ ಅದ್ ಯಾರು ಹೋಗ್ತಾರೆ, ಸಫೇದು ಪೂರ್ತಿ ಬೇಡ ಅಂತಾನೆ. ಹಾಗಾಗಿ ಇವರು ಹೇಳ್ತಾ ಇದ್ದಾರೆ, ಆ ಉಪನಿಷತ್ತು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಆ ಬ್ರಹ್ಮವನ್ನ ತಿಳ್ಕೊಳ್ಬೇಕು ಅಂತ ಒಂದು ಇಚ್ಛೆ ಬರ್ಬೇಕಲ್ಲ ಮನಸ್ಸಲ್ಲಿ, ಆ ಇಚ್ಛೆ ಬರೋದೇ ಒಂದು ದೊಡ್ಡ ವಿಷಯ ಅಂತ ಹೇಳ್ತಾರೆ ಅವರು. ಅದ್ ಇಚ್ಛೆ ಬರಕ್ಕೆ ಒಂದು ಉಪಾಯ ತೋರಿಸ್ಕೊಡ್ತಾರೆ, ಉಪಾಯ ಹೇಳ್ತಾರೆ. ಹಾಗಾದ್ರೆ ಆದ್ರೆ ಆ ಉಪಾಯ ಮಾಡಿದ್ರೇನೆ ಒಬ್ಬನಿಗೆ ಅದ್ರಲ್ಲಿ ಇಚ್ಛೆ ಬರುತ್ತೆ ಅನ್ನೋದನ್ನ ಉಪನಿಷತ್ತಿನ ಒಂದು ಇದನ್ನ ವಿದ್ಯಾರಣ್ಯದಲ್ಲಿ ಬೇರೆ ಒಂದು ಕಡೆ ಹೇಳಿದ್ದಾರೆ. ಹೇಗೆ ಒಬ್ಬನಿಗೆ ಜಾಂಡಿಸ್ ಬಂದಾಗ ಅವನಿಗೆ ಯಾವುದೇ ವಿಷಯ ರುಚಿ ಇರೋದಿಲ್ಲ ಅಲ್ವಾ,
ಜಾಂಡೀಸ್ ಅಂತ ಅವ್ನಿಗೆ ಬಂದ್ಬಿಟ್ಟಿರುವಾಗ ಅವ್ನಿಗೆ ಏನೇ ಒಳ್ಳೆ ತಿಂಡಿ ಪದಾರ್ಥ ತಿನಿಸು ಪದಾರ್ಥ ಕೊಟ್ಟರು ಕೂಡ ಅವ್ನಿಗೆ ಅದನ್ನ ಇಷ್ಟ ಇರೋದೇ ಇಲ್ಲ. ಅವ್ನಿಗೆ ಅದೆಲ್ಲ ಬೇಡವೇ ಬೇಡ ಅಂತ ಅವನು ಅದ್ರಲ್ಲಿ ರುಚಿನೇ ಇರೋದಿಲ್ಲ ಅವ್ನಿಗೆ. ಈ ರುಚಿ ಅಂತ ಶಬ್ದವನ್ನ ಅವರೇ ಹಾಕ್ತಾರೆ ಅವ್ರು. ಹಾಗಾಗಿ ಹೇಗೆ ಆತರ ಇರುತ್ತೋ ಆದ್ರೆ ಅವನಿಗೆ ಈ ಜಾಂಡೀಸ್ ಎಲ್ಲ ಅವ್ನಿಗೆ ಅದು ಕ್ಯೂರ್ ಮಾಡಕ್ಕೆ ಏನು ಔಷಧಿಗಳೆಲ್ಲ ಕೊಟ್ಟು ಅದು ಕ್ಯೂರ್ ಆದ್ಮೇಲೆ ಅವ್ನಿಗೆ ಈ ರುಚಿ ಬರುತ್ತೋ, ಊಟದೆಲ್ಲ ರುಚಿ ಬರುತ್ತೋ, ಆತರ ಸಾಮಾನ್ಯ ಜೀವಿಗಳಿಗೂ ಕೂಡ ಈ ಬ್ರಹ್ಮವನ್ನು ತಿಳ್ಕೊಬೇಕು ಅಂತ ರುಚಿ ಇರೋದೇ ಇಲ್ಲ. ಅವ್ರಿಗೇನೋ ಒಂದು ಜಾಂಡೀಸ್ ಬಂದಿದೆ ಅವ್ರಿಗೆ. ಅದೇನ್ ಜಾಂಡೀಸ್ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಒಂದು ಆದ್ರೆ ಆ ಕಡೆ ಇಟ್ಬಿಡ್ತಾರೆ. ಆದ್ರೆ ಅವ್ರ ಮನಸ್ಸು ಶುದ್ಧವಾಗಿಲ್ಲ ಅಂತ ಅಷ್ಟೇ ಅರ್ಥ. ಹಾಗಾದ್ರೆ ಮನಸ್ಸು ಶುದ್ಧವಾಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಆ ವೇದದಲ್ಲಿ ಹೇಳಿರೋ ಯಜ್ಞ, ದಾನ, ತಪಸ್ಸು, ಆಮೇಲೆ ವೇದಾಧ್ಯಯನ, ಇಂಥದ್ದೆಲ್ಲ ಸ್ವಾಧ್ಯಾಯ ಇಂಥದ್ದೆಲ್ಲ ಮಾಡ್ಬೇಕು ಅಂತ ಹೇಳಿದ್ರು. ಆದ್ರೆ ಯಜ್ಞ, ದಾನ ಇದೆಲ್ಲ ಮಾಡಿದ್ರೆ ಅದು ಪುಣ್ಯಕ್ಕೆ ಕಾರಣವಾಗುತ್ತಲ್ಲ. ಪುಣ್ಯ ಸಿಕ್ಕಿದ್ರೆ ನಮ್ಗೆ ಪುಣ್ಯವನ್ನು ನಾವು ಸೇರಿಸ್ಕೊಂಡ್ರೆ ನಮ್ಗೆ ಪುಣ್ಯ ಲೋಕಕ್ಕೆ ಹೋಗ್ತೀವಿ. ಅಲ್ಲಿ ನಾವು ಭೋಗವನ್ನ ಅನುಭವಿಸ್ತೀವಲ್ಲ, ಪುಣ್ಯ ಮುಗಿದ್ರೆ ವಾಪಸ್ ಬರ್ತೀವಲ್ಲ ಅಂತ ಕೇಳಿದ್ರೆ ಆ ಉಪನಿಷತ್ತು ಇದರ ತತ್ವ ಏನು ಅಂತ ಹೇಳಿದ್ರೆ ಆ ತರ ಒಬ್ಬ ಮಾಡಿದ್ರೆ ಅದೇ ಕರ್ಮಗಳು ಅವನ್ನ ಅಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ. ಆದ್ರೆ ಅವನ ದೃಷ್ಟಿ ಆ ಯಜ್ಞ, ದಾನ, ತಪಸ್ಸು ಇದೆಲ್ಲ ಮಾಡುವಾಗ ಅವನಿಗೆ ದೃಷ್ಟಿ ಆ ಪುಣ್ಯ ಬಗ್ಗೆ ಅಲ್ಲದೆ ಅವನು ಈಶ್ವರ ನನಗೆ ಇದನ್ನ ಮಾಡ್ಬೇಕು ಅಂತ ಹೇಳಿದ್ದಾನೆ ಅಷ್ಟೇನೆ. ಅದಕ್ಕಾಗಿ ನಾನು ಅವನಿಗೆ ಅವ್ನ ಪ್ರೀತಿಯಾಗಿ ನಾನು ಮಾಡ್ತೀನಿ ಹೊರತು ನನಗೆ ಪುಣ್ಯ ಬೇಕು ಅಂತ ಮಾಡ್ತಾ ಇಲ್ಲ ಅಂತ ಒಂದು ಬುದ್ಧಿಯಿಂದ ಮಾಡಿದ್ರೆ ಅದಕ್ಕೆ ಕರ್ಮಯೋಗ ಅಂತ ಹೆಸರು. ಹಾಗಾಗಿ ಕರ್ಮಯೋಗವಾಗಿ ಅವನು ಈ ಯಜ್ಞ, ದಾನ ಇದೆಲ್ಲ ಮಾಡಿದ್ರೆ ಅವ್ನಿಗೇನಾಗುತ್ತೆ, ಚಿತ್ತಶುದ್ಧಿ ಆಗುತ್ತೆ ಅವನಿಗೆ ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕೆ ಅದು ಉಪನಿಷತ್ ವಾಕ್ಯಕ್ಕೆ ತಮೇತಂ ವೇದಾನುವಚನೇನ, ವೇದಾನುವಚನ ಅಂದ್ರೆ ಏನು, ವೇದ ಅಧ್ಯಯನವನ್ನು ಯಾರಿಗೆ ಅಧಿಕಾರ ಇದೆಯೋ ಅವ್ರ ಅಧ್ಯಯನ ಮಾಡೋದು. ಆಮೇಲೆ ಯಜ್ಞ ದಾನೇನ ತಪಸ ಅನಾಶಕೇನ, ಯಜ್ಞ ಮಾಡಕ್ಕೆ ಯಾಕೆ ಅಧಿಕಾರ ಇದೆಯೋ ಅವ್ರ ಅದಕ್ಕೆ ಯಜ್ಞ ಮಾಡ್ಬೇಕು. ದಾನ ಮಾಡೋದು, ತಪಸ್ಸು ಅಂದ್ರೆ ಉಪವಾಸಾದಿ ತಪಸ್ಸುಗಳು ಇದೆಲ್ಲ ಮಾಡುವಾಗ ಅನಾಶಕೆ ಇದೆಲ್ಲ ಮಾಡಿದ್ರೆ ಅವನಿಗೆ ತಮೇತಂ ವೇದಾನುವಚನೇನ ಬ್ರಾಹ್ಮಣ ವಿವಿಧಿಶಂತಿ ಅಂತ ಇದೆ. ವಿವಿಧಿಷ ಅಂತ ಹೇಳಿದ್ರೆ ಏನು, ವೇದಿತು ಇಚ್ಛಾ ವಿವಿಧಿಷ, ಆ ಬ್ರಹ್ಮವನ್ನು ತಿಳ್ಕೋಬೇಕು ಅಂತ ಒಂದು ಇಚ್ಛೆ ಇದೆಯಲ್ಲ ಅದಕ್ಕೆ ವಿವಿಧಿಷ ಅಂತ ಹೇಳ್ತಾರೆ. ಜಿಜ್ಞಾಸ ಅಂತಾನು ಹೇಳ್ಬೋದು. ಹಾಗಾಗಿ ಆ ವಿವಿಧಿಷ ಉಂಟಾಗ್ಬೇಕಾದ್ರೆ ಇಂಥದ್ದೆಲ್ಲ ಮಾಡ್ಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಅದಕ್ಕೇನೆ ಆ ಬ್ರಹ್ಮವನ್ನ ಒಬ್ಬ ಪಡ್ಕೋಬೇಕು ಅದನ್ನ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಷ್ಟೋ ಜನ್ಮ ಆಗುತ್ತೆ ಅಂತೆಲ್ಲ ಹೇಳಿದಾರಲ್ಲ, ಇದೇ ಕಾರಣ. ಯಾಕಂದ್ರೆ ಒಂದೇ ಜನ್ಮದಲ್ಲಿ ಇಷ್ಟು ಆಗ್ಬಿಡೋದಿಲ್ಲ. ಹಾಗಾಗಿ ಅವನು ಅದಕ್ಕೆ ಭಗವತ್ಪಾದರು ಕೂಡ ಬೇರೆ ಕಡೆ ಎಲ್ಲ ಭಾಷೆದಲ್ಲೆಲ್ಲ ಹೇಳಿದ್ದಾರೆ, ಒಬ್ಬನಿಗೆ ಒಂದು ಒಳ್ಳೆ ಗುರು ಸಿಕ್ಕಿ ಈ ವೇದಾಂತ ಮಾರ್ಗದಲ್ಲಿ ಅವ್ನು ಬರಬೇಕು ಅಂತ ಹೇಳಿದ್ರೆ ಅವ್ನಿಗೆ ಹಿಂದೆ ಎಷ್ಟೋ ಜನ್ಮಗಳಲ್ಲಿ ಮಾಡಿರೋ ಪುಣ್ಯದ ಫಲವಾಗಿ ಅದು ಸಿಗುತ್ತೆ ಅಂತ ಹೇಳ್ತಾರೆ. ಇವಾಗ ಪುಣ್ಯ ಅಂತ ಹೇಳಿದ ತಕ್ಷಣ ನಮ್ಗೆ ವಿವೇಕಶ್ರೀರಾಮಯ್ಯ ಕೂಡ ಮೊದಲನೇ ಶಬ್ದಕ್ಕೆ ಬರ್ತಲ್ಲ. ಹಾಗಾಗಿ ಅನಂತ ಪುಣ್ಯ ಫಲವು ಅನಂತ ಪುಣ್ಯ ಫಲ ಇದ್ದವನಿಗೆ ಈ ಒಂದು ಮುಕ್ತಿಯನ್ನು ಶತಕೋಟಿ ಜನ್ಮ ಸುಖತೆ ಪುಣ್ಯ ವಿನಾ ಲಭ್ಯತೆ ಅಂತ ವಿವೇಕಶ್ರೀರಾಮಯ್ಯ ಮೊದಲನೇದೇ ಇದೆ. ಹಾಗಾಗಿ ಇದು ಪುಣ್ಯದ ಒಂದು ಇದು. ಆದ್ರೆ ಆತ್ಮಜ್ಞಾನ ಅನ್ನೋದು ಪುಣ್ಯದ ಫಲವ ಅಂತ ಕೇಳಿದ್ರೆ ಆ ಅರ್ಥದಲ್ಲ. ಆ ಪುಣ್ಯವನ್ನು ಮಾಡಿ ಸ್ವರ್ಗಲೋಕಕ್ಕೆ ಹೋಗ್ತಾನೆ, ಅಲ್ಲಿ ಅದು ಖರ್ಚಾಗಿ ವಾಪಸ್ ಬರ್ತಾನೆ ಅಂತ ಆ ರೀತಿಯ ಅದು ಪುಣ್ಯ ಅಲ್ಲ. ಅದು ಈ ಪುಣ್ಯ ಅನ್ನೋದು ಜ್ಞಾನವನ್ನೇ ಕೊಡೋ, ಮುಕ್ತಿಯನ್ನೇ ಕೊಡೋ ಒಂದು ಪುಣ್ಯ ಅನ್ನೋದು ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ಇವ್ರು ಹೇಳ್ತಾ ಇದ್ದಾರೆ, ಅತಃ ಏವ ಹಿ ಜಿಜ್ಞಾಸು ಆಗಿದ್ದಾನಲ್ಲ, ಯಾರು ಬ್ರಹ್ಮವನ್ನು ತಿಳ್ಕೋಬೇಕು ಅಂತ ಇದ್ದಾನಲ್ಲ ಅವನಿಗೆ ಪ್ರರೋಚಯಿತಂ, ಅವನ್ನ ಅಟ್ರಾಕ್ಟ್ ಮಾಡಕ್ಕಾಗಿ ಏನಿತೈಹಿ ವಶಿತ್ವಾದ್ಯೈಹಿ ಪ್ರೇರ್ಯತೆ ಅಸೌ. ಹಾಗಾದ್ರೆ ಏನಾಯ್ತು, ಆ ಈಶ್ವರ ಅಂತವಪ್ಪ ಇಂಥವನು ನಿನ್ಗೆ ಎಲ್ಲವನ್ನೂ ಕೊಡ್ತಾನೆ, ಅವನು ನೀನ್ ಅವನ ಕಡೆ ಬಾಸ್ ಸಾಕು ನಿನ್ಗೆ ಎಲ್ಲವನ್ನೂ ಕೊಡ್ತಾನೆ ಅಂತ ಆತರ ಮಾಡಿದಾಗ ಅವ್ನು ಏನ್ ಮಾಡ್ತಾನೆ, ಸರಿ ನಾವು ಇಲ್ಲಿ ಇದ್ಕೊಂಡು ಅವ್ನು ಏನೋ ನಾನು ಎಲ್ಲ ಕೆಲಸ ಮಾಡ್ತಾನೆ, ಅವ್ನ ಇನ್ನೊಂದು ಸ್ವಲ್ಪ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾನೆ, ಆಮೇಲೆ ನನ್ನ ರಿಟೈರ್ ಆದ್ಮೇಲೆ ಕಳಿಸ್ಬಿಡ್ತಾನೆ. ಆದ್ರೆ ಈಶ್ವರ ಏನೇನ್ ಬೇಕೋ ಅದೆಲ್ಲೋ ಕೊಡ್ತಾನೆ, ನನಗೆ ಮುಕ್ತಿ ಕೂಡ ಕೊಡ್ತಾನೆ ಅಂತ ಒಂದು ಬುದ್ಧಿ ನಿಮ್ಗೆ ಬಂದಾಗ ಏನ್ ಮಾಡ್ತಾನೆ, ಸರಿ ಅವ್ನು ಏನ್ ಹೇಳಿದಾನೋ ಅದನ್ನ ಮಾಡ್ತೀನಿ ನಾನು ಅಂತ ಬರ್ತಾನೆ. ಅವಾಗ ಅವ್ನೇನ್ ಹೇಳ್ತಾನೆ, ನೀನು ಯಜ್ಞ, ದಾನ, ತಪಸ್ಸು ಇದೆಲ್ಲವೂ ಕೂಡ ಈಶ್ವರಾರ್ಪಣ ಬುದ್ಧಿಯಿಂದ ನೀನ್ ಮಾಡು ಅಂತ ಅವ್ನು ಹೇಳಿದ್ದಾನೆ. ಅವಾಗ ಇವನು ಅದನ್ನ ಮಾಡಕ್ ಮುಂದಾಗ್ತಾನೆ. ಮುಂದಾಗತ್ತೆ ಏನಾಗುತ್ತೆ, ಇವನಿಗೆ ಅದ್ರ ಫಲವೆಲ್ಲ ಇಲ್ಲಿ ಸಿಗುತ್ತೆ, ಒಳ್ಳೆ ಸತ್ಸಂಗ ಸಿಗುತ್ತೆ, ಅವನಿಗೆ ಶಮನಮಾನಿಗಳೆಲ್ಲ ಉಂಟಾಗುತ್ತೆ, ಒಳ್ಳೆ ಗುರು ಮಾರ್ಗದರ್ಶನ ಮಾಡಲು ಸಿಗ್ತಾರೆ, ಈತ ಒಳ್ಳೆ ಒಂದು ಶಾಸ್ತ್ರವನ್ನ ಕೇಳೋ ಒಂದು ಸುಕೃತ ಎಲ್ಲ ಸಿಗುತ್ತೆ ಅವನಿಗೆ. ಸುಕೃತ ಅಂದ್ರೆ ಅದೇನೆ. ಹಾಗಾಗಿ ಅದಕ್ಕಾಗಿ ಇವ್ರು ನೋಡಿ ವಿದ್ಯಾರ್ಥಿಗಳು ಎಲ್ಲ ಬಿಚ್ಚೆ ಬಿಡ್ತಾ ಇದ್ದಾರೆ, ಏನೋ ಮುನ್ಸಿಪಾಲಿ ಮಾಡ್ತಾನೆ ಇಲ್ಲ, ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಅವರು. ಈ ಒಂದು ಕಾರಣದಿಂದಲೇ ಈಶ್ವರ ಅನ್ನೋನ್ನ ಯಾತಿಕೆ ಇವ್ನ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ನಿಗೆ ಬೇಕಾದಷ್ಟು ಗುಣಗಳೆಲ್ಲ ಇದೆ, ಪುನಃ ಪೂರ್ಣ ಅವನು ಅಂತೆಲ್ಲ ಹೇಗೆ ಯಾಕೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವಿತ್ ಡ್ಯೂ ಟು ಅಟ್ರಾಕ್ಟ್ ಹಿಮ್ ಟುವರ್ಡ್ಸ್ ದ ಈಶ್ವರ. ಅಟ್ರಾಕ್ಟ್ ಆದಾಗ ಏನಾಗ್ತಾನೆ, ಹಾಗಾದ್ರೆ ಈಶ್ವರ ಮಾಡಿದ್ದನ್ನ ಅವ್ನು ಮಾಡು ಅಂತ ಹೇಳಿದ್ದನ್ನ ನಾನು ಮಾಡ್ತೀನಿ, ಅವ್ನು ಮಾಡ್ಬೇಡ ಅಂತ ಹೇಳಿದ್ದನ್ನ ನಾನು ಮಾಡೋದಿಲ್ಲ ಅಂತ ಅವನು ಬರ್ತಾನೆ. ಅವಾಗ ಏನಾಯ್ತು, ಡಿಸಿಪ್ಲಿನ್, ಅವ್ನಿಗೆ ಸೆಲ್ಫ್ ಡಿಸಿಪ್ಲಿನ್ ಸಿಗುತ್ತೆ. ಆ ಡಿಸಿಪ್ಲಿನ್ ಮೈಂಡ್ ಅಲ್ಲಿ ಏನಾಗುತ್ತೆ, ಒಳ್ಳೊಳ್ಳೆ ಭಾವನೆಗಳೆಲ್ಲ ಉಂಟಾಗುತ್ತೆ, ಈ ಒಳ್ಳೆ ತತ್ವವನ್ನು ತಿಳ್ಕೋಬೇಕು ಅಂತ ಒಂದು ಇಚ್ಛೆ ಉಂಟಾಗುತ್ತೆ. ಹಾಗಾಗಿ ಅವನು ಅಲ್ಟಿಮೇಟ್ಲಿ ಸಕ್ಸೀಡ್ ಇನ್ ನೋಯಿಂಗ್ ದಿ ಟ್ರೂತ್ ಅಂತ ಇದೆ. ಹಾಗಾಗಿ ಹೇಳ್ತಾ ಇದ್ದಾರೆ, ಆ ಈಶ್ವರನ ಬಗ್ಗೆ ಅಥವಾ ಈಶ್ವರನ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಅದನ್ನ ಯಾತಕ್ಕೆ ಶಾಸ್ತ್ರ ಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಕಾರಣಕ್ಕಾಗಿ, ಲೆಟ್ ದಿ ಆಸ್ಪಿರೆಂಟ್ ಬಿ ಅಟ್ರಾಕ್ಟೆಡ್ ಟುವರ್ಡ್ಸ್ ದಟ್ ಅಂಡ್ ದೆನ್ ಗೋ ಇನ್ ದಟ್ ಪಾತ್ ಅಂತ.
ಹಾಗಾಗಿ ವಶಿತ್ವಾದಿಯಾಗಿ ಪ್ರೇರ್ಯತೆ ಅಸೌ ಯಜ್ಞಾದೌ ಜ್ಞಾನ ಸಾಧನೆ. ಹಾಗಾದ್ರೆ ಏನಾಯ್ತು, ಜ್ಞಾನಕ್ಕೆ ಸವಾಗಿರೋ ಯಜ್ಞ ಇದೆಲ್ಲ ಅದ್ರಲ್ಲಿ ಹೇಳ್ತಾರೆ ನೋಡ್ರಿ. ಇವಾಗ ಯಜ್ಞಾದಿಗಳೆಲ್ಲ ಸಾಮಾನ್ಯವಾಗಿ ಯಾತಕ್ ಮಾಡ್ತಾರೆ, ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಮಾಡ್ತಾರೆ. ಆದ್ರೆ ಇವ್ರು ಏನ್ ಹೇಳ್ತಾ ಇದಾರೆ, ಜ್ಞಾನ ಸಾಧನ ಅಂತ ಹೇಳ್ತಾ ಇದ್ದಾರೆ. ಜ್ಞಾನಕ್ಕೆ ಸಾಧನವಾಗುತ್ತೆ ಯಜ್ಞಗಳು. ಹಾಗಾದ್ರೆ ಏನಾಯ್ತು, ಒಂದೇ ಯಜ್ಞ, ಒಂದೇ ಅಗ್ನಿಹೋತ್ರ ಅನ್ನೋದು ಒಬ್ಬ ಕಾಮ್ಯಾಗ್ನಿಹೋತ್ರ ಅಂತ ಆಗುತ್ತೆ, ನಿತ್ಯಾಗ್ನಿಹೋತ್ರ ಅಂತ ಆಗುತ್ತೆ. ಕಾಮನಿಂದ ಮಾಡಿದ್ರೆ ಅವನಿಗೆ ಪುಣ್ಯ ಬಂದು ಕೊಡುತ್ತೆ, ಆ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಸ್ವರ್ಗಕ್ಕೆ. ಆದ್ರೆ ಅವನು ನಿತ್ಯಾಗ್ನಿಹೋತ್ರ, ಇದು ನಿತ್ಯ ಕರ್ಮ ನಿಮ್ಗೆ ಅಂತ ಹೇಳ್ಬಿಟ್ಟು ಈ ಒಂದು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದ್ರೆ ಅದವನಿಗೆ ಅತ್ಯಂತ ಶುದ್ಧತೆಯನ್ನು ಕೊಡುತ್ತೆ, ಅದು ಮನಸ್ಸಿಗೆ ಶುದ್ಧತೆಯನ್ನು ಕೊಡುತ್ತೆ. ಅದರ ಮೂಲಕ ಅವನು ತತ್ವವನ್ನು ತಿಳ್ಕೊಳ್ಳಕ್ಕೆ ಅವನಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಇವರು ಬಿಚ್ಚಿ ಹೇಳ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಹೀಗೆ ಓಪನ್ ಆಗಿ ಹೇಳೋದು ಎಲ್ಲೂ ನಾವು ನೋಡೋದೇ ಇಲ್ಲ. ಉಪನಿಷತ್ ಮಾತ್ರ ನೋಡಿದ್ರೆ ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ. ಆದ್ರೆ ಇವ್ರೇನ್ ಮಾಡಿದ್ದಾರೆ, ಉಪನಿಷತ್ತಿನ ಸಾರವನ್ನೆಲ್ಲ ಇವರು ತಿಳ್ಕೊಂಡಿದ್ದಾರೆ. ಸೊ ಒಂದು ಸಂಪ್ರದಾಯದಿಂದ ಬಂದಿದ್ದ ಒಂದು ವಿದ್ಯೆಯನ್ನು ಪಡ್ಕೊಂಡು ಅವರು ಈ ವಿದ್ಯೆ ತಿಳ್ಕೊಂಡು ಅವ್ರು ನಮ್ಗೆ ಏನ್ ಮಾಡ್ತಾ ಇದ್ದಾರೆ, ಇದರ ಶ್ಲೋಕ ರೂಪದಲ್ಲಿ ಅವ್ರು ತೋರಿಸ್ಕೊಡ್ತಾ ಇದ್ದಾರೆ. ಜೀವಧರ್ಮಾಃ ಚ ಈಶಧರ್ಮಾಃ ಸಂತಿ ಇತಿ ಏತತ್ ನಮೇ ಮತಂ ಅಸತಾಮೇವ ತೇಷಾಂ ತು ಭಾನಂ ಮಾಯಿಕಮಿಷ್ಯತೆ. ಇವಾಗ ಹೇಳ್ತಾ ಇದ್ದಾರೆ ನೋಡಿ, ಇನ್ನೊಂದು ರಹಸ್ಯವನ್ನ ಇವರು ವಿದ್ಯಾರ್ಥಿಗಳು ತಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಏನಂದ್ರೆ, ನೋಡು, ನಾನು ಈ ತರ ಹೇಳಿದ್ರಿಂದ ನನಗೆ ಜೀವ ಅಂತ ಒಬ್ಬ ಇದ್ದಾನೆ, ಈಶ್ವರ ಅಂತ ಒಬ್ಬ ಇದ್ದಾನೆ ಅಂತ ನಾನು ನಾನು ಅದರ ಒಪ್ಪಿದ್ದೀನಿ ಅಂತ ಅನ್ಕೋಬೇಡಿ ಯಾರು ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಟಿಮೇಟ್ಲಿ ಏನು, ಜೀವ ಈಶ್ವರ ಅಂತ ಭಿನ್ನವಾಗಿ ಯಾರು ಇಲ್ವೇ ಇಲ್ಲ. ಒಂದೇ ತತ್ವ, ಬ್ರಹ್ಮತತ್ವ ಮಾತ್ರ ಇರೋದು. ಅದೇನೆ ಜೀವನಾಗಿ ಇವಾಗ ತೋರ್ಕೊಳ್ತಾ ಇದೆ ಅಂತ ಹೇಳ್ಬಿಡ್ತಾರೆ ಮುಂಚೆನೆ. ಅದರಿಂದ ನಾನು ಈ ತರ ಇವಾಗ ಹೇಳ್ತೇನೆ ಅನ್ನೋ ಕಾರಣದಿಂದ ಜೀವ ಅಂತ ಒಬ್ಬ ಇದ್ದಾನೆ, ಈಶ್ವರ ಅಂತ ಒಬ್ಬ ಇದ್ದಾನೆ, ಬೇರೆ ಬೇರೆ ಇಬ್ಬರು ಇದ್ದಾರೆ ಅಂತ ನಾನು ಒಪ್ಪಿದ್ದೀನಿ ಯಾರು ತಿಳ್ಕೊಬಾರ್ದು ಅಂತ ಅದನ್ನ ನಮ್ಗೆ ಒಂದು ಡಿಸ್ಕ್ಲೈಮರ್ ಅಂತ ಹೇಳ್ತೀವಲ್ಲ, ಅದನ್ನ ಕೊಡ್ತಾ ಇದ್ದಾರೆ ಅವರು. ಜೀವಧರ್ಮಾಃ ಚ ಈಶಧರ್ಮಾಃ ಸಂತಿ ಇತಿ ಏತತ್ ನ ಮೇ ಮತಂ ಅಸತಾಮೇವ ತೇಷಾಂ ತು ಭಾನಂ ಮಾಯಿಕಂ ಇಚ್ಛಿಷ್ಯತೆ. ಹಾಗಾದ್ರೆ ಅಸತಾಂ ಅಂದ್ರೆ ಏನು, ಯಾರಿಗೆ ಒಳ್ಳೆ ವ್ಯುತ್ಪತ್ತಿ, ಅದೇ ಶಾಸ್ತ್ರ ವ್ಯುತ್ಪತ್ತಿ, ಆಮೇಲೆ ಒಳ್ಳೆ ಒಂದು ತತ್ವದ ತಿಳುವಳಿಕೆ ಇಲ್ವೋ ಅವ್ರು ಮಾತ್ರನೇ ಜೀವ ಧರ್ಮ ಅಂತ ಕೆಲವಿದೆ, ಈಶ್ವರ ಧರ್ಮ ಅಂತ ಕೆಲವಿದೆ ಅಂತ ಅವರು ನಂಬ್ತಾ ಇರ್ತಾರೆ. ಅಂದ್ರೆ ಅವರು ಅವ್ರು ತಿಳ್ಕೊಂಡಿಲ್ಲ, ತಿಳುವಳಿಕೆ ಇಲ್ಲ ಅವ್ರಿಗೆ. ಆದ್ರೆ ಅದು ಮಾಯಿಕ, ಅದು ಸತ್ಯವಲ್ಲ ಅದು ಅಂತ ಹೇಳ್ತಾರೆ. ಮುಂಚೆನೆ ಹೇಳ್ಬಿಟ್ರಲ್ಲ, ಜೀವ ಹೇಗೆ ಸಂಸಾರಿ ಕರ್ತ ಹೋಗ್ತಾ ಅಂತ ಅನ್ಕೊಂಡಿದ್ದಾನೆ, ಅದೇ ತರ ಈಶ್ವರನಲ್ಲಿ ಹೇಳ್ತಾ ಇರೋ ಧರ್ಮಗಳು ಕೂಡ ಸತ್ಯವಲ್ಲ ಅಂತ ಹೇಳಿದ್ರು. ಬಟ್ ಒಳ್ಳೆ ತಿಗೇಸ್ ಏನು ಅಂದ್ರೆ, ಜೀವ ಅನ್ನೋನು ಅವನ ಮೋಹಕ್ಕೆ ಒಳಗಾಗಿ ಅಜ್ಞಾನದಿಂದ ಅವನು ನಾನು ಕರ್ತ ಹೋಗ್ತಾ ಅಂತಿದ್ದಾನೆ. ಆದ್ರೆ ಈಶ್ವರನಿಗೆ ಅವನಿಗೆ ಅಜ್ಞಾನ ಇಲ್ಲವೇ ಇಲ್ಲ. ಹಾಗಾಗಿ ಈಶ್ವರನಿಗೆ ಆ ಧರ್ಮಗಳೆಲ್ಲ ಇರೋದು ಶಾಸ್ತ್ರ ಅವನ ಮೇಲೆ ಆ ಧರ್ಮಗಳೆಲ್ಲ ಅದು ಅಭ್ಯಾಸ ಮಾಡಿ ಅಂತ ಒಂದು ಈಶ್ವರನ ಪ್ರೆಸೆಂಟ್ ಮಾಡುತ್ತೆ. ಸೊ ಈಶ್ವರನಿಗೆ ಮುಕ್ತಿ ಪಡ್ಕೋಬೇಕು ಅಂತ ಅಥವಾ ಏನಿಲ್ವೇ, ನಾವು ಮುಕ್ತ ಸ್ವರೂಪವೇ ಆಲ್ರೆಡಿ ಹಾಗೆ ಪ್ರೆಸೆಂಟ್ ಮಾಡೋದು. ಈಶ್ವರನಿಗೆ ಅಜ್ಞಾನ ಇಲ್ಲ, ಆದ್ರೆ ಜೀವನಿಗೆ ಮಾತ್ರ ಅಜ್ಞಾನ ಇದೆ. ಹಾಗಾಗಿ ಜೀವನಿಗೆ ಕೆಲವು ಆಟ್ರಿಬ್ಯೂಟ್ಸ್ ಇದೆ, ಈಶ್ವರನಿಗೆ ಕೆಲವರು ಆಟ್ರಿಬ್ಯೂಟ್ಸ್ ಇದೆ. ಅಂದ್ರೆ ಎರಡನ್ನೂ ಕೂಡ ನಾನು ಬೇರೆ ಬೇರೆಯಾಗಿದೆ ಅಂತ ನಾನು ಒಪ್ತೀನಿ ಅಂತ ಅಲ್ಲ. ಬಟ್ ಅಟ್ ದಿ ಬಿಗಿನಿಂಗ್ ಇದನ್ನ ಹೇಳ್ಬೇಕಾಗಿದೆ ನಾವು. ಅದರಿಂದ ನಾವು ಎರಡನ್ನೂ ಕೂಡ ಹೇಳಿದ್ವಿ ಅಷ್ಟೇ ಹೊರತು ಎರಡು ಇದೆ ಅಂತ ನಿಜವಾಗ್ಲೂ ಯಾರು ಅನ್ಕೋಬಾರ್ದು ಅಂತ ಅದನ್ನು ಕೂಡ ತಿಳಿಸ್ತಾ ಇದ್ದಾರೆ. ಕಾದಾಚಿತ್ಕಿ ಸತೋ ಅಸತ್ತ ಇತಿ ಏಷ ನಾಶೋ ನ ತೇಷು ಅತಃ ಕಾಲತ್ರಯ ಸತ್ವ ಬೋಧರೂಪೋ ಬಾಧಃ ತು ಸಂಭವೇ. ಹೇಳ್ತಾರೆ, ಕಾದಾಚಿತ್ಕಿ ಸತಃ ಅಸತ್ತ ಇತಿ ಏಷೋ ನಾಶೋ ಏಷಃ ನಾಶೋನ ತೇಷು ಅತಃ. ನೋಡಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಈಶ್ವರ ಧರ್ಮ ಮತ್ತು ಜೀವ ಧರ್ಮ ಅಂತ ಇದೆಯಲ್ಲ, ಅದು ಕೆಲವು ಸತಿ ಇರುತ್ತೆ, ಕೆಲವು ಸತಿ ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ಆತರ ಇದ್ದೇ ಇಲ್ಲ. ಅದು ಯಾವಾಗ್ಲೂ ಇರ್ತಾ ಇರುತ್ತೆ. ಅದು ಇವನಿಗೆ ಮುಕ್ತಿ ಬರೋ ತನಕ ಈ ಜೀವನಿಗೆ ಜೀವ ಧರ್ಮಗಳೆಲ್ಲ ಇರ್ತಾ ಇರುತ್ತೆ. ಈಶ್ವರನಿಗೆ ಎಲ್ಲಿ ತನಕ ಈ ಸಂಸಾರ ಅಂತ ಪ್ರಪಂಚ ಅಂತ ಇರುತ್ತೋ ಅಲ್ಲಿ ತನಕ ಅವನ ಧರ್ಮಗಳು ಇರ್ತಾ ಇರುತ್ತೆ. ಒಬ್ಬ ಮುಕ್ತಿ ಹೊಂದ್ಬಿಟ್ಟ ಅಂತ ಹೇಳ್ಬಿಟ್ಟು ಬಾಕಿ ಅವ್ರಿಗೆಲ್ಲ ಏನು ಇಲ್ಲ, ಅವ್ರಿಗೆಲ್ಲ ಸಂಸಾರ ಇದೆಯಲ್ಲ. ಹಾಗಾಗಿ ಅದಕ್ಕಾಗಿ ಈಶ್ವರ ಇರ್ಲೇಬೇಕಾಗುತ್ತೆ. ಹಾಗಾಗಿ ಅದು ಎರಡು ಕೂಡ ಹೋಗೋದಿಲ್ಲ. ಆದ್ರೆ ಜ್ಞಾನದಿಂದ ಈ ಎರಡು ಧರ್ಮಗಳು ಕೂಡ ಸತ್ಯವಲ್ಲ ಅಂತ ತಿಳ್ಕೊಳ್ಳೋದು ಸರಿಯಾದ ಒಂದು ಮಾರ್ಗ ಅಂತ ತಿಳಿಸ್ತಾ ಇದ್ದಾರೆ. ಕಾಲತ್ರಯ ಅಸತ್ವ ಬೋಧ ರೂಪೋ ಬಾಧಹಾತು ಸಂಭವೇ. ಆದ್ರೆ ಎರಡು ಕೂಡ, ಯಾವ್ದು ಈಶ್ವರ ಧರ್ಮ ಆಗ್ಲಿ ಜೀವ ಧರ್ಮ ಆಗ್ಲಿ, ಎರಡು ಕೂಡ ಮೂರು ಕಾಲದಲ್ಲೂ ಕೊಡೋದು ನಿಜ ಅಲ್ಲ ಅಂತ ತಿಳ್ಕೊಂಡಿದೆಯಲ್ಲ, ಅದೇ ಸರಿಯಾದ ಒಂದು ಜ್ಞಾನ ವ್ಯವಸ್ಥೆ. ಅದು ಇದೆ ಇದು ಇದೆ ಅಂತ ತಿಳ್ಕೊಳ್ಳೋದು ಅದು ಜ್ಞಾನ ಅಲ್ಲ, ಅದು ಅಜ್ಞಾನವೇ ಅದು ಅಂತ ಹೇಳೋದು. ಸೊ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ನೋಡಿ, ನಿಮಗೆ ತುಂಬಾ ಕ್ಲಾರಿಫೈ ಮಾಡಿ ಹೇಳ್ತಾ ಇದ್ದಾರೆ ವಿಷಯಗಳನ್ನ. ಬಾಧಿತಾಃ ಅಪಿ ಭಾಸಂತೆ ಸಾಮಗ್ರಿ ಸಂಭವೇ ಸತಿ ಆರಬ್ಧಾಶೇಷ ಸಾಮಗ್ರಿ ನಿವೃತ್ತ ಭಾಸನಂ. ಇವಾಗ ಈ ಜೀವ ಮುಕ್ತಿ ಅಂತ ನಾವು ಯಾವ್ದು ಹೇಳ್ತೀವೋ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ. ಈ ಈಶ್ವರ ಧರ್ಮ ಮತ್ತು ಜೀವ ಧರ್ಮ ಅನ್ನೋದು ಎರಡು ಕೂಡ ಅಲ್ಟಿಮೇಟ್ ಪಾಯಿಂಟ್ ಆಫ್ ವ್ಯೂ ಇಂದ ಇಲ್ಲ ಅಂತ ಹೇಳಿದ್ರು. ಬಟ್ ಆದ್ರೂ ಕೂಡ ಅದು ಎರಡು ಕೂಡ ಒಬ್ಬನಿಗೆ ಕಾಣಿಸ್ಕೊಳ್ತಾ ಇರುತ್ತೆ. ಅದು ಎಲ್ಲಿವರೆಗೂ ಕಾಣಿಸ್ಕೊಳ್ತೆ ಅಂತ ಹೇಳಿದ್ರೆ, ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಇರೋ ತನಕ ಕಾಣಿಸ್ಕೊಳ್ತಾ ಇರುತ್ತೆ. ಏನ್ ಸಾಮಗ್ರಿ ಅಂತ ಹೇಳಿದ್ರೆ, ಈ ಜೀವನಿಗೆ ಅವನು ಜ್ಞಾನಿಯಾಗಿ ಇದ್ರು ಕೂಡ ಅವನ ಶರೀರ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಪ್ರಪಂಚ ಇರುತ್ತೆ. ಪ್ರಪಂಚವನ್ನೆಲ್ಲ ಯಾರು ಸೃಷ್ಟಿ ಮಾಡಿದ್ರು? ಈಶ್ವರ. ಹಾಗಾಗಿ ಅವನು ಜ್ಞಾನಿಯಾಗಿರೋನು
ಈಶ್ವರ ನಾವು ನನ್ಗಿಂತ ಬೇರೆ ಅಲ್ಲ ಅಂತ ಅವ್ನು ತಿಳ್ಕೊಂಡಿದ್ರು ಕೂಡ ಅವ್ನ ಶರೀರ ಇರೋ ತನಕ ಆ ಈಶ್ವರನ ಧರ್ಮಗಳೆಲ್ಲ ಏನಿದೆಯೋ ಅದೆಲ್ಲ ಕೂಡ ಇರ್ತಾನೆ ಇರುತ್ತೆ. ಇವನಿಗೆ ಒಂದು ಹಸಿವು ಬಾಯಾರಿಕೆ ಅದೆಲ್ಲ ಆಗುತ್ತಲ್ಲ. ಇವನಿಗೆ ಎದಕ್ಕೆ ಇವ್ನು ಜ್ಞಾನಗಳು ಪಡ್ಕೊಂಡು ನನಗೆ ಹಸಿವು ಬಾಯಾರಿಕೆ ಆತ್ಮನಿಗಿಲ್ಲ ಅಂತ ತಿಳ್ಕೊಂಡಿದ್ದಾನೆ. ಆದ್ರೂ ಕೂಡ ಈ ಶರೀರ ಬದುಕಿರೋ ತನಕ ಅದಕ್ಕೆ ಇದೆಲ್ಲ ಆಗುತ್ತೆ ಅನ್ನೋದು. ಹಾಗಾಗಿ ಅದೆರಡು ಕೂಡ ಆ ಶರೀರ ಇರೋ ತನಕ ಕಾಣಿಸ್ಕೊಳ್ತಾ ಇರುತ್ತೆ. ಆದ್ರೆ ಆ ಶರೀರ ಯಾವಾಗ ಮುಗೀತೋ ಅವಾಗ ಈಶ್ವರ ಧರ್ಮನೂ ಇವನ್ಗೆ ವಾಸ ಆಗೋದಿಲ್ಲ, ಜೀವ ಧರ್ಮ ಅನ್ನೋದು ಖಂಡಿತ ಇರ್ಬೇ ಇಲ್ಲ ಅಂತ ಹೇಳ್ಬಿಟ್ಟು ಆವಾಗ್ಲೇನೆ ಅದರ ಒಂದು ಅಲ್ಟಿಮೇಟ್ ಸೆಸೇಷನ್ ಅಂತ ಹೇಳಿದ್ರು. ಇಲ್ಲಿ ಅದ್ರ ಒಂದು ಅಪಿಯರೆನ್ಸ್ ಇರುತ್ತೆ, ಬಟ್ ಇಟ್ ವಿಲ್ ಬಿ ಬೈಂಡಿಂಗ್. ಆದ್ರೂ ಕೂಡ ಅದು ಅಪಿಯರೆನ್ಸ್ ಇರ್ತಾ ಇರುತ್ತೆ. ಅದು ಅದನ್ನ ನಾವೇನು ಚರ್ಚೆಗಿಚ್ಚಿ ಇದು ಮಾಡಕ್ ಆಗೋದಿಲ್ಲ. ನೋಡಿ, ಈ ನಾಶ ಅಂತ ಹೇಳುವಾಗ ಎರಡು ವಿಧವಾದ ನಾಶ ನಾವು ಹೇಳ್ತೀವಿ. ಇವಾಗ ಒಂದು ಮಡಿಕೆ ಅಂತ ಇದೆ, ಮಣ್ಣಿಂದ ಮಾಡಿದ್ದು ಮಡಿಕೆ. ಇವಾಗ ಮಡಿಕೆಗೆ ನಾಶ ಎರಡು ತರ ಹೇಳ್ತಾ ಇದ್ದಾರೆ. ಒಂದು ಏನೋ ನಮ್ಗೆ ಅದಕ್ಕೂ ಗೊತ್ತು, ಕೈಯಲ್ಲಿ ಇಟ್ಕೊಂಡ್ರೆ ಮಡಿಕೆ ಕೈ ತಪ್ಪಿ ಬಿದ್ದೋಯ್ತು ಅಂತ ಹೇಳಿದಾಗ ಚೂರು ಆಗೋಯ್ತು, ಮಡಿಕೆ ಇವಾಗ ಎಲ್ಲ ನಾಶ ಆಯ್ತು ಅಂತ ಹೇಳ್ತೀವಿ. ಇನ್ನೊಂದು ನಾಶ ಯಾವ್ದು ಅಂತ ಹೇಳಿದ್ರೆ ಇಂಟೆಲೆಕ್ಟ್ ನಿಂದ ಇಟ್ಕೊಂಡು ನೋಡು, ಈ ಮಡಿಕೆ ಅಂತ ನೀನ್ ಹೇಳ್ತಾ ಇದೆಯಲ್ಲ ಅದೇನು ವಿಚಾರ ಮಾಡಿ ನೋಡ್ರಿ ನೀನು. ಮಣ್ಣು ತಾನೇ, ಮಣ್ಣಿಂದ ತಾನೇ ಉತ್ಪತ್ತಿ ಆಗಿದೆ ಮಡಿಕೆ ಅನ್ನೋದು. ಮಣ್ಣು ಬಿಟ್ಟು ಮಡಿಕೆ ಇರಕ್ ಸಾಧ್ಯವಾಗುತ್ತಾ? ಇಲ್ಲ. ಹಾಗಾದ್ರೆ ನೀನು ಮಡಿಕೆ ಅಂತ ಯಾವ್ದಕ್ಕೆ ಹೇಳ್ತಾ ಇದೆಯೋ ಅದು ವಾಸ್ತವವಾಗಿ ಮಣ್ಣೇನೆ. ಅದು ಯಾಕಂದ್ರೆ 3 ಕಾಲದಲ್ಲೂ ಕೂಡ ಮಡಿಕೆ ಮಣ್ಣೇನೆ. ಯಾಕೆ? ಅದು ಮಣ್ಣಿಂದನೇ ಉತ್ಪತ್ತಿ ಆಯ್ತು. ಮಣ್ಣಿಂದನೇ ಅದು ಮಣ್ಣು ಇರೋದ್ರಿಂದಲೇ ಅದು ಸ್ಥಿತಿ ಕಾಲದಲ್ಲೂ ಮಣ್ಣು ಸಮೇತ ಇದೆ. ಯಾಕಂದ್ರೆ ಮಡಿಕೆ ಇಟ್ಟಿದ್ಯಪ್ಪ ಇಲ್ಲಿ, ಮಣ್ಣು ತಗೊಂಡೋಗ್ಬಿಟ್ಟು ಮಡಿಕೆ ಇರ್ಲಿ ಅಂತ ಆಗುದಿಲ್ಲ. ಯಾಕಂದ್ರೆ ಮಣ್ಣನ್ನು ಬಿಟ್ಟು ಮಡಿಕೆ ಇರಕ್ಕಾಗಿಲ್ಲ. ಸರಿ, ಮಡಿಕೆ ನಾಶವಾದ್ರೂ ಕೂಡ ಅದು ಮಣ್ಣಾಗಿ ಆಗುತ್ತೆ. ಹಾಗಾಗಿ 3 ಕಾಲದಲ್ಲೂ ಅದು ಮಣ್ಣೇನೆ ವಾಸ್ತವವಾಗಿ ಹೊರತು ಮಡಿಕೆ ಅನ್ನೋದು ನಿಜವಾಗ್ಲೂ ಮಣ್ಣೇನೆ ಅಂತ ತಿಳುವಳಿಕೆ ಇದೆಯಲ್ಲ, ಅವಾಗ ಏನಾಗಿತ್ತು, ಮಡಿಕೆ ಅಂತ ಒಂದು ಸೆಪರೇಟ್ ಆಬ್ಜೆಕ್ಟ್ ಇಲ್ವೇ ಇಲ್ಲ ಅಂತ ಆಯ್ತದೆ. ಹೇಗೆ ಆಭರಣ ಅಂತ ಇದೆಯಲ್ಲ, ಅದಕ್ಕೆ ನಾವು ಇದು ಸರ, ಬಳೆ, ಉಂಗುರ ಅಂತೆಲ್ಲ ಹೇಳ್ತಾ ಇರ್ತೀವಿ. ಆದ್ರೆ ಯಾವಾಗ ಒಬ್ಬ ಅದನ್ನೆಲ್ಲ ಬಂಗಾರ ಅಂತ ನೋಡಿದ್ನೋ ಅವಾಗ ಏನಾಯ್ತು, ಸರ, ಉಂಗುರ ಅದೆಲ್ಲ ಇಟ್ ವಾಂಟ್ ಮ್ಯಾಟರ್. ಅದು ಬ್ಯಾಕ್ ಗ್ರೌಂಡ್. ಸೊ ಮುಖ್ಯವಾಗಿ ಏನು ಅದ್ರಲ್ಲಿ ಬಂಗಾರ ಅನ್ನೋದೇ ಇದು. ಹಾಗಾಗಿ ನೀನ್ ಏನ್ ಬೇಕಾದ್ರೆ ಕಲಿಯಪ್ಪ ಅದು. ನೋಡಿ, ನಮ್ಗೆ ಎಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ಅಂತಂದ್ರೆ ಅಭಿಷೇಕ ಮಾಡ್ತಾರಲ್ಲ, ಶಿವಾಭಿಷೇಕ ಮಾಡ್ತಾರಲ್ಲ, ರುದ್ರಾಭಿಷೇಕ ಮಾಡ್ತಾರಲ್ಲ, ಅವಾಗ ಈ ಕನಕ ಹಾಕಿ ಒಂದು ಅಭಿಷೇಕ ಒಂದಿದೆ, ಒಂದು ಸ್ಥಾನ ಬರುತ್ತೆ. ಅವಾಗ ಕೆಲಸತಿ ಏನ್ ಮಾಡ್ತಾರೆ, ಅವಾಗ ಇವರು ಶಾಸ್ತ್ರಿಗಳು ಮಾಡ್ತಾ ಇರ್ತಾರಲ್ಲ, ಅವಾಗ ಆ ಸಮಯ ಬಂದಾಗ ಅವ್ರು ಕೈದ್ರೆ ಅದನ್ನೇ ತೊಳೆದು ಅದಕ್ಕೆ ಹಾಕ್ತಾರೆ. ಇಲ್ಲದೆ ಒಂದ್ಸಲ ಎದುರುಗಿರ್ತಾರಲ್ಲ, ಅವ್ರ ಕೇಳ್ತಾರೆ. ಅವಾಗ ಯಾರು ಬೇಕಾದ್ರೆ ಒಂದು ಬಿಸಿ ಕೊಡ್ತಾರೆ ಅವ್ರು. ಆಮೇಲೆ ಇವ್ರು ಅದನ್ನ ಉಪಯೋಗ ಎಲ್ಲ ಆದ್ಮೇಲೆ ಅವ್ರಿಗೆ ಕೊಡ್ತಾರೆ, ವಾಪಸ್ ಕೊಡ್ತಾರೆ. ಅವಾಗ ಬಂಗಾರಕ್ಕೆ ಏನೋ ಒಂದು ಬೇಕಷ್ಟೇನೆ, ಅದು ಇದೇ ಬೇಕು ಅಂತ ಏನಿಲ್ವೇ ಇಲ್ಲ. ಆ ತರ ಬಂಗಾರ ಅಂತ ಒಂದು ನಾವು ಆಭರಣ ಅಂತ ಹೆಸರಿರೋದೆಲ್ಲ ಆ ಬಂಗಾರ ಅಂತ ನೋಡಿದಾಗ ಏನಾಗುತ್ತೆ, ಆಭರಣ ಅಂತ ಹೆಸರು, ಅದರಿಂದ ಒಂದು ಯುಟಿಲಿಟಿ, ಅದ್ರ ಒಂದು ಫಾರ್ಮ್, ಅದೆಲ್ಲ ಕೂಡ ನಮ್ಗೆ ಬ್ಯಾಕ್ಗ್ರೌಂಡ್ ಕೊಟ್ಟೋಗುತ್ತೆ. ಅದೇ ತರನೇ ಇದು ಕೂಡ ಈ ಒಂದು ಸಾಮಗ್ರಿ ಇರೋ ತನಕ, ಯಾವುದು ಶರೀರ ಇದ್ದಲ್ಲಿ ಇರೋ ತನಕ ಅವುಗಳೆಲ್ಲ ಕಾಣಿಸ್ಕೊಳ್ತಾನೆ ಇರುತ್ತೆ. ಶರೀರ ಅನ್ನೋದು ಕೊಟ್ಟೋದ್ಮೇಲೆ ಅವು ಕೂಡ ಕಾಣಿಸ್ಕೊಳ್ಳೋದು ನಿಂತೋಗುತ್ತೆ. ಅದಕ್ಕೆ ನಾನು ಇದನ್ನ ಹೇಳ್ತೇನೆ, ಒಂದು ಮಡಿಕೆಗೆ ನಾಶ ಅನ್ನೋದು 2 ಬಗೆಯಲ್ಲಿ ಹೇಳ್ಬೋದು. ಒಂದು, ಅದು ಬಿದ್ದು ಕೈಯಿಂದ ಬಿದ್ದು ಚೂರು ಆಗೋದು ಒಂದು ನಾಶ. ಇನ್ನೊಂದು ನಾಶ ಏನು ಅಂತ ಹೇಳಿದ್ರೆ, ಅದು ಮಡಿಕೆ ಅನ್ನೋದು ನಿಜವಾಗ್ಲೂ ಮಣ್ಣೆ ಅಂತ ನಾವು ತೀರ್ಮಾನ ಮಾಡ್ತೀವಲ್ಲ, ದಟ್ ಈಸ್ ಆಲ್ಸೋ ಎ ಡಿಸ್ಟ್ರಕ್ಷನ್ ಆಫ್ ಪಾಟ್. ಹೀಗೆ ನಾವು 2 ರೀತಿಯಾಗಿ ನಾವು ತಿಳಿಬಹುದು. ಇವಾಗ ಬಾಧಿತಾಹ ಅಪಿ ಭಾಸಂತೆ ಸಾಮಗ್ರಿ ಸಂಭವೇ ಸತಿ ಆರಬ್ಧ ಅಶೇಷ ಸಾಮಗ್ರಿ ನಿವೃತ್ತವನ್ನ ಭಾಸನಂ ಅಂತ ಹೇಳ್ಬಿಟ್ಟು ಅದನ್ನೇ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈಶ್ವರನ ಒಂದು ಪ್ರಪಂಚನ ಕಾಣಿಸ್ಕೊಳ್ತಾ, ಈಶ್ವರ ಸೃಷ್ಟಿ ಮಾಡಿದ ಪ್ರಪಂಚನ ಕಾಣಿಸ್ಕೊಳ್ತಾ ಇರುತ್ತೆ. ಈ ಶರೀರ ಇದೆ ಇತ್ಯಾದಿಗಳು ಕಾಣಿಸ್ಕೊಳ್ತಾ ಇರುತ್ತೆ. ಆದ್ರೆ ಯಾವಾಗ ಆ ಜ್ಞಾನಿಯ ಶರೀರ ಅನ್ನೋದು ಒಂದು ಮುಕ್ತಾಯ ಆಗುತ್ತೋ, ಅದಕ್ಕೊಂದು ಡೆತ್ ಅಂತ ಬರುತ್ತೋ, ಅವಾಗ ಇನ್ಮೇಲೆ ಅವನು ಒಂದು ವ್ಯಕ್ತಿಯಾಗಿ ಕೂಡ ಅವನು ಕಾಣಿಸ್ಕೊಳ್ಳೋದಿಲ್ಲ. ಈಶ್ವರ ಪ್ರಪಂಚ ಕೂಡ ಅವನಿಗೆ ಇನ್ಮೇಲೆ ಅವನ ದೃಷ್ಟಿಯಿಂದ ಕೊಟ್ಟೋಗುತ್ತೆ. ಅದು ಪ್ರಪಂಚ ಅನ್ನೋದು ಕೂಡ ಇನ್ಮೇಲೆ ಅವನಿಗೆ ಇರೋದೇ ಇಲ್ಲ. ಬಾಕಿಯವರಿಗೆಲ್ಲ ಇರುತ್ತೆ, ಆದ್ರೆ ಇವನಿಗೆ ಮಾತ್ರ ಇಲ್ಲದೆ ಹೋಗ್ಬಿಡುತ್ತೆ ಅದು ಅಂತ. ಸೊ ನಿವೃತ್ತತ್ವಾತ್ ಜೀವಧರ್ಮಾಃ ಭಾಸಂತೆ ನ ಏವ ಕಸ್ಯಚಿತ್ ಅನಿವೃತ್ತಾಃ ಈಶಧರ್ಮಾಃ ಅಕರ್ಮಾದಿ ತತ್ವತಃ. ಹಾಗಾಗಿ ಇವನ ಒಂದು ಜೀವಧರ್ಮಗಳೆಲ್ಲ ಇವನಿಗೆ ಇವನು ಜ್ಞಾನದಿಂದ ಅದೆಲ್ಲ ನನಗಿಲ್ಲ ವಾಸ್ತವವಾಗಿ ತಿಳ್ಕೊಂಡಿದ್ದಾನೆ. ಅದರಿಂದ ಇವನಿಗೆ ಇಲ್ವೇ ಇಲ್ಲ. ಆದ್ರೆ ಈಶ್ವರನ ಧರ್ಮಗಳಿಂದ ಇದೆಯಲ್ಲ, ಅದು ಮಾತ್ರ ನಿವಾರಣೆ ಆಗೋದೇ ಇಲ್ಲ. ಯಾಕಂದ್ರೆ ಇವನಿಗೇನಾಗಿದೆ, ಇವನಿಗೆ ಕರ್ಮದಿಂದ ಈ ಶರೀರ ಬಂದಿದೆ. ಆ ಪ್ರಾರಂಭ ಕರ್ಮ ಮುಗಿದ ತಕ್ಷಣ ಇವ್ನ ಶರೀರ ಹೊಟ್ಟೋಗುತ್ತೆ. ಆದ್ರೆ ಈಶ್ವರನ ಧರ್ಮ ಹತ್ರ ಅಲ್ಲ, ಅದು ಶಾಶ್ವತವಾಗಿ ಇರ್ತಾ ಇರುತ್ತೆ. ಸಂಸಾರ ಅಂತ ಇದ್ರೆ, ಪ್ರಪಂಚ ಅಂತ ಇದ್ರೆ ಅದಕ್ಕೆ ಈಶ್ವರ ಬೇಕೇ ಬೇಕು. ಅದರಿಂದ ಈಶ್ವರ ಧರ್ಮಗಳೆಲ್ಲ ಕೂಡ ಅದು ನಾಶ ಆಗೋದಿಲ್ಲ. ಯಾಕಂದ್ರೆ ಅದು ಕರ್ಮದಿಂದ ಬಂದಿದಲ್ಲ ಅದು, ಹಾಗಾಗಿ ಅದು ನಾಶ ಆಗೋದಿಲ್ಲ ಅಂತ ಆ ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ. ಆಮೇಲೆ ಮುಂದಕ್ಕೆ ಭಾಂತಿತೇತು ಈಶ್ವರಸ್ಯಾಪಿ ಬದ್ಧಾನಾಂ ಸ್ವಬುದ್ಧಿತಃ ಈಶ್ವರಸ್ಯ ಹಿ ಲೀಲಾತೈಃ ಬದ್ಧಾನಾಂ ತು ಅತಿವಿಸ್ಮಯಃ ಅಂತ ಏನ್ ಹೇಳ್ತಿದ್ದಾರೆ, ಈಶ್ವರಸ್ಯಾಪಿ ಬದ್ಧಾನಾಂ ಸ್ವಬುದ್ಧಿತಃ,
ಈಶ್ವರನ ಒಂದು ಧರ್ಮಗಳೆಲ್ಲ ಇದೆಯಲ್ಲ ಅದೆಲ್ಲ ಕಾಣಿಸ್ಕೊಳ್ತಾ ಇರುತ್ತೆ. ಆದ್ರೆ ಜೀವನಿಗೆ ಅವನಿಗೆ ಅಜ್ಞಾನದಿಂದ ಅವನಿಗೆ ಶರೀರ ಅಂತ ಇದ್ದಾಗ ಏನಾಗುತ್ತೆ, ಅವನಿಗೆ ಶರೀರದ ಧರ್ಮಗಳೆಲ್ಲ ನಿಜ ಅಂತ ಅನ್ಕೊಳ್ತಾನೆ. ಅದರಿಂದ ಅವನಿಗೆ ಒಂದು ಸಫರಿಂಗ್ ಇದೆ. ಆದ್ರೆ ಈಶ್ವರನಿಗೆ ಅದು ಸಫರಿಂಗ್ ಎಲ್ಲ ಇಲ್ವೇ ಇಲ್ಲ. ಹಾಗಾಗಿ ಈಶ್ವರನಿಗೆ ಇದೆಲ್ಲ ಒಂದು ಲೀಲೆ ತರಾನೇ ಅದು. ಅವನು ಒಂದು ಅವತಾರ ಇರ್ತಿದ್ರೆ ಅವತಾರದಲ್ಲಿ ಎಷ್ಟೋ ಕಷ್ಟಗಳೆಲ್ಲ ಬಂತಲ್ಲ, ರಾಮನಿಗೆ ಎಷ್ಟೋ ಕಷ್ಟಗಳೆಲ್ಲ ಬಂತ ಅವತಾರದಲ್ಲಿ, ಅದೆಲ್ಲ ಅವನಿಗೆ ಲೀಲೆನೇ ಅದು. ಆದ್ರೆ ಒಂದು ಮನುಷ್ಯನಿಗೆ ಮಾತ್ರ ಏನಾಗುತ್ತೆ, ಆಶ್ಚರ್ಯವಾಗುತ್ತೆ. ಅವನಿಗೆ ವಿಸ್ಮಯ ಅಂತ ಹೇಳಿದ್ರೆ ಅವನಿಗೆ ಜ್ಞಾನ ಇಲ್ಲದೆ ಇರೋದ್ರಿಂದ ಅವನಿಗೆ ಎಲ್ಲವೂ ಕೂಡ ತುಂಬಾ ಆಶ್ಚರ್ಯವಾಗಿ ಇರುತ್ತೆ ಹೊರತು ಈಶ್ವರನಿಗೆ ಅದೆಲ್ಲ ಲೀಲೆಯಾಗಿ ಕಾಣಿಸ್ಕೊಡುತ್ತೆ. ಆದ್ರೆ ಈ ಮನುಷ್ಯನಿಗೆ ಮಾತ್ರ ತುಂಬಾ ಆಶ್ಚರ್ಯವಾಗಿರುತ್ತೆ ಅದು ಅಂತ ಡಿಸ್ಟಿಂಕ್ಷನ್ ಆಫ್ ದೃಷ್ಟಿ. ಇವನ್ ದೃಷ್ಟಿ ಒಂಥರ ಇರುತ್ತೆ, ಆದ್ರೆ ಈಶ್ವರನ ಪಾಯಿಂಟ್ ಆಫ್ ವ್ಯೂ ಇಂದ ಆ ದೃಷ್ಟಿನೇ ಬೇರೆ ತರ ಇರುತ್ತೆ ಅಂತ ಎರಡನ್ನು ತೋರಿಸಿದ್ರು. ಸರ್ವೇಶ್ವರಾಧಿಕ ಪೂರ್ವಶೇಷ ಚೇತ್ ಉಪಸಂಹೃತಿ ಉತ್ತರಸ್ಯತು ಶೇಷತ್ವೇ ಉಪುತ್ಸಾ ವಿಷಯೋ ಭವೇತ್ ಅಂತ ಹೇಳ್ಬಿಟ್ಟು, ಅಂದ್ರೆ ಏನಾಯ್ತು, ಈಶ್ವರನ ಒಂದು ಗುಣಗಳೆಲ್ಲ ಅಂತ ನಾವೇನ್ ಹೇಳ್ತೀವೋ ಅದೆಲ್ಲ ಹಿಂದಿನ ಚಾಪ್ಟರ್ಗೆ ಸೇರಿದ್ದಾರೆ. ಮುಂದಕ್ಕೆ ನಾವು ಕೇಳ್ತಾ ಇರೋದೆಲ್ಲ ಮುಂದಿನ ಚಾಪ್ಟರ್ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಒಂದು ಪೀಠಿಕೆ ಕೊಟ್ಬಿಟ್ಟು ಮುಂದಕ್ಕೆ ಏನ್ ಬರುತ್ತೆ ಅನ್ನೋದನ್ನೆಲ್ಲ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದಾರೆ. ನೋಡಿ ಇವಾಗ ಹೇಳ್ತಾ ಇದ್ದಾರೆ ಅದನ್ನ, ಯಹ ಸರ್ವೇಶತ್ವಾದಿ ಲಕ್ಷಣ ತಂ ವೇದಾಧ್ಯಯನಾದಿಭಿಃ ಜ್ಞಾತುಮಿಚ್ಛತಿ ಅಭಿಜ್ಞಾತಃ ಸಯೇವ ಅರ್ಥೋ ಯತಃ ತತಃ. ಹಾಗಾಗಿ ಸಯೇವ ಅರ್ಥಃ ಯತಃ ತಥಾ. ನೋಡಿ ಇವಾಗ ಏನ್ ಹೇಳ್ತಾ ಇದ್ದಾರೆ, ಈ ವೇದಾಧ್ಯಯನ, ಆಮೇಲೆ ಯಜ್ಞ ಮಾಡೋದು, ದಾನ ಮಾಡೋದು, ತಪಸ್ ಮಾಡೋದು, ಇದೆಲ್ಲ ವೇದದಲ್ಲಿ ಹೇಳಿರೋದೇ ಅದು. ಅದನ್ನ ಇವನು ಈ ಈಶ್ವರಾತ್ಮನ ಬುದ್ಧಿಯಿಂದ ಮಾಡಿದ್ರೆ ಇವನಿಗೆ ಆ ತತ್ವವನ್ನು ತಿಳ್ಕೊಳ್ಳೋಕೆ ಒಂದು ಜಿಜ್ಞಾಸೆ ಅನ್ನೋದು ಉಂಟಾಗುತ್ತೆ. ತತ್ವವನ್ನು ತಿಳಿಬೇಕು ಅಂತ ಒಂದು ಇಂಟ್ರೆಸ್ಟ್ ಬರುತ್ತೆ ಅವನಿಗೆ, ಅವಾಗಲೇ ಅವನಿಗೆ ಮುಂದಾಗ್ತಾನೆ ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ಯಹ ಸರ್ವೇಶತ್ವಾದಿ ಲಕ್ಷ್ಯ ತಂ ವೇದಾಧ್ಯಯನಾದಿಭಿಃ ಜ್ಞಾತುಮಿಚ್ಛತಿ ಅವಿಜ್ಞಾತಃ ಸಯೇವ ಅರ್ಥೋ ಯತಃ ತಥಾ. ಹಾಗಾಗಿ ಅದು ಎಲ್ಲಿವರೆಗೂ ಅವನು ತಿಳ್ಕೊಂಡಿಲ್ವೋ ಅಲ್ಲಿವರೆಗೂ ಇವನಿಗೆ ಒಂದು ಸಂಸಾರದೇ ಇರ್ತಾ ಇರುತ್ತೆ. ಯಾವಾಗ ತಿಳ್ಕೊಂಡ್ಬಿಟ್ನೋ ತತ್ವವನ್ನ, ಅವಾಗ ಇನ್ಮೇಲೆ ಅವನಿಗೆ ಸಂಸಾರ ಇರೋದಿಲ್ಲ. ಆದ್ರೆ ತಿಳ್ಕೊಬೇಕು ಅಂತ ಒಂದು ಇಚ್ಛೆ ಬರೋದೇ ಈ ಒಂದು ಕರ್ಮಗಳೆಲ್ಲ ಮಾಡೋದಿರ್ತಾರೆ, ಅವ್ನಿಗೆ ಇಚ್ಛೆ ಬರುತ್ತೆ. ಹಾಗಾಗಿ ಅವನಿಗೆ ವಿಹಿತವಾಗಿರೋ ಈ ಕರ್ಮಗಳನ್ನ ನಾವು ಯಾವಾಗ ಮಾಡ್ತಾ ಇರ್ತಾನೋ ಅವಾಗ ಪುಣ್ಯ ಅನ್ನೋದು ಸೇರುತ್ತೆ. ಅದು ಪುಣ್ಯ ಅನ್ನೋದು ಏನ್ ಮಾಡುತ್ತೆ, ಇಂಥ ಒಂದು ಬುದ್ಧಿಗೆ ಅವ್ನು ಮಾಡಿದ್ರಿಂದ ಅವನಿಗೆ ಆ ಪುಣ್ಯವೇ ಹಿಂಗೆ ಶ್ರವಣಮಾದಿಗಳಾಗಿ ಒಂದು ಒಳ್ಳೆ ಗುರು ಸಿಗೋ ತರ, ಒಂದು ಒಳ್ಳೆ ಶಾಸ್ತ್ರದ ಒಂದು ಶ್ರವಣ ಸಿಗೋ ತರ ಎಲ್ಲ ಅವ್ರಿಗೆ ಅನುಕೂಲವಾಗಿ ಮಾಡುತ್ತೆ. ಅದು ಕಂಡ್ಯೂಸಿವ್ ಕಂಡೀಷನ್ಸ್ ಎಲ್ಲ ಅವನಿಗೆ ತುಂಬಾ ಚೆನ್ನಾಗಿ ಅದು ಒದಗುತ್ತೆ. ನಾವು ಒದಗುತ್ತೆ ಅಂತ ಹೇಳ್ತೀವಲ್ಲ, ಅದೇ ಇದು ಮಾಡೋ ಒಂದು ತುಂಬಾ ದೊಡ್ಡ ಒಂದು ವಿಷಯ. ಈ ತರ ಇವನು ಕರ್ಮ ಮಾಡಿದ್ದಾನೆ ಅಂದ್ರೆ ಅವನಿಗೆ ಯಾರೋ ಒಬ್ಬರು ಬಂದು ಕರ್ಕೊಂಡು ಹೋಗ್ತಾರೆ, ನೋಡಪ್ಪ ಒಂದು ಮಹಾತ್ಮ ಬಂದಿದ್ದಾರೆ, ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ಅವಾಗ ಇವನಿಗೆ ಆ ಮಹಾತ್ಮದ ಒಂದು ಸಂಪರ್ಕ ಸಿಕ್ಕಿದ ಮೇಲೆ ಇವನ್ ಜೀವನದಲ್ಲಿ ಒಂದು ಕೋರ್ಸ್ ಲೈಫ್ ಅದೇ ಒಂಥರ ಚೇಂಜ್ ಆಗೋಗ್ಬಿಡ್ತಾರೆ. ಎಷ್ಟೋ ಜನಕ್ಕೆ ಅನುಭವದಲ್ಲಿ ಇದೆ ಅದು. ಹಾಗಾಗಿ ಏನು ಒಂಥರ ಇದೆ, ನನಗೆ ಯಾವ್ದೋ ಒಂದು ರೀತಿಯಲ್ಲಿ ಇದೆ, ನಾನು ನನಗೆ ಇಂಥ ಒಂದು ಸಿಕ್ತಲ್ಲ ನನಗೆ ಅಂತ ಆಶ್ಚರ್ಯವಾಗುತ್ತೆ ಅದು, ಇಂಥ ಒಂದು ಸಂಪರ್ಕ ಸಿಕ್ತಾಗ. ಅದಕ್ಕೆ ಒಂದು ಸುಭಾಷಿತ ಶ್ಲೋಕ ಕೂಡ ಇದೆ, ಸಾಧೂನಾಂ ದರ್ಶನಂ ಪುಣ್ಯಂ. ಅದಕ್ಕೆ ಹೇಳ್ಬಿಟ್ಟು ಇದು ತೀರ್ಥಭೂತ ಆಗಿ ಸಾಧವ ಕಾಲಿನ ತೀರ್ಥಂ ಫಲತಿ ಸದ್ಯ ಸಾಧು ಸಮಾಗಮಃ. ನೋಡಿ, ಸಾಧುಗಳ ದರ್ಶನ ಅನ್ನೋದು ತುಂಬಾ ಪುಣ್ಯವನ್ನು ಕೊಡುತ್ತೆ. ಹೇಗೆ ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ, ತೀರ್ಥಭೂತ, ತೀರ್ಥ ಅಂತ ಹೇಳಿದ್ರೆ ಏನು, ತೀರ್ಥಕ್ಷೇತ್ರಗಳು ಅಂತ ನಾವ್ ಏನ್ ಹೇಳ್ತೀವೋ, ಈ ಸಾಧುಗಳು ಆ ತೀರ್ಥಕ್ಷೇತ್ರದ ಒಂದು ಅಬೋರ್ಡ್ ಅಂತ ಹೇಳ್ತೀವಲ್ಲ, ಆತ ಇರ್ತಾರ. ಇದು ಅದು ಮುಂದೆ ಕೇಳ್ತೀಯ ಆ ಶ್ಲೋಕದಲ್ಲಿ ಏನಿರುತ್ತೆ ಅಂದ್ರೆ, ನೋಡು ನೀನ್ ತೀರ್ಥಕ್ಷೇತ್ರಕ್ಕೆ ಹೋದ್ರೆ ನಿನಗೆ ಆ ಒಂದು ಪುಣ್ಯ ಸಿಗುತ್ತೆ ಅದು. ಆದ್ರೆ ಆ ಪುಣ್ಯ ಯಾವ್ದೋ ಒಂದು ಕಾಲದಲ್ಲಿ ನಿನಗೆ ಅದು ಫಲಕಾರಿ ಆಗುತ್ತೆ ಅದು. ಆದ್ರೆ ಒಂದು ಸಾಧುವನ್ನ ನೋಡಿದಾಗ ಸದ್ಯ ತಕ್ಷಣನೇ ನಿನಗೆ ಒಂದು ಫಲ ಸಿಕ್ಬಿಡುತ್ತೆ ನಿನ್ಗೆ ಅಂತ ಹೇಳಿದ್ರು. ಅದೇ ಮಹಿಮೆ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಆ ಸಾಧುಗಳಾಗಿರೋರು ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಜೊತೆಗೆ ಒಂದು ಒಡನಾಟ, ಒಂದು ಸಂಪರ್ಕ, ಒಂದು ಡೈಲಾಗ್, ಒಂದು ಕಾನ್ವರ್ಸೇಷನ್ ಮಾಡಿದ್ರೆ ಕೂಡ ಇಮಿಡಿಯೇಟ್ ಆಗಿ ನಮ್ಮ ಮನಸ್ಸಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಉಂಟು ಮಾಡಕ್ಕೆ ಅವರಿಗೆ ಶಕ್ತಿ ಇರುತ್ತೆ ಅದಕ್ಕೆ. ಆದ್ರೆ ತೀರ್ಥಕ್ಷೇತ್ರಗಳಿಗೆಲ್ಲ ಅಂತ ಒಂದು ಶಕ್ತಿ ಇರೋದಿಲ್ಲ ಅದಕ್ಕೆ ಅಂತ. ಅದೇ ಯದ್ಯಪಿ ಈ ತರ ಇದ್ರು ಕೂಡ ಆ ಸಾಧುಗಳು ಅನ್ನೋರು ತೀರ್ಥಭೂತರೇ ಅವರು ಅಂತ ಹೇಳ್ತಾರೆ. ಬಿಕಾಸ್ ಅವರಿಗೆ ಅಷ್ಟೊಂದು ಪ್ಯೂರಿಟಿ ಇದೆ ಅವರಿಗೆ. ಹಾಗಾಗಿ ಅದು ನಿಮಗೆ ತಕ್ಷಣವೇ ಅದು ಒಂದು ಫಲವನ್ನು ಕೊಡುತ್ತೆ ಅದು ಅಂತ ಇದೆ. ಹಾಗಾಗಿ ಅದೇ ತರನೇ ಇಲ್ಲೂ ಕೂಡ ಈ ಒಂದು ವೇದಾನುವಚನೇನ ಬ್ರಾಹ್ಮಣ ವಿವಿಧಿಷಂತಿ ಯಜ್ಞ ದಾನ ತಪಸ್ಸರ ಈ ದೃಷ್ಟಿಯಲ್ಲಿ ಮಾಡಿದಾಗ ಅವನಿಗೆ ಇಂಥ ಒಂದು ಫಲ ಸಿಗುತ್ತೆ ಅಂತ. ಬಹಿರಂಗಂ ಕರ್ಮಜಾತಂ ಸನ್ಯಾಸಸ್ಯ ಅಂತರಂಗಾಃ ಪ್ರತ್ಯಾಸನ್ನಾಃ ಶಾಂತಿ ದಾಂತಿ ಶಾಂತ್ಯಾದಯಾಃ ಇತಿ ಅಸೌ ಕ್ರಮಃ. ಇವಾಗ ಹೇಳ್ತಾ ಇದ್ದಾರೆ, ಇವಾಗ ಸರಿ, ಇವಾಗ ಯಜ್ಞಾದಾನ ತಪಸ್ಸೆಲ್ಲ ಮಾಡಿದ ತಕ್ಷಣ ಇವ್ರಿಗೆ ಆತ್ಮಜ್ಞಾನ ಬಂದ್ಬಿಡ್ತಾ ಅಂತ ಕೇಳಿದ್ರೆ ಇಲ್ಲ, ಅದಕ್ಕೊಂದು ಸೀಕ್ವೆನ್ಸ್ ಇದೆ. ಅವಾಗ ಆ ಸೀಕ್ವೆನ್ಸ್ ಏನು ಅಂತ ಇವ್ರು ತೋರಿಸ್ತಾ ಇದ್ದಾರೆ. ಬಹಿರಂಗ ಅಂತರಂಗ ಅಂತ ಹೇಳಿದ್ರೆ ನಮ್ಗೆ ಮೀನ್ಸ್ ದಟ್ ವಿ ಅಡಾಪ್ಟ್, ಏನ್ ಮೀನ್ಸ್ ನಾವು ಅಡಾಪ್ಟ್ ಮಾಡ್ತೀವೋ ಅದರಲ್ಲಿ ಎರಡು ಟೈಪ್ ಇದೆ. ಒಂದು ಎಕ್ಸ್ಟರ್ನಲ್, ಒಂದು ಇಂಟರ್ನಲ್ ಅಂತ.
ಸೊ ಈ ಕರ್ಮ ಇಂಥ ಕರ್ಮ ಈ ದಾನ ಇಂಥದ್ದೆಲ್ಲ ಮಾಡೋದು ಎಕ್ಸ್ಟರ್ನಲ್ ಆಗಿ ಇದ್ಕೊಂಡಾದ್ರು ದಿ ಟ್ರೂತ್ ಇದು ರಿಯಲೈಸೇಷನ್ ಆಫ್ ದಿ ಟ್ರೂತ್. ಸೊ ತತ್ವದ ಮೇಲೆ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ನಮ್ಗೆ ಈ ಕರ್ಮ ಅದೆಲ್ಲ ಸ್ವಲ್ಪ ದೂರದಿಂದ ನಮ್ಗೆ ಏಡ್ ಮಾಡುತ್ತೆ. ಆದ್ರೆ ಈ ಶಮ ದಮ ಅದೆಲ್ಲ ಇದೆಯಲ್ಲ ಅದು ಹತ್ತಿರದಿಂದ ಏಡ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಏಡ್ ಅನ್ನೋದ್ರಲ್ಲಿ ಎರಡು ಕೂಡ ಇದೆಯಲ್ವಾ, ಹಾಗಾಗಿ ಅವನು ದೂರದಿಂದ ಇರೋದು ಕೆಲವೊಂದಿದೆ, ಹತ್ತಿರದಲ್ಲೇ ಮಾಡೋದು ಕೆಲವೊಂದಿದೆ. ಹಾಗಾಗಿ ದೂರದಿಂದ ಮಾಡದೇನೆ ನಾವು ಹತ್ತಿರದಿಂದ ಮಾಡ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಈಗ ಇದು ಆಗೋದೇ ಅದ್ ಮಾಡಿದ್ರೆ ಇದಾಗೋದು. ಅದಕ್ಕೆ ನಮ್ಮ ಪರಮಾರ್ಥ ತುಂಬಾ ಚೆನ್ನಾಗಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅನ್ಸುತ್ತೆ. ಅವ್ರು ಹೇಳ್ತಾರೆ ಈ ಕರ್ಮಯೋಗ ಅಂತ ಇದೆಯಲ್ಲ ಅದು ಇಟ್ ಇಸ್ ಇನ್ಕಂಪ್ಲೀಟ್ ವಿತೌಟ್ ಜ್ಞಾನಯೋಗ, ಅಂಡ್ ಜ್ಞಾನಯೋಗ ಇಸ್ ಇಂಪಾಸಿಬಲ್ ವಿತೌಟ್ ಕರ್ಮಯೋಗ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಕರ್ಮಯೋಗ ಅನ್ನೋದು ಜ್ಞಾನಯೋಗಕ್ಕೆ ಕರ್ಕೊಂಡು ಹೋಗ್ಬೇಕು ಒಬ್ಬನ್ನ. ಅವಾಗ ಏನಾಗುತ್ತೆ, ಕರ್ಮಯೋಗ ನಿಮ್ಗೆ ಅದರದ್ದು ಕಲ್ಮಿನೇಷನ್ ಆಗ್ಬೇಕು ಅಂದ್ರೆ ಅದು ಜ್ಞಾನಯೋಗದಲ್ಲೇ ಕಲ್ಮಿನೇಟ್ ಆಗುತ್ತೆ. ಸರಿ, ಜ್ಞಾನಯೋಗ ಅನ್ನೋದು ಏನು ಅಂತ ಕೇಳಿದ್ರೆ ಇಟ್ ಈಸ್ ಇಂಪಾಸಿಬಲ್ ವಿತೌಟ್ ಕರ್ಮಯೋಗ. ಹಾಗಾಗಿ ಕರ್ಮಯೋಗ ಮಾಡಿದ್ರೇನೆ ಜ್ಞಾನಯೋಗ ಅದರ ಒಂದು ಪ್ರಯೋಜನ ಸಿಗೋದು. ಆದ್ರೆ ಕರ್ಮಯೋಗ ಅದು ಇಟ್ ಇಸ್ ನಾಟ್ ಎಂಡ್ ಇನ್ ಇಟ್ಸೆಲ್ಫ್, ಅದು ಜ್ಞಾನಯೋಗಕ್ಕೆ ಒಬ್ಬನ್ನ ಕರ್ಕೊಂಡೋಗಿ ಬಿಡುತ್ತೆ ಅಲ್ಲಿ ಅಂತ. ಹಾಗಾಗಿ ಕರ್ಮಯೋಗ ಅನ್ನೋದೇನಾಯ್ತು, ಜ್ಞಾನಕ್ಕೆ ಸ್ವಲ್ಪ ದೂರದಿಂದ ಮುಕ್ತಿಗೆ ಅಂತ ಇಟ್ಕೊಳ್ಳೋಣ. ಮುಕ್ತಿಗೆ ಕರ್ಮಯೋಗ ಅನ್ನೋದು ಸ್ವಲ್ಪ ದೂರದಿಂದ ಪ್ರಯೋಜನ ಕೊಡುತ್ತೆ, ಆದ್ರೆ ಮುಕ್ತಿಗೆ ಜ್ಞಾನ ಅನ್ನೋದು ಹತ್ತಿರದಿಂದಲೇ ಪ್ರಯೋಜನ ಕೊಡುತ್ತೆ. ಹೀಗೆ ನಮ್ಗೆ ನೋಡಿ ಇದಕ್ಕೊಂದು ಸೀಕ್ವೆನ್ಸ್ ನಾವು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಕೇಳಬೇಕು ಅಂತ ಹೇಳಿದ್ರೆ, ಮೊದಲು ಕರ್ಮ ಅಂದ್ರೆ ಕರ್ಮವನ್ನ ಈ ರೀತಿಯಲ್ಲಿ ಕರ್ಮಯೋಗ ಮಾಡಿದಾಗ ಚಿತ್ತಶುದ್ಧಿ ಉಂಟಾಗುತ್ತೆ. ಚಿತ್ತಶುದ್ಧಿಯಿಂದ ಅವನಿಗೆ ಶಮ ದಮ ಉಪರತಿ ಇದೆಲ್ಲ ಸೇರ್ಕೊಳ್ಳುತ್ತೆ ಅವನಿಗೆ. ಅದರಿಂದ ಒಬ್ಬ ಶಾಸ್ತ್ರದ ಶ್ರವಣಕ್ಕೆ ಅಂದ್ರೆ ವೇದಾಂತದ ಶ್ರವಣಕ್ಕೆ ಅವನು ರೆಡಿ ಆಗ್ತಾನೆ. ಶ್ರವಣದಿಂದ ಮನನಕ್ಕೆ ಹೋಗ್ತಾನೆ, ಮನದಿಂದ ನಿಧಿಧ್ಯಾಸನಕ್ಕೆ ಹೋಗ್ತಾನೆ. ನಿಧಿಧ್ಯಾಸನ ಅವನಿಗೆ ಮುಕ್ತಿಗೆ ಬೇಕಾಗಿರೋ ಜ್ಞಾನವನ್ನು ಕೊಡುತ್ತೆ ಅಂತ. ಅವಾಗೇನಾಯ್ತು, ನಿಧಿಧ್ಯಾಸನವೇ ಮುಕ್ತಿಗೆ ಬೇಕಾಗಿರೋ ಜ್ಞಾನ ಕೊಡುತ್ತೆ. ಆದ್ರೆ ಈ ಕರ್ಮ ಎಲ್ಲ ಮಾಡಿ ತುಂಬಾ ದೂರದಲ್ಲಿದೆ. ಆ ದೂರದಲ್ಲಿದೆ ಅನ್ನೋ ಕಾರಣಕ್ಕಾಗಿ ಅದೇನು ಹೇಯ ಅಥವಾ ಅದು ತುಂಬಾ ಕಡಿಮೆ ಅಂತ ಏನು ಹೇಳಕ್ಕಾಗಲ್ಲ. ಹಾಗಾಗಿ ಇದ್ರೇನೆ ಅವ್ನು ಇದರವರೆಗೂ ಬಂದಿರೋದು. ಹಾಗಾಗಿ ಎರಡೂ ಬೇಕಾಗಿದೆ. ಶಮದಮಾದಿಗಳು ಅಂದ್ರೆ ಇಂಟರ್ನಲ್ ಮೀನ್ಸ್ ಇದೆಯಲ್ಲ ಅದು ಬೇಕಾಗಿದೆ, ಎಕ್ಸ್ಟರ್ನಲ್ ಮೀನ್ಸ್ ಆದಾಗ ಯಾವ್ದು ಕರ್ಮ ಇದೆಯೋ ಅದು ಬೇಕಾಗಿದೆ. ಅದನ್ನೇ ಇವರು ಇಲ್ಲಿ ಹೇಳ್ತಾ ಇದ್ದಾರೆ, ಬಹಿರಂಗಂ ಕರ್ಮಜಾತಂ ಸನ್ಯಾಸಸ್ಯ ಅಂತರಂಗಾಹ. ಹಾಗಾಗಿ ಪ್ರತ್ಯಾಸತ್ಯ. ಸೊ ಹಾಗಾಗಿ ಸನ್ಯಾಸ ಅಂತ ಯಾವ್ದಿದೆಯೋ ಅದಕ್ಕೆ ಹೊರಗಡೆ ಇಟ್ಕೊಂಡು ಏನ್ ಮಾಡೋದು ಕರ್ಮ ಅನ್ನೋದು ಮಾಡಿ. ಯಾಕಂದ್ರೆ ಕರ್ಮವನ್ನು ಚೆನ್ನಾಗಿ ಮಾಡಿದ್ರೆ ಅವನಿಗೆ ಈ ಒಂದು ವೈರಾಗ್ಯ ಉಂಟಾಗಿ ಅವನಿಗೆ ಈ ಒಂದು ಸೃಷ್ಟಿಗೆ ಬರ್ತಾನೆ. ಆದ್ರೆ ಈ ಸನ್ಯಾಸ ಅನ್ನೋದು ಏನಾಗುತ್ತೆ, ಅದ್ರಲ್ಲಿ ಅಲ್ಲಿ ಕೂಡ ಅವ್ನು ಸಾಧನೆ ಮಾಡ್ಬೇಕಾಗಿ ತುಂಬಾ ಇದೆ. ಅದರಲ್ಲಿ ಅವ್ನು ಏನ್ ಮಾಡ್ತಾನೆ, ಈ ಶಮ ದಮ ಆಮೇಲೆ ಶಾಂತಿ ಅಂದ್ರೆ ನಾವು ತಿತಿಕ್ಷಾ ಅಂತೆಲ್ಲ ಹೇಳ್ತೀವಲ್ಲ ಅಂತದ್ದು. ಅಂದ್ರೆ ಫಾರ್ಬೇರೆನ್ಸ್ ಅಂತ ಹೇಳ್ತೀವಲ್ಲ, ಯಾವುದೇ ಕಷ್ಟಗಳು ಬಂದು ಕೂಡ ಅದನ್ನ ತಡ್ಕೊಳ್ಳೋದು ಗೊತ್ತಾಗಿದೆಯಲ್ಲ, ಅದು ಸಹಿಷ್ಣುತೆ. ಆ ಸಹಿಷ್ಣುತೆ ಅನ್ನೋದು ಅದೆಲ್ಲ ಕೂಡ ಇಂಟರ್ನಲ್ ಆಗಿ ಆಗ್ಬೇಕಾಗಿರೋದು. ಹಾಗಾಗಿ ಇದು ಅಸೋ ಕ್ರಮ, ಈ ಕ್ರಮ ಇಂಥದ್ದೇ ಅಂತ ಅವರು ತೋರಿಸ್ಕೊಟ್ರು. ಇವಾಗ ಪ್ರತ್ಯಕ್ ಪ್ರವಣತಾಂ ಬುದ್ಧೇಹೇ ಕರ್ಮಾಣಿ ಉತ್ಪಾದ್ಯ ಶುದ್ಧಿತಃ ಕೃತಾರ್ಥಾನಿ ಅಸ್ತಂ ಆಯಾಂತಿ ಪ್ರಾವೃದಂತೆ ಘನ ಇವ. ಇವಾಗ ಹೇಳ್ತಾ ಇದ್ದಾರೆ, ಈ ಒಂದು ಕರ್ಮಗಳು ಏನ್ ಮಾಡುತ್ತೆ ಅಂದ್ರೆ, ಕರ್ಮಗಳ ರೋಲ್ ಏನು ಅಂತ ಕೇಳಿದ್ರೆ, ಇವನು ಮನಸ್ಸನ್ನ ಹೊರಗಡೆ ತಿಳಿಸುತ್ತೆ ಕರ್ಮ. ಇವನು ಹೊರಗಡೆನೆ ಬುದ್ಧಿ ಇಟ್ಕೊಂಡಿದ್ದವನಿಗೆ ಈ ತರ ಒಂದು ಕರ್ಮ ಯೋಗ ಅನ್ನೋದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಅವ್ನ ಮನಸ್ಸನ್ನ ಒಳಗಡೆ ತಿಳಿಸುತ್ತೆ. ಅದು ಒಳಗಡೆ ತಿಳಿದ್ಮೇಲೆ ಕರ್ಮಕ್ಕೆ ಇನ್ನೇನು ರೋಲ್ ಇಲ್ಲ, ನಾನು ಹೊರಟೋಗ್ತೀನಿ ಅಂತ ಫೋಟೋ ಕೊಡ್ತಾರೆ. ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ, ಅದು ಸುರೇಶ್ವರಾಚಾರ್ಯರು ಕೊಟ್ಟಿದ್ದಾರೆ ಒಂದ್ ಕಡೆ, ಅದನ್ನೇ ಕೊಡ್ತಾ ಇದ್ದಾರೆ. ಪ್ರಾವಿಡಂತೆ ಘನ ಇವ ಅಂತ ಕೇಳಿದ್ರೆ, ಈ ಮೇಘ ಇದೆಯಲ್ಲ, ಮೇಘ ಯಾವಾಗ ಅದಕ್ಕೆ ಮೇಘಕ್ಕೆ ಶಾಂತಿ ಬರುತ್ತೆ ಅಂತ ಕೇಳಿದ್ರೆ, ಮಳೆ ಎಲ್ಲ ಸುರಿಸಿದ ಮೇಲೆ ಮೇಘ ಸುಮ್ಮನೆ ಆಗುತ್ತೆ, ಮೇಘಕ್ಕೆ ಏನೇನು ಕೆಲಸ ಇಲ್ಲ. ಅದೇ ತರ ಈ ಕರ್ಮಗಳು ಏನ್ ಮಾಡುತ್ತೆ, ಈ ವ್ಯಕ್ತಿಯನ್ನ ಒಳಮುಖವಾಗಿ ತಿರುಗಿಸಿದ ಮೇಲೆ ಕರ್ಮ ಅನ್ನೋದು ನಿಂತೋಗ್ಬಿಡುತ್ತೆ. ನಿಂತೋಗಿದ್ದೆ ಏನರ್ಥ ಅಂತ ಹೇಳಿದ್ರೆ, ಇವನಿಗೆ ಕರ್ಮದ ಮೇಲೆ ಇನ್ಮೇಲೆ ಅದೇನ್ ಬೇಕಿಲ್ಲ, ನಮ್ಗೆ ಇನ್ಮೇಲೆ ಮಾಡ್ಬೇಕಾದ್ರೆ ಬೇರೆ ಒಂದಿದೆ ಒಳಗಡೆ. ಯಾವುದು ಅಂತಃಕರಣದಲ್ಲಿ ನಾನು ತುಂಬಾ ತಪಸ್ಸು, ಇದು ಧ್ಯಾನ, ವಿಚಾರ ಅದೆಲ್ಲ ತುಂಬಾ ಮಾಡ್ಬೇಕಾಗಿದೆ. ಅದಕ್ಕೆ ಕರ್ಮ ಅನ್ನೋದು ಇವನಿಗೆ ಬಿಟ್ಟೋಗ್ಬಿಡುತ್ತೆ. ಹಾಗಾಗಿ ಕರ್ಮವನ್ನ ಇವನೇ ಬಿಟ್ಟೋಗೋದ್ರಿಂದ ಎರಡೂ ಇದೆ. ಆದ್ರೆ ಇವ್ನು ಯಾವಾಗ ಬಿಡ್ತಾನೆ ಅಂತ ಹೇಳಿದ್ರೆ, ಇವ್ನಿಗೆ ಇದಕ್ಕೆ ರೆಡಿ ಆದಾಗ ಅವನ ಕೈಯಿಂದ ಅದು ತಾನಾಗಿ ಬಿಟ್ಟೋಗ್ಬಿಡುತ್ತೆ ಅಂತ. ಅದಕ್ಕೆ ಇವರು ರಾಮಕೃಷ್ಣ ಪರಮಹಂಸರು ಒಂದ್ ಕಡೆ ಕರ್ಮ ಅನ್ನೋದು ಬಿಟ್ಟೋಗ್ಬಿಡುತ್ತೆ ಅನ್ನೋದಕ್ಕೆ ಅವ್ರ ಜೀವನದಲ್ಲೇನೆ ಒಂದು ಘಟನೆ ಆಗಿದ್ದೇನೆ. ಅವರು ಯಾರಿಗೋ ಒಬ್ರು ಕೇಳ್ತಾರ, ನೋಡು ನನ್ಗೆ ಒಂದ್ಸತಿ ನಾನು ಇದಕ್ಕೆ ಹೊಳಕ್ ಹೋಗ್ಬಿಟ್ಟು ಆ ಸಂಧ್ಯಾಮ್ನಿಗೆ ನಾನು ಅರ್ಘ್ಯ ಕೊಡೋಣ ಅಂತ ಹೋದ್ರೆ, ಕೈಯಲ್ಲಿ ಒಂದು ಬೊಕ್ಸೆ ನೀರ್ ತಗೊಂಡ್ರೆ ನಾನ್ ನೀರ್ನ ಬಿಡ್ಬೇಕು, ಆದ್ರೆ ನೀರು ನನ್ ಕೈ ಸಂಧಿಯಿಂದ ನೀರೇ ಬಿದ್ದೋಗ್ತಾ ಇದೆ. ನನಗೆ ಅದು ನೀರು ಅರ್ಘ್ಯ ಕೊಡ್ಬೇಕು ಅಂತ ಆಗ್ತಾನೆ ಇಲ್ಲ ನನ್ಗೆ ಅಂತ ಹೇಳ್ಬಿಟ್ಟು ಅವ್ರು. ಹಾಗಾಗಿ ಅದು ಕರ್ಮ ನಿನ್ನ ತಾನೇ ಬಿಟ್ಟು ಹೋಗೋದಿಕ್ಕೆ ಅದೇ ಒಂದು ಸೂಚನೆ ಅಂತ ಅವ್ರು ಹೇಳ್ತಾ ಇರ್ಬೋದು. ಹಾಗಾಗಿ ಎಲ್ಲಿವರೆಗೂ ಇದು ಎಷ್ಟು
ಅವನೇ ಎಷ್ಟು ಶ್ರದ್ಧೆಯಿಂದ ಮಾಡಿರ್ತಾನೆ ಅದನ್ನ ಮಾಡ್ತಾ ಇರ್ತಾನೆ. ಆದ್ರೆ ಒಂದು ಸಮಯದಲ್ಲಿ ಅದು ಇವನಿಗೆ ಅದರಲ್ಲಿ ಇವನಿಗೆ ಬೇಕಿಲ್ಲ ನಮ್ಗೆ. ಯಾಕಂದ್ರೆ ನಮ್ಗೆ ಒಳಗಡೆ ಇರೋದನ್ನ ನಾವು ಮಾಡ್ಬೇಕಿದ್ಮೇಲೆ ಹೊರಗಡೆ ನಾವು ಈ ಒಂದು ಜ್ಞಾನ ವಿಚಾರ ಅದನ್ನ ನಾವು ಒಳಗಡೆ ಮಾಡ್ಬೇಕಾದ್ರು ಅಂತ ಹೇಳ್ಬಿಟ್ಟು ಅವನೇ ಇದನ್ನ ನಮ್ಗೆ ಕೊಟ್ಟಿರ್ತೇವೆ. ಆದ್ರೆ ಅವನಿಗೆ ಅದ್ರ ಒಳಗಡೆ ಅನಿಸ್ಬೇಕಾದ್ರೆ ಅದಕ್ಕೆ ಇದು ತುಂಬಾ ಪ್ರಯೋಜನ ಮಾಡಿದೆ. ಈ ಕರ್ಮ ಅನ್ನೋದು ಅದಕ್ಕೆ ತುಂಬಾ ಅವ್ರಿಗೆ ಹೆಲ್ಪ್ ಮಾಡಿದೆ ಅದು. ಹಾಗಾಗಿ ಇದು ಬರುತ್ತೆ ಮಾಡ್ಬಿಟ್ಟು ಅದ್ರ ಕೆಲಸ ಆದ್ಮೇಲೆ ಅದು ಹೊಟ್ಟೋಗುತ್ತೆ. ಅದಕ್ಕೆ ಇವ್ರು ಕೊಡ್ತಾ ಇರೋ ಉದಾಹರಣೆ ಏನು ಅಂತ ಹೇಳಿದ್ರೆ, ಮೇಘ ನೀರನ್ನ ಮಳೆನ ಸುರಿಸ್ಬಿಟ್ಟು ಮೇಘಕ್ಕೆ ಒಂದು ಶಾಂತಿ ಸಿಕ್ಕಳಿದೆ, ಅದು ಇನ್ಮೇಲೆ ಇರೋದಿಲ್ಲ ಅದು ಅಂತ ಆ ಉದಾಹರಣೆ ಕೊಡ್ತಾ ಇದ್ದಾರೆ. ಅದು ಸುರೇಶ್ವರಾಚಾರ್ಯರು ಹೇಳಿದ್ದಾರೆ. ಅದಕ್ಕೆ ಇರೋದನ್ನ ವಿದ್ಯಾರ್ಥಿ ಹೇಳ್ತಾ ಇದ್ದಾರೆ. ಸಾಮರ್ಥ್ಯಂ ಈದೃಕ್ ಚೇತ್ ಅಸ್ತಿ ಕರ್ಮಣಾಂ ತರ್ಹಿ ಕಿಂ ತವ ಜ್ಞಾನೇನ ಇತಿ ನ ವಕ್ತವ್ಯಂ ಮುನಿತ್ವಾರ್ಥಂ ಅಪೇಕ್ಷಣ. ಇವಾಗ ಹೇಳ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಒಂದು ವಿಷಯ ಹೇಳ್ತಾ ಇದ್ದಾರೆ. ನೋಡು, ಕರ್ಮಕ್ಕೆ ನಿನ್ನ ಒಳಮುಖವಾಗಿ ಮಾಡೋದು ಕರ್ಮಕ್ಕೆ ಒಂದು ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ, ಅವಾಗ ಜ್ಞಾನ ಯಾತಕ್ ನಮ್ಗೆ ಅದೇ ಸಾಕಲ್ಲ. ಕರ್ಮನೇ ನಮ್ಗೆ ಮುಕ್ತಿನೂ ಕೊಡ್ಬೋದಲ್ಲ. ಒಳಮುಖ ತಿರ್ಕೊಂಡ್ಮೇಲೆ ನಮ್ಗೆ ಮುಕ್ತಿಗೆ ಅದೇ ಕಾರಣವಾಗುತ್ತಲ್ಲ. ಅವಾಗ ಜ್ಞಾನ ಪಡ್ಕೊಳ್ಬೇಕು, ಯಾತಕ್ ಪಡ್ಕೋಬೇಕು ಜ್ಞಾನಕ್ಕಾಗಿ ನಾವು ಯಾತಕ್ಕೆ ಒಂದು ಕ್ರಮ ಪಡ್ಬೇಕು? ನಮ್ಗೆ ಕರ್ಮವೇ ನಮ್ಮನ್ನ ಒಳಮುಖವಾಗಿ ತಿಳಿಸುತ್ತೆ, ನೀವೇ ಹೇಳಿದ್ರಿ, ಅಷ್ಟೇ ಸಾಕಲ್ಲ ಅಂತ ಕೇಳಿದ್ರೆ ಇಲ್ಲ ಆತರ ಇಲ್ಲ. ಅದು ಮುನಿತ್ವಾರ್ಥಂ ಅಪೇಕ್ಷಣಾತೆ. ಜ್ಞಾನ ಅನ್ನೋದು ಮುನಿತ್ವ ಅಂದ್ರೆ ಏನು? ಅವನಿಗೆ ಸೈಲೆನ್ಸ್ ಅಲ್ಲಿ ಹೋಗ್ಬೇಕು. ಅವನ ಸಿಚುವೇಶನ್ ಅಲ್ಲೂ ಸೈಲೆನ್ಸ್ ಅಲ್ಲಿ. ಇವರು ಬ್ರಹ್ಮಣ ಮಹರ್ಷಿ ಸುಮ್ಮ ಇರುತ್ತಲ್ಲ, ಆ ಸುಮ್ಮನಿರು ಮನವೇ ನೀ ಬ್ರಹ್ಮವಾಗುವೆ ಒಂದು ಕಾದೆ ಇದೆ. ಬ್ರಹ್ಮನಾಗುವೆ ಅದು. ಹಾಗಾಗಿ ಈ ಒಂದು ಕರ್ಮ ಅನ್ನೋದು ಅದಕ್ಕೆಲ್ಲ ನಮ್ಗೆ ನೀನ್ ಒಳಗಡೆ ಮಾಡ್ಬೇಕಾಗ್ತಾನೆ ಅದು ಕರ್ಮ ಮಾಡ್ಬಿಡ್ತಲ್ಲ, ಇನ್ಮೇಲೆ ನಿನ್ಗೆ ಯಾಕೆ ಜ್ಞಾನ ಅಂತ ಕೇಳಿದ್ರೆ ಇಲ್ಲ ಅವ್ನ್ ಮುನಿ ಆಗ್ಬೇಕಾದ್ರೆ ಅವನ್ಗೆ ಜ್ಞಾನ ಬೇಕಾಗಿದೆ ಅಂತ ಕೇಳಿದ್ರೆ, ಮುನಿ ಅನ್ನೋದು ಏನು ಅಂತ ಆಮೇಲೆ ಹೇಳ್ತಾರೆ. ಬುಭುತ್ಸತೆ ಅಯಂ ಆತ್ಮಾನಂ ಸರ್ವೈಃ ಯಜ್ಞಾದಿಕರ್ಮಭಿಃ ಏತಮೇವ ವಿದಿತ್ವಾ ಅಸೌ ಮುನಿಃ ಭವತಿ ನ ಅನ್ಯಥಾ. ಅವಾಗ ಹೇಳ್ತಾ ಇದ್ರೆ, ಈ ಒಂದು ಆತ್ಮಜ್ಞಾನವನ್ನ ಪಡ್ಕೋಬೇಕು ಅಂದ್ರೆ ಬುಭುತ್ಸ ಅಂತ ಒಂದು ಶಬ್ದ ಇದೆ. ಬುಭುತ್ಸ ಅಂತ ಹೇಳಿದ್ರೆ ಬೋಧ್ಭಿಚ್ಚ ಬುಭುತ್ಸ ಅಂತ. ಬುಭುಕ್ಷ ಅಂತ ಒಂದಿದೆ, ಅದೇನು ಅಂತ ಹೇಳಿದ್ರೆ ಊಟ ಮಾಡ್ಬೇಕು ಅಂತ ಉಂಟೆ ಇದೆಯಲ್ಲ, ಬೋಧ್ಭಿಚ್ಚ ಬುಭುಕ್ಷ ಅಂತ. ಇದು ಬುಭುತ್ಸ, ಇದೇನು ಬೋಧ್ಭಿಚ್ಚ ಅಂದ್ರೆ ಆತ್ಮಜ್ಞಾನವನ್ನು ಪಡ್ಕೋಬೇಕು ಅಂತ ಒಂದು ಇಚ್ಛೆ ಇದೆಯಲ್ಲ, ತಿಳ್ಕೊಬೇಕು ಅಂತ ಒಂದು ಇಚ್ಛೆ ಇದೆಯಲ್ಲ, ಅದಕ್ಕೆ ಕರ್ಮ ಪ್ರಯೋಜನ ಆಗುತ್ತೆ. ಆದ್ರೆ ಒಬ್ಬ ಈ ಒಂದು ಅವನು ಮುನಿ ಆಗ್ಬೇಕಾದ್ರೆ ಉಪನಿಷತ್ ಏನ್ ಹೇಳ್ತೆ, ಏತಮೇವ ವಿದಿತ್ವ ಅಸೌ ಮುನಿಹಿ. ಈ ಒಂದು ಆತ್ಮಜ್ಞಾನವನ್ನ ಪಡ್ಕೊಂಡ್ಮೇಲೆ ಅವನು ಪಡ್ಕೊಂಡ್ರೆ ಅವನು ಮುನಿ ಆಗ್ತಾನೆ. ಆದ್ರೆ ಆತ್ಮಜ್ಞಾನವನ್ನು ಪಡ್ಕೊಳ್ಳೋಕ್ಕಾಗಿ ನಿಮಗೆ ಒಂದು ಸಿದ್ಧತೆ ಕೊಡೋದು ಯಾವ್ದು ಅಂತ ಹೇಳಿದ್ರೆ ಕರ್ಮ ಅಂತ. ಹಾಗಾಗಿ ನೋಡಿ, ಏತಂ ವೇದಾನುವಚನೇನ ಬ್ರಾಹ್ಮಣ ವಿವಿಧಿಷನ್ನಿತ ಏತಂ ಅಂತ ಶಬ್ದ. ಏತಂ ಅಂದ್ರೆ ಯಾವುದು? ಈ ಬ್ರಹ್ಮವನ್ನ ತಿಳ್ಕೊಳ್ಳೋಕೆ ಒಬ್ಬ ಈ ಒಂದು ಇದೆಲ್ಲ ಮಾಡ್ಬೇಕು ಅಂತ ಹೇಳ್ತಾರೆ. ಅವಾಗ ಆಮೇಲೆ ಹೆಚ್ಚಂದ್ರೆ ಏತಮೇವ ವಿದಿತ್ವ, ಅದೇ ಇದನ್ನ ತಿಳ್ಕೊಂಡ್ಮೇಲೆ ಅದನ್ನ ವಿವಿಧಿಷ ಅಂತ ಅಲ್ಲಿ ಹೇಳ್ತಾರೆ. ಕರ್ಮವನ್ನ ಮಾಡೋದು ಯಾಕೆ ಅಂತ ಹೇಳಿದ್ರೆ ಆ ಬ್ರಹ್ಮವನ್ನ ತಿಳ್ಕೊಳಕ್ಕೆ ಒಂದು ಇಚ್ಛೆ ಉಂಟಾಗ್ಬೇಕು ಅಂತ ಹೇಳ್ತೀವಿ, ಅದನ್ನ ಮಾಡ್ಬೇಕಾದ್ರು. ಆದ್ರೆ ಅದು ಆ ಇಚ್ಛೆ ಬಂದು ಇವನು ತಿಳ್ಕೊಂಡ್ಮೇಲೆ ಇವನು ಮುನಿ ಆಗ್ತಾನೆ ಅಂತ ಹೇಳ್ತಾರೆ. ಹಾಗಾದ್ರೆ ಏನಾಯ್ತು, ಆ ಕ್ರಮ ಇದೆ. ಆ ವಿವಿಧಿಷ ಉಂಟಾಗಕ್ಕೆ ಕರ್ಮ ಬೇಕಾಗಿದೆ. ಆಮೇಲೆ ವಿವಿಧಿಷ ಉಂಟಾದ್ಮೇಲೆ ಆ ಜ್ಞಾನವನ್ನು ಪಡ್ಕೋಬೇಕು. ಜ್ಞಾನವನ್ನು ಪಡ್ಕೊಂಡ್ಮೇಲೆ ಅವನು ಮುನಿ ಆಗ್ತಾನೆ ಅಂತ ಹೇಳ್ತಾರೆ. ಹೀಗೆ ಒಂದು ಕ್ರಮವನ್ನ ತುಂಬಾ ಕ್ಲಿಯರ್ ಆಗಿ ಉಪನಿಷತ್ತು ಅಷ್ಟು ಚೆನ್ನಾಗಿ ಅದು ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದೆ. ಅದನ್ನ ಅದು ಎಷ್ಟು ಲಾಜಿಕಲ್ ಆಗಿದೆ ಅಂತ ಹೇಳಿದ್ರೆ ನಾವು ಅದನ್ನ ಇಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ. ಯಾಕಂದ್ರೆ ನೋಡಿ, ಆಕ್ಷನ್ ಅನ್ನೋದು ಬಾಡಿಗೆ ಸೇರಿದ್ದು ಅಂಡ್ ಮೈಂಡಿಗೆ ಸೇರಿದ್ದು. ಗೀತೆಯಲ್ಲಿ ಭಗವಂತ 3ನೇ ಅಧ್ಯಾಯದಲ್ಲಿ ಹೇಳಿದಾರ, ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತೆ. ಒಂದು ಕ್ಷಣ ಕೂಡ ಒಂದು ಜೀವ, ಅದು ಮನುಷ್ಯನಾಗ್ಲಿ ಪ್ರಾಣಿ ಆಗ್ಲಿ ಸಣ್ಣ ಕಿರ್ಮಿ ಕೀಟ ಯಾವ್ದೇ ಆಗ್ಲಿ, ಒಂದು ಕ್ಷಣ ಕೂಡ ಸುಮ್ಮನೆ ಇರೋದಿಲ್ಲ, ಏನೋ ಒಂದು ಮಾಡ್ತಾನೆ ಇರುತ್ತೆ. ಅದ್ರಲ್ಲಿ ಯಾಕಂದ್ರೆ ಇಟ್ ಇಸ್ ಬಿಕಮ್ ಇಟ್ಸ್ ಸೆಕೆಂಡ್ ನೇಚರ್, ಅದು ನೇಚರ್. ಬಟ್ ಅವನ ಪ್ರೈಮರಿ ನೇಚರ್ ಏನೋ ನಿಷ್ಕರ್ಮ ಅಂದ್ರೆ ನೈಷ್ಕರ್ಮ್ಯ. ಆ ನೈಷ್ಕರ್ಮ್ಯ ಅನ್ನೋದನ್ನು ಕೂಡ ಜೊತೆಗೆ ಹೇಳುತ್ತೆ. ಒಂದು ಎಂಟಲ್ಲಿ ಅವನು ಯಾವಾಗ್ಲೂ ಕರ್ಮದಲ್ಲೇ ಇರ್ತಾನೆ, ಅವನಿಗೆ ಗೊತ್ತಿಲ್ಲ, ಅವನ ಸ್ವಭಾವ ಅಂತ ಮಾಡಿಸ್ತಾನೆ ಇರುತ್ತೆ ಅವನ್ನ. ಆದ್ರೆ ಅವನು ನಿಜವಾದ ನೇಚರ್ ಏನು ಅಂತ ಹೇಳಿದ್ರೆ ನಿಷ್ಕರ್ಮ. ಅವ್ನಿಗೆ ಕರ್ಮವೇ ಇಲ್ಲದೆ ಇರೋ ಸಿಚುವೇಶನ್. ಯಾತಿಗೆ ಕರ್ಮ ಇಲ್ಲದೆ ಇರೋ ಸಿಚುವೇಶನ್ ಅಂತ ಕೇಳಿದ್ರೆ ನೋಡಿ, ಎಷ್ಟು ಲಾಜಿಕಲ್ ಆಗಿ ಏನು ವಿಷಯ ಆಗ್ತಿದೆ ಅಂತ ಹೇಳಿದ್ರೆ, ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಇದೆಯಲ್ಲ, ಶರೀರ ಮನಸ್ಸು ಅಂತ, ಅದನ್ನ ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ಅದರಿಂದ ಏನಾಗುತ್ತೆ, ಕರ್ಮ ಅನ್ನೋದಕ್ಕೆ ಏನೇನ್ ಬೇಕಾಗಿದೆ ಅಂತ ಕೇಳಿದ್ರೆ ಒಂದು ಮನಸ್ಸು ಬೇಕು, ಸಂಕಲ್ಪ ಮಾಡ್ಕೊಳ್ಳಕ್ಕೆ. ನಾನು ಇಂಥದ್ದು ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಲಿಕ್ಕೆ ಮನಸ್ಸು ಬೇಕು. ಸರಿ, ಸಂಕಲ್ಪ ಮಾಡ್ಕೊಟ್ಮೇಲೆ ಅದನ್ನ ನಾವು ಕಾರ್ಯಕಾರಿ ಆಗ್ಬೇಕು, ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು. ಎಕ್ಸಿಕ್ಯೂಟ್ ಮಾಡಕ್ಕೆ ಕೈ ಕಾಲದ ಇಂದ್ರಿಯಗಳೆಲ್ಲ ಬೇಕಾಗಿದೆ. ಹಾಗಾಗಿ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಇವನು ಸಂಕಲ್ಪ ಮಾಡ್ಕೊಂಡು ಸುಮ್ಮನೆ ಇದ್ರೆ ಆಗೋದಿಲ್ಲ, ಅದು ನಡ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಹಾಗಾಗಿ ಅದಕ್ಕೆ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಬೇಕು. ಹಾಗಾದ್ರೆ ಏನಾಯ್ತು, ಒಂದು ಕರ್ಮವನ್ನ ಪ್ರಯರ್ ಟು ಡೂಯಿಂಗ್ ಇಟ್, ಎಕ್ಸಿಕ್ಯೂಟಿಂಗ್ ಇಟ್, ಅದಕ್ಕೊಂದು ರಿಸಾಲ್ವ್ ಪ್ಲಾನಿಂಗ್ ಬೇಕು, ಇದೆಲ್ಲ ಬೇಕು.
ಅದನ್ನ ಎಫೆಕ್ಟ್ ಮಾಡಕ್ಕೆ ನಮ್ಗೆ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಇದು ಇಂದ್ರಿಯಗಳು ಇದೆಲ್ಲ ಬೇಕಾಗಿದೆ. ಆದ್ರೆ ಏನ್ ಆಶ್ಚರ್ಯ ಅಂತ ಹೇಳಿದ್ರೆ ಆತ್ಮ ಅಂತ ಇದೆಯಲ್ಲ ಅದಕ್ಕೆ ಮನಸ್ಸು ಇಲ್ಲ, ಇಂದ್ರಿಯಗಳು ಇಲ್ಲ, ಶರೀರನೂ ಇಲ್ಲ ಅದಕ್ಕೆ. ಅವಾಗ ಅದಕ್ಕೆ ಏನ್ ಕರ್ಮ ಮಾಡಕ್ಕಾಗುತ್ತೆ? ಅದಕ್ಕೆ ಕರ್ಮ ಇಲ್ವೇ ಇಲ್ಲ ಅದಕ್ಕೆ ಅಂತ ಹೇಳ್ತಾರೆ. ಹಾಗಾಗಿ ಹಾ ಹಾ ಅದಕ್ಕೆ ಇಲ್ವೇ ಇಲ್ಲ ಅದಕ್ಕೆ. ಹಾಗಾದ್ರೆ ಬ್ರಹ್ಮಕ್ಕೆ ಅದು ಯಾವ್ದು ಇಚ್ಛಾಶಕ್ತಿ, ಜ್ಞಾನ, ಕ್ರಿಯಾಶಕ್ತಿ ಯಾವ್ದು ಅದಕ್ಕೆ ಇಲ್ವೇ ಇಲ್ಲ ಅಂತ ಇರೋದ್ರಿಂದ ಅದು ನಿಷ್ಕರ್ಮ ಅಂದ್ರೆ ನಿಷ್ಕರ್ಮ್ಯ. ಅದಕ್ಕೆ ನಮ್ ನಿಜ ನೇಚರ್ ಅಂತ ನಾವು ತಪ್ಪಾಗಿ ತಿಳ್ಕೊಂಡಿರೋ ಯಾವ್ದು ಅಂತ ಹೇಳಿದ್ರೆ ಇಂಥದ್ದು. ಹಾಗಾಗಿ ಇಂಥದ್ರಿಂದ ಅಂಥದ್ದಕ್ಕೆ ಹೋಗ್ಬೇಕಾಗಿದೆ ನಾವು. ಹಾಗಾಗಿ ಆ ಅಂಥದ್ದು ಅನ್ನೋದನ್ನು ಕೂಡ ಅಲ್ಲಿ 3ನೇ ಅಧ್ಯಾಯದಲ್ಲೇ ಭಗವಂತ ತೋರಿಸ್ತಾನೆ. ಈ ಕಶ್ಚಿತ್ ಕ್ಷಣಮಪಿ ಅಂತ ಹೇಳ್ಬಿಟ್ಟು ಅದು ಕ್ಷಣ ಕೂಡ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇನೆ ಅವನು ನೈಷ್ಕರ್ಮ್ಯ ಅನ್ನೋದಕ್ಕೆ ಇವನು ಹೋಗ್ಬೇಕಾದ್ರೆ ಅವನು ಖಂಡಿತ ಈ ಕರ್ಮ ಅನ್ನೋ ಪಾತಲ್ಲೇ ಹೋಗ್ಬೇಕು. ನೋಡಿ ಅದು ಕೂಡ ಎಷ್ಟು ಚೆನ್ನಾಗಿದೆ. ಅವನು ಕರ್ಮದಿಂದ ಇಷ್ಟೊಂದು ಕರ್ಮಗಳು ಅವನ ಒಂದು ಸ್ವಭಾವವೇ ಆಗೋಗ್ಬಿಟ್ಟಿದೆ ಕರ್ಮ ಅನ್ನೋದು. ಅದರಿಂದ ಅವನು ಝೀರೋ ಕರ್ಮ ಅನ್ನೋದಕ್ಕೆ ಹೋಗ್ಬೇಕಾದ್ರೆ ಅವನು ಅದಕ್ಕೆ ಕರ್ಮನೇ ಅದಕ್ಕೆ ದಾರಿ ಅಂತ ಹೇಳ್ತಾರೆ. ಅದೇಕ್ ದಾರಿ ಆಗುತ್ತೆ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಅಂತ ಹೇಗೆ ಅದನ್ನ ಕರ್ಮ ಯೋಗದ ರೀತಿಯಲ್ಲಿ ಮಾಡಿದಾಗ ಅದು ಅವನಿಗೆ ಬಂಧಕ್ಕೆ ಒಳಪಡಿಸಲ್ಲ, ಅವನ್ನ ಮುಕ್ತಿಗೆ ಒಳಪಡಿಸುತ್ತೆ. ಶಂಕರಾಚಾರ್ಯ ಕೂಡ ಒಂದು ಯೋಗ ಕರ್ಮ ಕೌಶಲ್ಯ ಮತ ಇದೆಯಲ್ಲ, ಅದು ಕುಶಲತೆ ಏನು ಅಂತ ಕೇಳಿದ್ರೆ ಇಟ್ ಇಸ್ ಸ್ಮಾರ್ಟ್ ವೇ ಆಫ್ ಡೂಯಿಂಗ್ ಕರ್ಮ ಅಂತ. ಅದೇನ್ ಸ್ಮಾರ್ಟ್ನೆಸ್ ಅದಿದೆ ಅಂತ ಕೇಳಿದ್ರೆ ಅವ್ನು ನೋಡಕ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ, ಒಂದು ತುಂಬಾ ಸ್ಪಿಕ್ ಅಂಡ್ ಸ್ಪ್ಯಾನ್ ಆಗಿ ಇಟ್ಕೊಂಡಿದ್ದಾನೆ ಮನೇನ ಅಂತ ಹೇಳಿದ್ರೆ ಅದಲ್ಲ. ಅಲ್ಲಿ ಎಲ್ಲಿ ಹೇಳ್ತಾ ಇರೋದು ಅದಲ್ಲ. ಏನು ಅಂತ ಹೇಳಿದ್ರೆ ಕರ್ಮ ಅನ್ನೋದು ಸಾಮಾನ್ಯವಾಗಿ ಅದ್ರ ನೇಚರ್ ಏನು ಅಂತ ಹೇಳಿದ್ರೆ ನಿನ್ನ ಬಂಧಕ್ಕೆ ಒಳಪಡಿಸೋದೇ ಅದರ ನೇಚರ್. ಆದ್ರೆ ಅದೇ ಕ್ರಮವನ್ನ ನಾವು ಈ ಒಂದು ದೃಷ್ಟಿಯಿಂದ ಮಾಡಿದಾಗ ಏನಾಗುತ್ತೆ, ಆ ಕರ್ಮದ ಒಂದು ನೇಚರ್ ಅಂತ ನಾವು ಯಾವ್ದನ್ನ ಹೇಳಿದ್ವು ಬಂಧಕ್ಕೆ ಕಟ್ಟಾಕ್ತದ ಅಂತ ನಮ್ಮನ್ನ ಬಿಡ್ಸಕ್ ಅದು ಪ್ರಯೋಜನವಾಗುತ್ತೆ ಅಂತ ಶಂಕರಾಚಾರ್ಯರು ತೋರಿಸಿದ್ದಾರೆ. ಅದು ಯಾವ ಕರ್ಮ ಬಂಧಕ್ಕೆ ಕಾರಣವಾಗಿರುತ್ತೋ ನ್ಯಾಚುರಲ್ ಆಗಿ ಅದನ್ನ ನಾವು ಈ ರೀತಿಯಾಗಿ ಮಾಡಿದಾಗ ಅದೇ ಕರ್ಮ ನಮಗೆ ಮೋಕ್ಷಕ್ಕೆ ಅನುಕೂಲವಾಗಿ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನ ಇವರು ಬುಭುತ್ಸತೆ ಅಯಂ ಆತ್ಮಾನಂ ಸರ್ವೈಹಿ ಯಜ್ಞಾದಿ ಕರ್ಮಭಿಹಿ, ಯಜ್ಞಾದಾನ ತಪಸ್ಸು ಇಂಥದ್ದೆಲ್ಲ ಮಾಡೋದ್ರಿಂದ ಅವನಿಗೆ ಆತ್ಮಜ್ಞಾನದಲ್ಲಿ ಒಂದು ಇಚ್ಛೆ ಉಂಟಾಗುತ್ತೆ. ಇಚ್ಛೆ ಉಂಟಾಗಿ ಅದನ್ನ ತಿಳ್ಕೊಂಡ್ಮೇಲೆ ಅವನು ಆ ಜ್ಞಾನ ಪಡ್ಕೊಂಡ್ಮೇಲೆ ಅವನು ಮುನಿ ಆಗ್ತಾನವನು ಅಂತ. ಇವಾಗ ಕರ್ಮಗಳೇ ಯಾವಾಗ್ಲೂ ಮಾಡ್ತಾ ಇರೋನ್ನ ನಾವು ಮುನಿ ಅಂತ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಮುನಿ ಅನ್ನೋ ಶಬ್ದಕ್ಕೇನೆ ಮೌನಾತ್ ಅಂತ ಹೇಳಿದ್ದಾರೆ. ಮೌನವಾಗಿರೋದೇ ಮುನಿಯ ಲಕ್ಷಣ ಅಂತ ಹೇಳಿದ್ದಾರೆ. ಹಾಗಾಗಿ ಮನನಾಥ್ ಮುನಿ ಅಂತ ಒಂದಿದೆ. ಮನ ಅನ್ನೋದು ಕೂಡ ಮನಸ್ಸಿ ಒಳಗಡೆ ಇರೋ ಒಂದು ಜ್ಞಾನ ವ್ಯಾಪಾರ ಅದು. ಹಾಗಾಗಿ ಮೌನದಿಂದಾನೇ ಇರೋದು ಅಂತ ಹೇಳಿದ್ರೆ ಯಾವ್ದು ಕೂಡ ಒಂದು ಬಾಹ್ಯ ಕರ್ಮವೂ ಇಲ್ಲ, ಅಂತರ್ಕರ್ಮವೂ ಇಲ್ಲ. ಅವನಿಗೆ ಅಂಥದ್ದಾಗಿರ್ಬೇಕು ಅಂತ ಮುನಿ ಶಬ್ದಕ್ಕೇನೆ ಒಂದು ಎಟಿಮೊಲಾಜಿಕಲ್ ಮೀನಿಂಗ್ ಹೊಂದಿದೆ. ಅದು ಅರಿಸಿ ಪ್ರತಿಬಂಧಸ್ಯ ಕರ್ಮಭಿಹಿ ಪ್ರಕ್ಷಯೇ ಸತಿ ಗೃಹಸ್ಥೋ ವಾ ಪರಿವ್ರಾಡ್ವಾ ಶಾಸ್ತ್ರೇಣ ಆತ್ಮಾನ ವೀಕ್ಷತೆ. ನೋಡ್ರೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ನೋಡು, ನಾನು ಸನ್ಯಾಸವೇ ಆಗ್ಬೇಕು ಅಂತ ಕಡ್ಡಾಯ ಮಾಡ್ತಾ ಇಲ್ಲ ಹೇಳ್ತಾ ಇದ್ದಾರೆ ನೋಡಿ. ಅವರು ಯಾವಾಗ ಇವನಿಗೆ ಈ ಆತ್ಮಜ್ಞಾನದಲ್ಲಿ ಒಂದು ರುಚಿ ಇರಲಿಲ್ಲ ಮುಂಚೆ, ಆಗ ಅದು ರುಚಿಯನ್ನು ಉಂಟು ಮಾಡಿದ್ದು ಯಾವುದು? ಈ ಕರ್ಮವನ್ನ ಸರಿಯಾಗಿ ಮಾಡೋದು ರುಚಿಯನ್ನು ಉಂಟು ಮಾಡಿತ್ತು. ಅವಾಗ ಆ ಕರ್ಮಗಳಿಂದ ಅವನಿಗೆ ಆತ್ಮಜ್ಞಾನ ವಿಷಯದಲ್ಲಿ ಇರೋ ಅರುಚಿ ಹೋದ್ಮೇಲೆ ಅವನು ಗೃಹಸ್ಥನಾಗಿದ್ರು ಸರಿ, ಸನ್ಯಾಸಿ ಆಗಿದ್ರು ಸರಿ, ಅವನ ತತ್ವವನ್ನು ತಿಳ್ಕೊಳ್ತಾನೆ ಅಂತ ಹೇಳಿದ್ರು. ಅದನ್ನ ಇವರು ಓಪನ್ ಆಗಿ ಒಪ್ಕೊಂಡು ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಡಿಸ್ಕಸ್ ಮಾಡ್ತಾ ಇದ್ರು. ಸೊ ಅರುಚಿ ಪ್ರತಿಬಂಧಸ್ಯ ಕರ್ಮಭಿಹಿ ಪ್ರಕ್ಷಯೇ ಸತಿ ಗೃಹಸ್ಥೋ ವಾ ಪರಿವ್ರಾಡ್ವಾ ಶಾಸ್ತ್ರೇಣ ಆತ್ಮಾನು ವೀಕ್ಷತೆ. ಅವನು ಗೃಹಸ್ಥನಾಗಿದ್ರು ಸರಿ, ಅವನು ಸನ್ಯಾಸಿ ಆಗಿದ್ರು ಸರಿ, ಇಬ್ರು ಕೂಡ ಅವ್ರಿಗೆ ಇಂಥ ಒಂದು ಜ್ಞಾನವನ್ನು ಪಡ್ಕೋಬೇಕು ಅಂತ ಒಂದು ಇಚ್ಛೆ ಬಂದ್ಬಿಟ್ಮೇಲೆ ಅವರು ಯಾರಾದ್ರೂ ಸರಿ ಅವ್ರನ್ನ ಪಡ್ಕೊಳ್ತಾರೆ. ಅವರು ಜ್ಞಾನವನ್ನು ಪಡ್ಕೊಳ್ಳಕ್ಕೆ ಅವ್ರಿಗೆ ತಡೆ ಏನು ಇರೋದಿಲ್ಲ ಅಂತ ಅವ್ರನ್ನ ಪಡಿಬೋದು, ಅವರು ಮುಕ್ತರಾಗ್ಬೋದು ಅವರು ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ. ಜನಕ ಕುಶಸ್ಥ ಗಾರ್ಗ್ಯಾದೇಹೇ ನ ಸ್ಯಾತ್ ವೇದನಂ ಅನ್ಯಥಾ ಸುಲಭಂ ತು ಪರಿವ್ರಾಜಃ ಬಹುವಿಕ್ಷೇಪ ವರ್ಜನಾತ್. ಅವಾಗ ಹೇಳ್ತಾ ಇದ್ದಾರೆ, ಜನಕ ಅವ್ರನ್ನ ಜ್ಞಾನಿ ಅಂತ ಒಪ್ಕೊಂಡಿದ್ದಾರೆ. ಕುಶಸ್ಥ ಅನ್ನೋನು ಕೂಡ ಇದರಲ್ಲಿ ಈ ಒಂದು ಬೃಹದಾರಣ್ಯಕದಲ್ಲಿ ಅವನು ಕೂಡ ಒಂದು ಜ್ಞಾನವನ್ನು ಪಡ್ಕೊಂಡಿದ್ದಾನೆ ಅಂತ ಹೇಳಿದ್ರು. ಗಾರ್ಗಿ ಅನ್ನೋದು ಕೂಡ ಒಂದು ಸ್ತ್ರೀ, ಅವಳು ಕೂಡ ಜ್ಞಾನವನ್ನು ಪಡ್ಕೊಂಡಿದ್ದಾಳೆ. ಅವರೆಲ್ಲ ಸನ್ಯಾಸಿಗಳೆಲ್ಲ, ಅವ್ರು ಮೂರು ಕೂಡ ಸನ್ಯಾಸಿಗಳೆಲ್ಲ, ಆದ್ರೆ ಅವರು ಜ್ಞಾನಿಗಳಾಗಿದ್ದಾರೆ. ಸೊ ಹಾಗಾಗಿ ನ ಸ್ಯಾತ್ ವೇದನಂ ಅನ್ಯಥಾ ಸುಲಭಂ ತು ಪರಿವ್ರಾಜಃ ಬಹುವಿಕ್ಷೇಪ ವರ್ಜನಾತ್. ಹಾಗಾದ್ರೆ ಇವರಿಗೆ ಯಾರು ಗೃಹಸ್ಥ ಅಂತ ತೋರಿಸಿದ್ರು, ಯಾರು ಜನಕ ಆಗ್ಲಿ ಗಾರ್ಗಿ ಆಗ್ಲಿ ಇವರಿಗೆಲ್ಲ ಕೂಡ ಅವ್ರಿಗೆ ಮನಸ್ಸಲ್ಲಿ ಆ ಒಂದು ಶುದ್ಧತೆ ಬಂದ್ಬಿಟ್ಟಿತ್ತು ಅವ್ರಿಗೆ. ಅದರಿಂದ ಅವ್ರು ಜ್ಞಾನವನ್ನು ಪಡ್ಕೊಂಡ್ರು. ಈವನ್ ದೋ ದೇವರ್ ನಾಟ್ ಸನ್ಯಾಸಿನ್ಸ್. ಆದ್ರೆ ಸನ್ಯಾಸಿ ಆಗಿರೋನು ಏನು ಅಂತ ಹೇಳಿದ್ರೆ ಅವನಿಗೆ ತುಂಬಾ ವಿಕ್ಷೇಪಗಳಿಗೆ ಅವನಿಗೆ ಕಡಿಮೆ ಉಂಟು. ಅದರಿಂದ ಅವನಿಗೆ ನೀತಿ ಇಂಥ ಕಾರಣದಿಂದ ಅವನ ಒಂದು ಪ್ರಶಸ್ತಿ ಕೊಟ್ಟಿದ್ದಾನೆ. ಯಾಕಂದ್ರೆ ನೋಡಿ, ಗೃಹಸ್ಥನಾಗಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ರಾಜನಾಗಿದ್ದಾನೆ, ಗೃಹಸ್ಥನಾಗಿದ್ದಾನೆ ಅಂತ ಹೇಳಿದ್ರೆ ತುಂಬಾ ಕೆಲಸಗಳು ಮಾಡ್ಬೇಕಾಗಿರುತ್ತೆ ಅವನು. ಅವಾಗ ಏನಾಗುತ್ತೆ, ತುಂಬಾ ವಿಷಯಗಳು ಇರುತ್ತೆ ಅವನಿಗೆ. ಅವುಗಳಲ್ಲೇ ಮನಸ್ಸು ಹೋಗ್ತಾ ಇರುತ್ತೆ. ಇದಕ್ಕೆ ಬೇಕಾಗಿರೋ ಒಂದು ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ಅವನಿಗೆ ಮಾಡ್ಕೊಳಕ್ಕೆ ಕಷ್ಟ ಅವನಿಗೆ.
ಆದ್ರೆ ಆಗಿದ್ರು ಕೂಡ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಒಂದು ಶಕ್ತಿ ಇರ್ಬೇಕು ಅವ್ರಿಗೆ ಮನಸ್ಸನ್ನ ಆತ್ಮಿಗೆ ಕೊಡೋದಿಕ್ಕೆ. ಹಾಗಾಗಿ ಅದನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಸನ್ಯಾಸಿಯಾಗಿರೋನ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ನಿಗೆ ಸ್ವಲ್ಪ ಫೆಸಿಲಿಟೀಸ್ ಜಾಸ್ತಿ ಅವ್ನಿಗೆ, ಯಾಕಂದ್ರೆ ಅವ್ನಿಗೆ ಅಂತ ಡಿಸ್ಟ್ರಾಕ್ಷನ್ಸ್ ಎಲ್ಲ ಅವ್ನಿಗೆ ಇಲ್ಲ. ಅದರಿಂದ ಈ ಕ್ಯಾನ್ ಟೋಟಲಿ ಡಿವೋಟ್ ಇಸ್ ಆಲ್ ಇಸ್ ಎನರ್ಜಿ ಟು ನೋಯಿಂಗ್ ದ ಟ್ರೂತ್. ಇದನ್ನೇ ನಮ್ಮ ಇವರು ಸುರೇಶ್ವರಾಚಾರ್ಯರು ಒಂದು ಕಡೆ ಹೇಳಿದ್ದಾರೆ, ಈ ಸನ್ಯಾಸ ಅನ್ನೋದು ಯಾತಕ್ಕೆ ತಗೊಳ್ಳೋದು ಅಂತ ಹೇಳಿದ್ರೆ, ಕರ್ಮಗಳೆಲ್ಲ ಬಿಟ್ಟು ಸನ್ಯಾಸಕ್ಕೆ ಅಂತ ಒಬ್ಬ ಬರ್ತಾನಲ್ಲ, ಅವ್ನು ಯಾವ್ದಕ್ಕೆ ತಗೋಬೇಕು ಅಂತ ಹೇಳಿದ್ರೆ, ಅವ್ನು ತಗೊಂಡು ಮಾಡ್ಬೇಕಾದ ಏನು ಅಂತ ಹೇಳಿದ್ರೆ, ಯಾವಾಗ್ಲೂ ಕೂಡ ನಾನ್ ಯಾರು ಅಂತ ವಿಚಾರ ಮಾಡಕ್ಕಾಗಿ ಅವ್ನು ತಗೋಬೇಕಾದನ್ನ. ಒಂದ್ ವೇಳೆ ಸನ್ಯಾಸವನ್ನು ತಗೊಂಡು ಅವನು ಆ ನಾನ್ ಯಾರು ಅಂತ ವಿಚಾರ ಮಾಡದೆ ಹೋದ್ರೆ ಅವನು ಪತಿತನಾಗ್ತಾನೆ ಅಂತ ಹೇಳ್ತಾರೆ. ಇದು ಏನು ಸನ್ಯಾಸ ಸರ್ವಕರ್ಮಣ ಶುದ್ಧಿಯ ವಿಧೀಯತೆ. ಹಾಗಾಗಿ ತ್ವಂಪದಾರ್ಥ ವಿವೇಕಾಯ ಸನ್ಯಾಸ ಸರ್ವಕರ್ಮಣಾಂ ಶುದ್ಧಿಯ ವಿಧೀಯತೆ ಯಸ್ಮಾತ್ ತತ್ಯಾಗಿ ಪತಿತೋ ಭವೇತ್ ಅಂತ ಹೇಳಿದ್ದಾರೆ. ಸನ್ಯಾಸ ಶಾಸ್ತ್ರದಲ್ಲಿ ಸನ್ಯಾಸ ಅಂತ ಒಂದನ್ನ ಯಾತಕ್ಕೆ ವಿಧಿಸಿದೆ ಅಂತ ಹೇಳಿದ್ರೆ, ಸನ್ಯಾಸ ತಗೊಂಡು ಅವನು ನಾನ್ ಯಾರು ಅನ್ನೋ ವಿಷಯ ವಿಚಾರ ಮಾಡ್ಬೇಕು, ಅವನು ಅದರಲ್ಲೇ ಅವನು ಪೂರ್ತಿ ಕಾಲವನ್ನು ಕಳಿಬೇಕು. ಅದು ಮಾಡದೆ ಹೋದ್ರೆ ಅವನು ಪತಿತನಾಗ್ತಾನೆ ಅವನು. ಯಾಕಂದ್ರೆ ಅವನು ಸನ್ಯಾಸ ತಗೊಂಡಿದ್ದ ಪರ್ಪಸ್ ಅವನು ಫುಲ್ಫಿಲ್ ಮಾಡ್ಲಿಲ್ಲ, ಸುಮ್ನೆ ಮನೆ ಮಠ ಬಿಟ್ಬಿಟ್ಟಿದ್ದಾನೆ ಅಂತ ಆಗಿದೆ. ಅದಕ್ಕಿಂತ ಅದನ್ನ ಮಾಡ್ತಾ ಇದ್ರೆ ಎಷ್ಟೋ ಒಂದು ಲೋಕಕ್ಕೆ ಉಪಕಾರ ಆಗುತ್ತೆ, ಇನ್ನೇನು ಪರಿಸ್ಥಿತಿ ಆಗ್ತಾ ಇತ್ತು. ಅದನ್ನ ಬಿಟ್ಬಿಟ್ಟು ಅವನು ಇದನ್ನ ಬಂದು ಏನ್ ಮಾಡ್ಬೇಕು ಅದನ್ನ ಮಾಡದೆ ಹೋದ್ರೆ ಅವನಿಗೆ ಅದು ತುಂಬಾ ದೊಡ್ಡ ಒಂದು ನಷ್ಟವಾಗುತ್ತೆ ಇದು ಅಂತ ಅವ್ರು ಹೇಳ್ತಾರೆ. ಆಮೇಲೆ ಇವ್ರು ಹೇಳ್ತಾ ಇದ್ದಾರೆ, ಸೋಧ್ವಾಪಿ ಕರ್ಮ ವಿಕ್ಷೇಪಂ ಚಿತ್ತಾಗ್ರಿಯೇ ತಮೋ ಯದಿ ತದಾ ವೇತ್ತು ಗೃಹಸ್ಥೋಪಿ ಪ್ರವೃದತು ಅನ್ಯಥಾ ಮುಪಾನ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸೋಧ್ವಾಪಿ ಕರ್ಮ ವಿಕ್ಷೇಪಂ, ಕರ್ಮಗಳಿಂದ ಬೇಕಾದಷ್ಟು ಕರ್ಮ ಇದೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ಅವನಿಗೆ ಗೃಹಸ್ಥನ ಜನರಿಗೆ ಎಷ್ಟು ಕರ್ಮ ಅಂದ್ರೆ ನೋಡಿ, ನಮ್ಮ ಧರ್ಮಶಾಸ್ತ್ರದಲ್ಲಿ ಬೇಕಾದಷ್ಟು ಕರ್ಮ ಹೇಳಿದ್ದಾರೆ. ಅದ್ರಲ್ಲಿ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಒಬ್ಬ ಗೃಹಸ್ಥನಾಗಿರೋನು ಅವ್ನಿಗೆ ಎಷ್ಟೊಂದು ಡ್ಯೂಟೀಸ್ ಎಲ್ಲ ಹೇಳಿದ್ದಾರೆ ಅಂದ್ರೆ, ಅವನು ಎಲ್ಲದಕ್ಕೂ ಮಾಡ್ಬಿಟ್ಟು ಎಲ್ಲವನ್ನು ಮಾಡ್ಬಿಟ್ಟು ಅವನು ಮನುಷ್ಯಕ್ ಮಾತ್ರ ಅಲ್ಲ, ಅವನಿಗೆ ಪಂಚ ಯಜ್ಞಗಳೆಲ್ಲ ಮಾಡ್ಬೇಕು. ಅವನು ಮನುಷ್ಯ ಯಜ್ಞ, ದೇವಯಜ್ಞ, ಪಿತೃಯಜ್ಞ, ಆಮೇಲೆ ಇದು ಪ್ರಾಣಿ ಪಕ್ಷಿಗಳಿಗೆಲ್ಲ ಕೊಡೋದು. ಸೊ ಎಲ್ಲರಿಗೂ ಅವನು ವಿತರಣೆ ಮಾಡ್ಬಿಟ್ಟು ಅವ್ನು ಕೊನೆಯಲ್ಲಿ ಅವನ ಆಹಾರ ತಗೊಳಕ್ಕೆ 3 ಗಂಟೆ 4 ಗಂಟೆ ಆಗುತ್ತೆ ಅವ್ನಿಗೆ ಸಂಜೆ. ಅಷ್ಟು ತನಕ ಅವ್ನಿಗೆ ಇದಕ್ಕೆ ಸಹಿ ಹೋಗ್ಬಿಡುತ್ತೆ ಅವ್ನಿಗೆ. ಆ ತರ ಅವ್ನಿಗೆ ಪೂರ್ತಿ ಅವ್ನಿಗೆ ಇದರಲ್ಲೇ ಇರ್ಬೇಕಾಗುತ್ತೆ ಅವನು. ಆದ್ರೆ ಹೇಳ್ತಾ ಇದಾರೆ, ಆಗಿದ್ರು ಕೂಡ ಅದನ್ನು ತಡ್ಕೊಂಡು ಕೂಡ ಯಾರಾದ್ರೂ ಆತ್ಮಜ್ಞಾನವನ್ನು ಆ ಸ್ಥಿತಿಯಲ್ಲಿ ಇಟ್ಕೊಂಡೇ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೊಂದು ಸಭಾಷ್ ಹೇಳ್ತಾ ಇದ್ದಾರೆ. ಅವ್ರನ್ನ ನಾವು ಅವ್ರಿಗೊಂದು ನಮಸ್ಕಾರ ಹೇಳ್ತೀವಿ ನಾವು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಯಾರಿಗದು ಆಗ್ತಾ ಇಲ್ವೋ ಅವರು ಸನ್ಯಾಸವನ್ನು ತಗೊಂಡು ಇದು ಮಾಡ್ಲಿ ಅಂತ ಹೇಳ್ತಾ ಇದ್ದಾರೆ. ತದಾ ವೇತ್ತು ಗೃಹಸ್ಥೋಪಿ ಪ್ರವೃಜತ್ತು ಅನ್ಯಥಾ ಪುಮಾನ್. ಹಾಗಾಗಿ ಆ ಸೋಢ್ವ ಅಂತ ಹೇಳಿದ್ರೆ ಏನು, ತಡ್ಕೊಂಡು ಅಂತ. ಸೋಢ್ವ ಅಂತ ಹೇಳಿದ್ರೆ ತಡ್ಕೊಂಡು ಅಂತ. ಕರ್ಮ ವಿಕ್ಷೇಪಂ ಚಿತ್ತಾಗ್ರಿಯೇ ಕ್ಷಮೋ ಯದಿ ತದಾ ವೇತ್ತು ಗೃಹಸ್ಥೋಪಿ. ಹಾಗಾದ್ರೆ ಏನಾಯ್ತು, ಅವನಿಗೆ ಚಿತ್ತಕ್ಕೆ ಒಂದು ಏಕಾಗ್ರತೆ ಸಿಗ್ಬೇಕಲ್ಲ, ಅವತ್ತಾನೆ ತತ್ವದಲ್ಲಿ ಮನಸ್ಸು ಹೋಗುತ್ತೆ. ಆದ್ರೆ ಅದನ್ನ ಬಿಡದೆ ಏನ್ ಮಾಡುತ್ತೆ, ಕರ್ಮಗಳನ್ನ ಎಳಿತಾ ಇರುತ್ತೆ, ಬೇಕಾದಷ್ಟು ಎಳಿತಾ ಇದ್ದೆ ಮಾಡ್ಬೇಕಾಗುತ್ತೆ. ಅವನಿಗೆ ಒಂದು ಕಡೆ ಕೂತು ಅವನಿಗೆ ಇದನ್ನ ಈ ಆತ್ಮಸ್ವರೂಪವನ್ನ ಬಗ್ಗೆ ಒಂದು ಅನುಸಂಧಾನ ಮಾಡಕ್ಕೆ ಅವನಿಗೆ ಎಡೆಯಿಂದ ಹೋಗ್ಬಿಡ್ತಾ ಇದ್ರು. ಆದ್ರೆ ಅದ್ರಲ್ಲಿ ಹಾಗಿದ್ರು ಕೂಡ ಅವನು ಯಾವಾಗ ಒಬ್ಬ ಇದನ್ನ ತಿಳ್ಕೊಳಕ್ ಆಯ್ತು ಅವನಿಗೆ ನಾವು ಸಭಾಷ್ ಅಂತ ಹೇಳ್ತೀವಿ. ಆದ್ರೆ ಆತರ ಮಾಡಕ್ ಆಗದೆ ಇರೋರು ಸನ್ಯಾಸವನ್ನು ತಗೊಂಡು ಮಾಡ್ಲಿ ಇವರು, ಅದಕ್ಕಾಗಿ ಕೂರ್ಲಿ ಅವರು ಅಂತ ಹೇಳ್ತಾರೆ. ಸೊ ಇವರು ಒಂದು ದೃಷ್ಟಿಯಲ್ಲಿ ನೋಡಿದಾಗ ಅವನು ಈ ಇಷ್ಟೆಲ್ಲಾ ಕಷ್ಟಗಳ ಇದ್ದು ಕೂಡ ಒಬ್ಬ ಮಾಡ್ತಾನಲ್ಲ ನೋಡಿ. ಅದಕ್ಕೆ ನಮ್ಗೆ ಇವಾಗ ಅಚೀವರ್ಸ್ ಅಂತ ಯಾವ್ದು ಹೇಳ್ತೀವೋ, ಅಂದ್ರೆ ಒಂದು ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಅಥವಾ ಒಂದು ಕೋರ್ಸ್ ಅಲ್ಲಿ ಒಬ್ಬ ತುಂಬಾ ದೊಡ್ಡ ಒಂದು ರ್ಯಾಂಕ್ ಪಡೆದಿರ್ತಾನೆ. ಅವನ್ನ ಹೋಗಿ ಇವರು ನೋಡ್ತಾರೆ, ಯಾರು ಅಂತ ನೋಡಿದಾಗ ಆ ಹುಡುಗಿ CA ನಲ್ಲಿ ಫಸ್ಟ್ ಬಂತು. ಆಮೇಲೆ ಹುಡುಗಿ ತಮಿಳ್ ಜನ ಅಲ್ಲಿದ್ದಾರೆ. ಅವ್ರ ತಂದೆ ಆಟೋ ರಿಕ್ಷಾ ಡ್ರೈವರ್. ಅವ್ರಿಗೆ ತುಂಬಾ ಮನೆ ತುಂಬಾ ಸಣ್ಣ ಮನೆ ಅವ್ರು ಇರೋದು, ಒಂದು ಸ್ಲಮ್ ತರ ಇರೋ ಒಂದು ಕಡೆ ಅಂತ ಕಡೆ ಇದ್ದಾರೆ. ಅವಳು ಕೂಡ ಅವಳ ತಮ್ಮ ಇಬ್ರು ಕೂಡ ತುಂಬಾ ದೊಡ್ಡ ರ್ಯಾಂಕ್ ಪಡ್ಕೊಂಡಿದ್ದಾರೆ. ಅವಾಗ ಅವ್ರಿಗೆ ನೋಡಿದಾಗ ಇಂಥ ಒಂದು ಡಿಫಿಕಲ್ಟ್ ಕಂಡೀಷನ್ಸ್ ಅಲ್ಲಿ ಅವಳು ಇಷ್ಟೊಂದು ಮಾಡಿದ್ದಾಳೆ ಅಂದ್ರೆ ಎಷ್ಟು ಅವಳು ಎಷ್ಟು ಇದು ಹಾರ್ಡ್ ವರ್ಕ್ ಮಾಡಿದ್ದಾಳೆ ಅವಳು. ಅವಳಿಗೆ ಈ ಒಂದು ಗೋಲ್ ಮೇಲೆ ಅವ್ರಿಗೆ ಎಷ್ಟೊಂದು ಇದಿದೆ ಅವ್ರಿಗೆ ಅಲ್ವಾ, ಡಿವೋಷನ್ ಇದೆ. ಅದಕ್ಕಾಗಿ ಅವಳು ಫೋಕಸ್ಡ್ ಆಗಿ ಅವಳು ಮಾಡಿದ್ದಾಳೆ. ಸೊ ಅದನ್ನ ಅಚೀವರ್ಸ್ ಅಂತ ಹೇಳ್ತಾರೆ ಅವರು. ಆತರ ತುಂಬಾ ಕಂಡೀಷನ್ಸ್ ಎಲ್ಲ ಅನುಕೂಲವಾಗಿ ಹಿಂದೆ ಹೋದ್ರು ಕೂಡ ಅದಕ್ಕೆ ಮೇಲೆ ಅವರು ಮೀರಿ ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ತುಂಬಾ ದೊಡ್ಡ ವಿಷಯ. ಅದನ್ನೇ ಇವರು ಹೇಳ್ತಾ ಇದ್ದಾರೆ. ಎಷ್ಟೊಂದು ಡಿಸ್ಟ್ರಾಕ್ಷನ್ಸ್ ಎಲ್ಲ ಇರೋ ಒಂದು ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಕೂಡ ಯಾರೋ ಒಬ್ಬ ಇದನ್ನ ಕಂಡುಕೊಂಡ ಅಂತ ಹೇಳಿದ್ರೆ ಅವನಿಗೆ ನಾವು ತುಂಬಾ ಒಂದು ದೊಡ್ಡ ಒಂದು ಇದು ಕೊಡ್ಬೇಕು, ಅವನಿಗೆ ಕೊಡ್ಲೇಬೇಕು ರೀತಿ ಅಂತ ಹೇಳ್ತಾರೆ. ಹೌದು. ಯಾಕಂದ್ರೆ ಗೃಹಸ್ಥಾನದಲ್ಲಿ ಬಾಕಿ 3 ಆಶ್ರಮ ಇದೆಯಲ್ಲ, ಯಾರು ಸನ್ಯಾಸಿ ಆಗ್ಲಿ, ಬ್ರಹ್ಮಚಾರಿ ಆಗ್ಲಿ, ಆಮೇಲೆ ವಾನಪ್ರಸ್ಥ, ಇವ್ರಿಗೆಲ್ಲರಿಗೂ ಕೂಡ ಒದಗಿಸೋದು ಇವನು ಗೃಹಸ್ಥನಾಗಿರುವಂತ.
ಅವ್ರಿಗೆಲ್ಲರಿಗೂ ಭಿಕ್ಷೆ ಕೊಡೋದು ಅಥವಾ ಅವ್ರಿಗೆಲ್ಲರಿಗೂ ಅನುಕೂಲ ಮಾಡ್ಕೊಡೋದು ಎಲ್ಲದಕ್ಕೂ ಮಾಡೋಕೆ ಇವನಿರೋದು. ಹಾಗಾಗಿ ಇವನಿಗೆ ತುಂಬಾ ದೊಡ್ಡ ಹೊಣೆ ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಸುಮ್ನೆ ನೀನು ಮದುವೆ ಮಾಡ್ಕೊಂಡು ಸುಮ್ನೆ ಅಲ್ಲಿ ಇಲ್ಲಿ ತಿರುಗಾಡ್ತಾ ಇರೋದು ಅಂತ ಅಲ್ಲ, ಅದಕ್ಕೆ ತುಂಬಾ ದೊಡ್ಡ ಕೆಲಸವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಎಷ್ಟು ಧರ್ಮ ಅನ್ನೋದು ಅಷ್ಟೊಂದು ದೊಡ್ಡ ಪ್ರಶಸ್ತಿ ಇದೆ ಅದಕ್ಕೆ. ಹಾಗಾಗಿ ಅದನ್ನ ಅಷ್ಟು ಧಾರ್ಮಿಕವಾಗಿ ಮಾಡ್ಬೇಕು, ಅದನ್ನ ಇದುವರೆ ಪಾಪನೇ ಬರುತ್ತೆ ಅಂತ ಹೇಳ್ತಾರೆ. ಅದನ್ನ ನೋಡಿ ಅವ್ನು ಮಾಡ್ತಾ ಇರೋದ್ರಿಂದ ಎಷ್ಟು ಜನರಿಗೆ ಪುಣ್ಯ ಬರುತ್ತೆ ಅಂತ ಹೇಳಿದ್ರೆ, ಅವನ ಜೊತೆಗೆ ಅವನ ಧರ್ಮಪತಿ ಈಗ ಮಾಡ್ತಾ ಇರ್ತಾರಲ್ಲ, ಇವ್ನು ಮಾಡಿರೋ ಇದರಲ್ಲಿ ಪುಣ್ಯ ಅವಳಿಗೆ ಒಂದು ಭಾಗ ಹೋಗುತ್ತೆ ಅದಕ್ಕೆ. ಈ ತರ ಇದೆ ಅದು. ಹಾಗಾಗಿ ಅದ್ರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಪುಣ್ಯ ಬರುತ್ತೆ ಅಂತ ಮಾಡಿದ್ದಾರೆ. ಸೊ ಯಾಕಂದ್ರೆ ಅವ್ನು ಎಲ್ಲರಿಗೂ ಆಶ್ರಯ ಕೊಡ್ಬೇಕು. ಅವನು ಸಮಾಜದಲ್ಲಿ ಅವನಿಗೆ ತುಂಬಾ ದೊಡ್ಡ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾನೆ. ಅದನ್ನ ಸರಿಯಾಗಿ ಹಾ ಹಾ ಯಾಕಂದ್ರೆ ಅವನಿಗೆ ಅವನನ್ನ ಮಾಡದೆ ಹೋದ್ರೆ ಅವನಿಗೆ ತುಂಬಾ ದೊಡ್ಡ ಒಂದು ದೋಷ ಆಗುತ್ತೆ ಅದು. ಹೀಗೆಲ್ಲ ಹೇಳ್ಬಿಟ್ಟು ಇವ್ರಿಗೆ ಅದಕ್ಕೆ ನಾನು ಹೇಳಿ ನಿಲ್ಲಿಸ್ತೀನಿ. ಅಥೋ ವಿದಿತ್ವಾ ಇತಿ ವಾಕ್ಯಂ ಸಾಮಾನ್ಯ ವಿಷಯಂ ಭವೇತ್, ಪ್ರವರ್ಜಂತಿ ಇತಿ ವಾಕ್ಯಂ ತು ವಿಶೇಷಣ ಪ್ರವರ್ತತೆ. ಹಾಗಾಗಿ ಆತ್ಮಜ್ಞಾನವನ್ನ ಪಡ್ಕೊಂಡು ಅವನು ತಿಳ್ಕೊಂಡು ಅವನು ಇದನ್ನ ಬಿಡ್ತಾನೆ. ಅವನು ಅಂದ್ರೆ ಈ ಒಂದು ಎಲ್ಲಿ ಆಶ್ರಮದಲ್ಲಿದ್ದಾನ ಅವನು ಬಿಟ್ಟು ಅವನು ಈ ಒಂದು ಸ್ಥಿತಿಗೆ ಬರ್ತಾನ, ಅಂದ್ರೆ ಒಂದು ಸನ್ಯಾಸಕ್ಕೆ ಅಂತ ಹೋಗ್ತಾನೆ ಅಂತ. ಹಾಗಾಗಿ ಆ ಒಂದು ವಿಚಿತ್ವ ಅಂತ ಇದೆಯಲ್ಲ, ಆ ಒಂದು ವಾಕ್ಯವನ್ನ ದೇಹ ವಾಕ್ಯ ಅದು, ಅದನ್ನ ವಿಚಾರ ಮಾಡ್ತಾರೆ ಕೆಲವು ಇದರಲ್ಲಿ. ಇದೀಗ ನಾವು ಈ ಒಂದು ಘಟದಲ್ಲಿ ನಿಲ್ಲಿಸಿರೋದ್ರಿಂದ ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಸಂತಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷರ ಭಾರತೀ. ಓಂ ತತ್ಸತ್.